ಸೊ ಈ ಪೊಸಿಷನ್ ತಗೊಂಡಿಲ್ಲ, ಇನ್ನೂ ತಗೊಂಡಿಲ್ಲ. ತಗೊಂಡ್ರೆ ನಿಮ್ ಮುಂದೆನೆ ತಗೊಳ್ತೀನಿ, ನಾವು ನೀವು ಕೂಡ ತಗೋಣ. ಪ್ಲಾನ್ ಹಿಂಗಿದೆ ಅಂತ ಹಾಕಿದ್ದೇನೆ ಅಷ್ಟೇ. ಇಟ್ಸ್ ಜಸ್ಟ್ ಅ ಪ್ಲಾನ್, ಸ್ಟಿಲ್ ನಾಟ್ ಟೇಕನ್. ನೋಡ್ಕೋಬಹುದು, ಯಾವ್ದೇ ಪೊಸಿಷನ್ ಕಾಣ್ತಾ ಇಲ್ಲ. ಪೊಸಿಷನ್ 0. ಓಕೆ, ಐ ಆಮ್ ಜಸ್ಟ್ ವೇಟಿಂಗ್ ದಟ್ ಮಾರ್ಕೆಟ್ ಈ ಲೆವೆಲ್ ಬ್ರೇಕ್ ಡೌನ್ ಆದ್ರೆ ತಗೊಳ್ಳಿಕ್ಕೆ. ಆಮೇಲೆ ನೋಡ್ಕೊಳ್ತೀರಿ. ಓಕೆ, 25x ಲೆವರೇಜ್ ಇಟ್ಕೊಂಡಿದ್ದೀನಿ. ಓಕೆ, ಆಮೇಲೆ ಲಿಮಿಟ್ ಆರ್ಡರ್ ಇಟ್ಕೊಳ್ತಾ ಇದ್ದೀನಿ ಫಾರ್ ಟ್ರೇಡಿಂಗ್ ಪರ್ಪಸ್. ಆಮೇಲೆ ಅಮೌಂಟ್ ಬೇಸ್ ಮೇಲೆ ನೀವು 50%, 75%, 100% ತಗೋಬಹುದು ಆನ್ ಬೇಸ್ ಆಫ್ ಅಮೌಂಟ್. ಸೊ ಬೇಸ್ ಆಫ್ ಅಮೌಂಟ್ ನೋಡಿದ್ರೆ ನಾನೀಗ $63ಗೆ 13 ಲಾಟ್ ಅಂತ ಸಿಗ್ಬೋದು. 25% ಅಂದ್ರೆ 50% ಅಂದ್ರೆ 27 ಲಾಟ್ ಸಿಗುತ್ತೆ ಆನ್ ಅಮೌಂಟ್ ವಾಟ್ ಎವರ್. ನೋಡ್ಕೊಳ್ಳಿ, ಅದೇ ಲಿವರೇಜ್ ನ ಜಾಸ್ತಿ ಮಾಡ್ಕೊಂಡ್ರೆ ಅಂತಿಕೊಳ್ಳಿ 50. ಲುಕ್ ಈಸಿ ಇದೆ ನೋಡ್ಕೊಳ್ಳಿ. 50 ನಾನ್ ಲೈಕ್ ಲಿವರೇಜ್ ಯೂಸ್ ಮಾಡೋದಕ್ಕೆ ನನಗೆ ನೋಡ್ಕೊಳ್ರಿ, ಈಗ ಅಮೌಂಟ್ ಕಮ್ಮಿ ಆಗ್ತಾ ಇದೆ. ಲುಕ್ $16. ಅರ್ಲಿಯರ್ ಇಟ್ ವಾಸ್ ಹೈ. ನೋಡ್ಕೊಳ್ರಿ, ಬೇಕಾದ್ರೆ 25x ಮಾಡ್ತೀನಿ ಅದನ್ನ 31. ಹೆಂಗೆ ನೀವು ಲಿವರೇಜ್ ಜಾಸ್ತಿ ಮಾಡ್ಕೊಳ್ತಿರೋ ಅದೇ ರೀತಿ ನಿಮ್ಗೆ ಏನಾಗ್ತದೆ, ಆಟೋಮೆಟಿಕಲಿ ದ ಅಮೌಂಟ್ ವಿಲ್ ಬಿಕಮ್ ಲೆಸರ್, ಬಟ್ ಲಿಕ್ವಿಡಿಟಿ ಅಥವಾ ಲಿಕ್ವಿಡೇಷನ್ ಆಗೋ ಚಾನ್ಸಸ್ ಹೆವಿ ಇರ್ತದೆ. ಓಕೆ, ಲಿಕ್ವಿಡೇಷನ್. ಸೊ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಲುಕ್ ಹಿಯರ್, ಇವಾಗ ನಾನು 50% 25x ಇದೆ, ಜಸ್ಟ್ ಯೂಸಿಂಗ್ $32. ಓಕೆ, ಅದೇ ನಾನು ಇನ್ ಕೇಸ್ ಏನಾದ್ರೂ 100x ಯೂಸ್ ಮಾಡ್ಕೊತೀನಿ ಅಂತ ಕೊಟ್ರೆ ಲಿವರೇಜ್, ಆವಾಗ ನೋಡ್ಕೊಳ್ಳಿ, ನನಗೆ 50% ಅಂದ್ರೆ ಲುಕ್ 98 ಲಾಟ್. ಅಟ್ ಲೀಸ್ಟ್ ನಮ್ಗೆ 100 ಸಿಗುತ್ತೆ ಅನ್ಕೊಳ್ರಿ. ಗಿವಿಂಗ್ ಯು ಅರೌಂಡ್ 100 ಸಿಗುತ್ತೆ ಅಂದ್ರೆ ಒನ್ ಇಥೇರಿಯಂ ಸಿಕ್ಕಂಗೆ ನನಗೆ. ಲುಕ್ 100 ಲಾಟ್ I can buy. So do check here. ಇದನ್ನ ನಾನು ಹಿಂಗ್ ತಿಳ್ಕೊಳ್ರಿ. ಅಂಡರ್ಸ್ಟ್ಯಾಂಡಿಂಗ್? ಹಲೋ, ತಿಳಿತಾ ಇದೆ? ಎಸ್ ಸರ್. ಸೊ ಲಿವರೇಜ್ ಜಾಸ್ತಿ ಮಾಡದಂಗೆ ನಿಮಗೆ ದುಡ್ಡು ಕಮ್ಮಿ ಆಗ್ತದೆ. ಬಟ್ ನೆವರ್ ಎವರ್ ಕ್ರಾಸ್ ದಿಸ್ ಒನ್. ಓಕೆ, ಕ್ರಾಸ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು, ಬಿಕಾಸ್ ಲಿಕ್ವಿಡೇಷನ್ ಫೇಸ್ ಮಾಡ್ತೀರಿ. ಡೋಂಟ್ ಡೂ ಇಟ್. ಸೊ ಐ ಜಸ್ಟ್ ಸೆಟ್ ಟು 25x ಹಿಯರ್ ಆರ್ 50x ನ ಯೂಸ್ ಮಾಡೋಣ ಯಾವುದೇ ಸ್ಥಿತಿ ಒಳಗೂ ಕೂಡ. ಓಕೆ, ಎನಿವೇ, ಸೊ ಈಗ ಪೊಸಿಷನ್ ನೋಡ್ಲಿಕ್ಕೆ ಹೋಗ್ರಿ. ಈ ಎಕ್ಸಾಮ್ 50% 25, 20, 30 ಲಾಟ್ ತಗೊಳ್ರಿ. ದನ್ ಯು ಆರ್ ಸಫಿಶಿಯಂಟ್ ಇನ್ ಯುವರ್ ಮೈಂಡ್ ಸೆಟ್. ಓಕೆ, ಬೇಕಾದ್ರೆ ಕ್ಯಾಪಿಟಲ್ ರೈಸ್ ಮಾಡ್ಕೊಳ್ರಿ. ಈ ಲಿವರೇಜ್ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಲಿವರೇಜ್ ಜಾಸ್ತಿ ಮಾಡಿದ್ರೆ ಲಿಕ್ವಿಡೇಷನ್ ಹೋಗ್ತೀರಿ. ಓಕೆ, ಯು ವಿಲ್ ಬಿ ಫೇಸಿಂಗ್ ಎ ಲಿಕ್ವಿಡೇಷನ್. ಓಕೆ, ಸೊ ಮಾರ್ಕೆಟ್ ಯಾವುದೇ ರೀತಿ ಮೊಮೆಂಟಮ್ಸ್ ಕೊಡ್ತಾ ಇಲ್ಲ. ಸೊ ನೀನೆ ಇದೆಲ್ಲ ಪ್ಲಾಟ್ಫಾರ್ಮ್ ಪೂರ್ತಿ ಡೀಟೇಲ್ ಡಿಸ್ಕಷನ್ ಮಾಡಿದ್ದೀನಿ. ಇದ್ರೊಳಗಡೆ ಯಾವುದೇ ಪಾಯಿಂಟ್ ಬಿಟ್ಟಿಲ್ಲ ನಾನು. ಮಾರ್ಕೆಟ್ಸ್ ಜೊತೆ ಇಥೇರಿಯಂ ಲೈಕ್ ಈ ವಾಚ್ ಲಿಸ್ಟ್ ಹೆಂಗ್ ಕ್ರಿಯೇಟ್ ಮಾಡ್ತೀರಿ, ಅದು ಎವ್ರಿಥಿಂಗ್ ವಿ ಹ್ಯಾವ್ ಲರ್ನ್ ಎವ್ರಿಥಿಂಗ್ ಆಲ್ಮೋಸ್ಟ್. ಲೆವರೇಜ್ ಬಗ್ಗೆ ಕಲ್ತಿದ್ದೀವಿ. ಸರ್ ಕಾಲ್ ಶಾರ್ಟ್ ಪುಟ್ ಶಾರ್ಟ್ಗೂ ಲಿವರೇಜ್ 25 ಫಿಕ್ಸ್ ಇಡೋದಾ ಸರ್? ಬಟ್ 100 ತಗೊಳ್ಳಿ ನಡೀತದೆ, ಬಟ್ ಪ್ರೊವೈಡೆಡ್ ರಿಪೀಟ್. ಯಾಕೆ ರಿಸ್ಕಿ ಅಂದ್ರೆ ಕೆಲವು ಮಾರ್ಕೆಟ್ ಹೆವಿ ವೋಲ್ಟಾಲ್ ಐತಂದ್ರೆ ಲುಕ್ 100x ಸಿಗ್ತದ ಇಲ್ಲ ಅನ್ನೋದಿಲ್ಲ, ಬಟ್ ಹೆವಿ ವೋಲ್ಟಾಲ್ ಆದ್ರೆ ನಿಮ್ಗೆ ಏನು ಸಿಗಲ್ಲ. ದಿಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಎಕ್ಸಾಂಪಲ್ ಮಾರ್ಕೆಟ್ ಸಡನ್ ಆಗಿ ಏನೋ ಫೆಡ್ ಮೀಟಿಂಗ್ಗೋಸ್ಕರ ಸಖತ್ತಾಗಿ ಒಂದ್ಸಲ ಕಡೆ ಮೇಲ್ಗಡೆ ಹೋದ್ರೆ ಇಟ್ ಫೇಸ್ ಪ್ರಾಬ್ಲಮ್. ಸೊ ಪರ್ಸನಲಿ 100x ಕೊಟ್ಟರು ಕೂಡ ಈ ಟೈಮ್ ತಗೊಳ್ಳಿಕ್ಕಿತ್ತೀರಿ. ಲೈಕ್ ಇನ್ನೂ ಟೈಮ್ ಎಷ್ಟದಪ್ಪ ಅಂದ್ರೆ 22 ಗಂಟೆ ಇದೆ ನಿಮ್ಗೆ ಎಕ್ಸ್ಪೈರಿಗೆ. 22 ಗಂಟೆ ಇದೆ. ಸೊ 22 ಗಂಟೆ ಅಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ವಿಲ್ ಬಿ ಹೈಯೆಸ್ಟ್ ವಾಲಟಾಲಿಟೀಸ್ ಆಗ್ಬೋದು. ಸೊ ಅವಾಗ ಲೈಕ್ ಆನ್ ದ ಬೇಸ್ ಆಫ್ ಲೈಕ್ ಯು ಕ್ಯಾನ್ ರಿಮೂವ್ ಯುವರ್ ದಟ್ ಲಿವರೇಜ್. ಓಕೆ, ಇಲ್ಲ ಲಿವರೇಜ್ 100x ಯೂಸ್ ಮಾಡ್ಕೊಳ್ಳಿ, ಬಟ್ ಹೆಜ್ ಮಾಡ್ಕೊಳ್ಳಿ. ಹೆಜ್ಡ್ ಪೊಸಿಷನ್ ತಗೊಳ್ರಿ. ಎಕ್ಸಾಂಪಲ್ ಸ್ಟ್ರಾಟಜಿ ಬಿಲ್ಡಿಂಗ್ ಮಾಡ್ತಿರಲ್ಲ ಅಂತದ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಕೌಂಟ್ ಅಲ್ಲಿ ಬರೀ 10 ಅಷ್ಟೇ ಇದೆ ಸರ್, 10k ಮಾತ್ರ ಇದೆ. ಅದು ಬೇಸ್ ಆನ್ ದಟ್ ಯು ಕ್ಯಾನ್ ಟೇಕ್ ಅ ಲಾಟ್ಸ್ ಹೆಜ್ ಕಮ್ಮಿ ಮಾಡ್ಕೊಳ್ಳಿ. ಲುಕ್ ಹಿಯರ್, ಲುಕ್ ಸಿಂಪಲ್. if I am buying this one and this one also, okay, and I'm selling 2920 80 points above, like below 80 points above, like 3100. ಸೊ ಲಾಜಿಕಲಿ ನೋಡ್ಕೊಳ್ಳಿ, ಎಲ್ಲವನ್ನು ನಿಮ್ಮ ಇದ್ರೊಳಗಡೆ ಮಾಡ್ಬೋದು, ನಿಮ್ಮ ಅಮೌಂಟ್ ಒಳಗಡೆ ಮಾಡ್ಬೋದು. ಲುಕ್ ಲಿಮಿಟ್. ಓಕೆ, ಲಿಮಿಟ್ ಓಕೆ, ಫೈನ್. ಸೆಲ್ಲಿಂಗ್ ಇದ್ರು ಡಬಲ್ ಮಾಡೋದಿದೆ. ನಿಮ್ಗೆ ಎಷ್ಟು ಬಿದ್ದಿದೆ ನೋಡ್ರಿ ಇಲ್ಲಿ, ಓನ್ಲಿ $1.60 ಒಂದೊಂದು ಲಾಟ್ಗೋಸ್ಕರ. ಸೊ ಇಫ್ ಯು ಮೇಕ್ ಇಟ್ 10, look 10 and this is 5,
ಬಿಕಾಸ್ ನಾವು ಬೈ ಮಾಡಿದ್ದೆ 1:2 ಬೇಕಾಗಿದೆ 5 and 10. How much needs $11? Analyze the payoff, and you can see the chart like this. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿದೆ ಅನ್ಕೋತೀನಿ ರೇಷಿಯೋಸ್, ಅದಕ್ಕೆ ದಟ್ ಇಸ್ ವೈ ಇಟ್ಸ್ ಇನ್ ಮಿಡಲ್ ಇಟ್ಸ್ ಲಾಸ್ ತೋರಿಸ್ತಾ ಇದೆ. ಇಲ್ಲ ಆದ್ರೆ ಎಷ್ಟು, ಒಂದು $3 ಇಲ್ಲದ $3 ಬೇಸ್ಡ್ ಆನ್ ಯುವರ್ ಲೈಕ್ ಇನ್ಪುಟ್. ಯಾವ್ದಾವ್ದು ತಗೊಂಡಿದೀವಿ ನಾವು, 100, 3000, 3220 ಇದನ್ನ ತೆಗಿತೀನಾ? ಸೊ ಬಿಕಾಸ್ 2900 ತಗೋಬೇಕು. ಇಲ್ಲ ಇದನ್ನೇ ತೆಗಿತೀನಿ, 3020 ತಗೋತೀನಿ ಶಾರ್ಟ್, ಆಮೇಲೆ 3080 ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ತಗೋತೀನಿ ಈಗ. ಬೋತ್ ಆರ್ ಇನ್ ಲಿಮಿಟ್ ಪ್ರೈಸ್. ಓಕೆ, ಗೋ ಆನ್ ಟು ಇಟ್. ಲಿಮಿಟ್ ರಿಟರ್ನ್. ಓಕೆ, ಇವನ್ನೇ 10 ಲೈಕ್ 1:2 ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ 10. ಸಾರಿ, ಈಗ $10 ಬೇಕಾಯ್ತು ನಿಮಗೆ. ಹೆಜ್ ಪೊಸಿಷನ್ ಇದೆ, ಯು ಕ್ಯಾನ್ ಬೈ ದ ಹೆಜಸ್ ಆನ್ ದ ಬೋತ್ ಸೈಡ್. ಇದನ್ನೇ ತಪ್ಪು ಮಾಡಿದೆ ಒಂದು ಸೆಕೆಂಡ್, ಸಾರಿ. ಏನಾಯ್ತಿದು, 3000 ಕಾಲ್ ಪುಟ್ ಎರಡು ಬೈ ಮಾಡಿದೆ. ಓಕೆ, ನೆಕ್ಸ್ಟ್ 120-80 ಡಿಫರೆನ್ಸ್ ಜಾಸ್ತಿ ಇದೆ ಸರ್. ಓಕೆ, ಇದನ್ನ 2980 ಅಂತ ಆಗ್ಬೇಕಿದ್ದು. ಸೊ ಕೆಳಗಡೆ ಹೋಗ್ಬೇಕಿದ್ದು, ನಾನು ಮೇಲ್ಗಡೆ ಹಾಕೊಂಡಿದ್ದೆ. ಒಂದು ಸೆಕೆಂಡ್, 2920. ಓಕೆ, ದಿಸ್ ಒನ್ 80 ಪಾಯಿಂಟ್ ಅಂದ್ರೆ ಕೆಳಗಡೆ ಇದಾಗಬೇಕು ಎಕ್ಸಾಕ್ಟ್ಲಿ, ಆವಾಗ ಆಗ್ತದೆ. ಕರೆಕ್ಟ್, ರೈಟ್. ಸೊ ನೌ ಇಟ್ಸ್ 10. ಕರೆಕ್ಟ್, ಈಗ ಬರ್ಬರಿದೆ. ಕರೆಕ್ಟ್, ಫೈನ್. ಬಿಕಾಸ್ 80 ಪಾಯಿಂಟ್ಸ್ ಹೆಚ್ಚು ಕಮ್ಮಿ ಆಗ್ಬೇಕಾಯ್ತು, ಆಗಿದೆ. ಸೊ ಸ್ವಲ್ಪ ಪ್ರೀಮಿಯಂ ಅಲ್ಲಿ ಹೆಚ್ಚು ಕಮ್ಮಿ ಇದೆ, ದಟ್ಸ್ ವೈ ಇಟ್ಸ್ ಶೋಯಿಂಗ್ ಇನ್ ಲಾಕ್ ಮಿಡಲ್. ಸೊ ಹೌ ಮಚ್ ಯು ಮೇಕ್? ಅಬೌಟ್ $3 ಮ್ಯಾಕ್ಸಿಮಮ್, ಬಿಕಾಸ್ ಲಾಟ್ ಸೈಜ್ ಕಮ್ಮಿ ಇದೆ. $10 ಯೂಸ್ ಮಾಡ್ಲಿಕ್ಕೆ ಇರ್ತೀರಿ. ಅದೇ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಐರನ್ ಫ್ಲೈ ಮಾಡೋದ್ರ ಅದನ್ನು ಮಾಡಿ ಇಟ್ಕೊಳ್ಳಿ. ಲುಕ್ ಹಿಯರ್, ನಿಮ್ಗೆ ಅನ್ಸುತ್ತೆ ಮಾರ್ಕೆಟ್ ವಿಲ್ ಬಿ ನಾಟ್ ಗೋಯಿಂಗ್ ಐದರ್ ಸೈಡ್. ಸೊ ಡೂ ಚೆಕ್ ಹಿಯರ್ ಯುವರ್ ಸೆಲ್ಫ್, ಡೂ ಅ ಸ್ಟ್ರಾಡಲ್. ಓಕೆ, ಸ್ಟ್ರಾಡಲ್ ಮಾಡ್ಕೊಳ್ಳಿ. ಇದನ್ನು ಸೆಲ್ ಮಾಡಿದೀನಿ, ಇದನ್ನು ಸೆಲ್ ಮಾಡಿದೀನಿ. 3000 ಲಾಟ್. ಓಕೆ, 53, ಈ ಕಡೆ ಕೂಡ 53, ಹೆಚ್ಚು ಕಮ್ಮಿ ಬರುತ್ತೆ ಅನ್ಕೋತೀನಿ 45. ಸೊ ಬೋತ್ ಯು ಆರ್ ಸೆಲ್ಲಿಂಗ್. 10 ಲಾಟ್ ಸೆಲ್ ಮಾಡ್ತೀನಿ ಅಂತ ತಿಳ್ಕೊಟ್ಟು 10 100 ಆದ್ರೆ ಒಂದಾಗತ್ತೆ. ಬಿಕಾಸ್ ಆಫ್ ಲಿವರೇಜ್ ಇಟ್ಸ್ ಶೋಯಿಂಗ್ ಯು $6 ಓನ್ಲಿ ಮಾರ್ಜಿನ್. ಅನಲೈಸ್ ದ ಪೇಪರ್. ಓಕೆ, ಲುಕ್ ಹಿಯರ್, ರೇಂಜ್ ಕಾಣ್ತಾ ಇದೆ ನಿಮಗೆ. ರೇಂಜ್ ಕಾಣ್ತಾ ಇದೆ 3098 ಮೇಲ್ಗಡೆ, ಕೆಳಗಡೆ 2900. ಒಳಗಡೆ ಇದ್ರೆ ಯು ಮೇಕ್ ಸಮ್ ಮನಿ. ಎಷ್ಟು ದುಡ್ಡು ಬೇಕಾಗಿದೆ ನಿಮಗೆ? ಲಾಜಿಕಲಿ ಚೆಕ್ ಮಾಡ್ಕೊಳ್ಳಿ. $6 ಬೇಕಾಗಿದೆ. ಅಂಡ್ ಔಟ್ ಆಫ್ ದಾಟ್ ಯು ಆರ್ ಮೇಕಿಂಗ್ ಅಬೌಟ್ $9. ಕ್ರೇಜಿ. ಓಕೆ, ಇಲ್ಲ ನಾನು 25 ಮಾಡ್ಕತ್ತೆ ಅಂದ್ರೆ ಮಾಡ್ಕೊಳ್ರಿ. ಸೊ ಕಾಲ್ ಪುಟ್ ಸೆಲ್ ಮಾಡಿ $15 ಸ್ಪೆಂಡ್ ಮಾಡ್ತಾ ಇದ್ರಿ ಆನ್ ದ ಬೇಸ್ ಆಫ್ ಅಮೌಂಟ್ ಯು ಆರ್ ಎಕ್ಸ್ಪೆಂಡಿಂಗ್. ಓಕೆ, look here, you can make crazy about even $10-20 ಕೂಡ ಕ್ರಿಯೇಟ್ ಮಾಡಬಹುದು on the base of 100x leverage ಇಂದ. Okay, so if I hedge on the both side, ತಗೊಳ್ಳಿ 3100 ತಗೊಳ್ಳಿ, 2900 ತಗೊಳ್ಳಿ. ಲೈಕ್ ಎಕ್ಸಾಂಪಲ್, if I buy 2920 ಬೇಕಾದ್ರೆ ಬೈ ಮಾಡಿ, ಅದು 2900 ವೆರಿ ನಿಯರ್. ಕೆಳಗಡೆ ನಾನು ಪೂರ್ತಿಯಾಗಿ ಹೆಜ್ ಆಗಿರ್ತೀನಿ. ಸೊ 25ನೇ ತಗೋಬೇಕು. ಲೈಕ್ ಲುಕ್ here, -1 +1 ಲುಕ್ ಹೆಂಗ್ ಕಾಣುತ್ತೆ. ಒಂದು ಸೆಕೆಂಡ್, ಲಿಮಿಟ್ ಪ್ರೈಸ್ ಆಗ್ತೀನಿ. ಕೆಳಗಡೆ ಪೂರ್ತಿ 0 ತರ ಇರುತ್ತೆ ಆಲ್ಮೋಸ್ಟ್, ಅಥವಾ ಕಮ್ಮಿ ಇರುತ್ತೆ. $4 ಲಾಸ್ ನೋಡಿ, ಬಹಳ ಅಂದ್ರೆ $4 ಲಾಸ್ ಇದೆ. ಸೊ ಇಫ್ ಇಟ್ ಇಸ್ ಇನ್ ದ ಮಿಡಲ್ ಯು ಮೇಕ್ ಸಮ್ ಅಮೌಂಟ್. ಮೇಲಗಡೆ ಹೆಜ್ ಬೇಕಾ? ಗೋ ಅಂಡ್ ಬೈ ಇಟ್. ಗೋ ಅಂಡ್ ಬೈ ಲೈಕ್ ಅರೌಂಡ್ 3100. ಓಕೆ, ಸೊ ಲಿಮಿಟೆಡ್ ಅನ್ನ ಇದನ್ನು ಕೂಡ. ಓಕೆ, ಲೈಕ್ ಇದು ಲಾಟ್ ಇನ್ 25. ಲೈಕ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾಡ್ತಿರಲ್ಲ ಅದೇ ರೀತಿ ಸಿಸ್ಟಮ್, ಮತ್ತೇನಿಲ್ಲ. $22 ಬೇಕಾಯ್ತು ನಿಮಗೆ. ಪೂರ್ತಿ ಹೆಜ್ಡ್ ಪೊಸಿಷನ್ ಇದೆ, ಪೂರ್ತಿ ಹೆಜ್ ಪೊಸಿಷನ್ ಲೈಕ್ ದಿಸ್ ಒನ್. ಒನ್ ಸೆಕೆಂಡ್, ಅನಲೈಸ್ ನಾವು. ಐರನ್ ಫ್ಲೈ ಆಗಿದೆ. ಸೊ ನಿಮ್ ಮ್ಯಾಕ್ಸ್ ಲಾಸ್ ಆಲ್ರೆಡಿ ಕ್ಯಾಪ್ ಆಯ್ತು. ವಿತ್ ಲಿವರೇಜ್ ತಗೊಂಡು, ಐ ರಿಪೀಟ್ ಹಿಯರ್, ಲಿವರೇಜ್ ತಗೊಂಡು ಮ್ಯಾಕ್ಸಿಮಮ್ ಲೂಸ್ ಯು ಆರ್ ಗೋಯಿಂಗ್ ಟು ಮೇಕ್ ಅಬೌಟ್ $7. ಇನ್ ಕೇಸ್ ಮಿಡಲ್ ಅಲ್ಲಿ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಒಂದು 7 ಆಗ್ಬೋದು, 10 ಆಗ್ಬೋದು, 15 ಆಗ್ಬೋದು. ಬಿಕಾಸ್ ಹೌ ಮಚ್ ಯು ಆರ್ ಸ್ಪೆಂಡಿಂಗ್ ಈಸ್ ಇಂಪಾರ್ಟೆಂಟ್. ಸ್ಪೆಂಡ್ ಮಾಡ್ತಾ ಇದ್ರಿ $22, ಅದಕ್ಕೆ ನಿಮ್ ಅರ್ಧಕ್ಕರ್ಧ ಮಾಡಿ ಬರ್ತಾ ಇದೆ. ಆಲ್ಮೋಸ್ಟ್ $7 ಅಂದ್ರೆ ಲಾಜಿಕಲ್ ಥಿಂಕ್ ಮಾಡಿ ಅಲ್ಲ. 22 ಸ್ಪೆಂಡ್ ಮಾಡ್ತಾ ಇದ್ರಿ ಟೋಟಲ್, ಅದು ಹೆಜ್ಡ್ ಪೊಸಿಷನ್ ಇದೆ, ಟೋಟಲ್ ಹೆಜ್ಡ್. ವೈ ಕಾಂಟ್ ಯು ಯೂಸ್? ಲಾಜಿಕಲ್ ಇದೆ. ಓಕೆ, ಲೆಟ್ಸ್ ಸಿ ಫ್ಯೂಚರ್ಸ್ ವಾಟ್ ಹ್ಯಾಪನಿಂಗ್ ಹಿಯರ್. ಸೊ ಇಲ್ಲಿ ಸಿಗುವ ಚಾನ್ಸ್ ಇದ್ರೆ ಪೊಸಿಷನ್ ತಗೊಳ್ಳೋಣ. ಓಕೆ, ಹಿಯರ್ ಸೊ ಎಸ್ ಎಲ್ ನ ಇದ್ರ ತಲೆ ಮೇಲೆ ಇಟ್ಕೋತೀವಿ. 3050ಕ್ಕೆ ಟಾರ್ಗೆಟ್ ನ
First number one 2930 and bottom we are putting here. ನೀವೆಲ್ಲ ಏನ್ ಮಾಡ್ತೀರಿ 10 20 25 ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ ವಿಲ್ ಬೈ ಇಟ್ ಸೆಲ್ ಇಟ್ ಟ್ರೇಡ್ ಮಾಡ್ತೀರಿ. ಸೊ ಇಫ್ ಯು ಆರ್ ಎಕ್ಸಿಕ್ಯೂಟಿಂಗ್ ದಿಸ್ ಪೊಸಿಷನ್ ಹಿಯರ್ ಓಕೆ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀವಿ ಯಾಕೆ ಅಂತ ಹೇಳಿದೆ ಅಂಡ್ ಟಾರ್ಗೆಟ್ ಏನ್ ಮಾಡ್ತೀವಿ ಇದನ್ನ 2882 ಓಕೆ ಕ್ಲೋಸಿಂಗ್ ಸಿಕ್ಕಿದೆ ಓಕೆ ಸ್ಮಾಲ್ ಆನ್ ಟ್ರೈ ಮಾಡೋಣ ಓಕೆ ಸೊ 25 ಲಾಟ್ ಹಾಕ್ತೀನಿ ಲುಕ್ ಹಿಯರ್ 25 ಲಾಟ್ ಐ ಆಮ್ ಪುಟಿಂಗ್ ಹಿಯರ್ ಸೊ 25x ಲಿವರೇಜ್ ಅಂದ್ರೆ $30 ಕೇಳ್ತಾ ಇದೆ. ಸೊ ಲಿಮಿಟ್ ಆರ್ಡರ್ ಇಟ್ಕೋಣ 99 ಓಕೆ 4 ಗೆ ಇಡೋಣ ಅಥವಾ 3 ಗೆ ಇಡೋಣ ಆದ್ರೆ ಆಗುತ್ತೆ. ಸಾರಿ ಸೆಲ್ ಇಡಬೇಕಲ್ಲ ಸಾರಿ ಸೆಲ್ ಓಕೆ ವಿ ಸೋಲ್ಡ್ ಸರ್ ತಗೋಬೋದಾ ಸರ್ ನಾವು ಟ್ರೈ ಮಾಡಿ ಅದಕ್ಕೇನಿದೆ ಹಿಟ್ಟಾದ್ರೂ ಆಗತ್ತೆ ಬಟ್ ಟ್ರೈ ಇಟ್ ಅಟ್ ಲೀಸ್ಟ್ ಅಡ್ಜಸ್ಟ್ ಮಾಡ್ಬೋದು ನೋಡ್ಕೊಳ್ರಿ ರನ್ನಿಂಗ್ ಇದೆ ಐ ಕ್ಯಾನ್ ಅಡ್ಜಸ್ಟ್ ಟು ಎಂಟರ್ ಇಟ್ ಓಕೆ ಎಕ್ಸಿಕ್ಯೂಟ್ ಆಯ್ತು ನೋಡ್ಕೊಳ್ಳಿ ಆಲ್ಮೋಸ್ಟ್ ಎಕ್ಸಿಕ್ಯೂಟ್ ಆಗಿದೆ ಅಪ್ಡೇಟ್ ಆಗಿದೆ ಇಲ್ಲ ಇನ್ನು ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಲುಕ್ ಎಕ್ಸಿಕ್ಯೂಟ್ ಆದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಲೈಕ್ ಇಟ್ಸ್ ಬೈ ಅಂಡ್ ಸೆಲ್ ಅಂತೇಳಿ. ಸರ್ ಇಥೇರಿಯಂ ಅಲ್ಲ ಸರ್ ಇದು ಇಥೇರಿಯಂ ಎಕ್ಸಿಕ್ಯೂಟ್ ಆಯ್ತು ನೋಡ್ಕೊಳ್ಳಿ ರನ್ನಿಂಗ್ ಲಾಸ್ ಕೊಡ್ಲಿಕ್ಕೆ ಕಾಣ್ಲಿಕ್ಕತ್ತದ ಈಗ ಲಾಸ್ ಪ್ರಾಫಿಟ್ ಕಾಣ್ಲಿಕ್ಕತ್ತದಲ್ಲ. ಸೊ ಇದನ್ನ ಪೊಸಿಷನ್ಸ್ ಅಲ್ಲೂ ಇಲ್ಲಿ ನೋಡಬಹುದು. ಸೊ ಇಲ್ಲಿ ಹೆಂಗೆ ತಗೊಂಡಿದೀವಿ ಲುಕ್ ಅಟ್ ಹಿಯರ್ ಲಿಕ್ವಿಡೇಷನ್ ಪ್ರೈಸ್ ಅಂತ ತೋರಿಸಿದೆ 3102 ಬಂದ್ರೆ ಆಟೋಮೆಟಿಕಲಿ ಲಿಕ್ವಿಡೇಟ್ ಆಗ್ತದೆ ಅಂತೇಳಿ. ಅದಕ್ಕಿಂತ ಮುಂಚೆನೆ ನೀವು ಒಂದು ಮಾರ್ಜಿನ್ ಏರಿಸಬಹುದು. ಲುಕ್ ಮಾರ್ಜಿನ್ ಏರಿಸಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಲಿಕ್ವಿಡೇಷನ್ ದೂರ ಹೋಗುತ್ತೆ. ಇಲ್ಲ ನಾನು ಎಸ್ ಎಲ್ ಇಡಬಹುದು ಓಕೆ ವೇರ್ ಐ ಕ್ಯಾನ್ ಪುಟ್ ಲುಕ್ ಹಿಯರ್ ನಾನು ಇಟ್ಟಿದ್ದೀನಿ ಇಲ್ಲಿ ಕಾಮನ್ಲಿ ಇಲ್ಲೇ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲೇ ಎಸ್ ಎಲ್ ಅಂತದಲ್ಲ ಎಳದು ಈ ಕಡೆ ಹಿಂಗ್ ಎಳದ್ರೆ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ತದೆ ಎಸ್ ಎಲ್ ಅಲ್ಲಿ ಎಸ್ ಎಲ್ ಎಷ್ಟೊಂದು ಕಾಣ್ಲಿಕ್ಕೆ ನಿಮಗೆ. ಸೊ ಇಲ್ಲಿ ನಾನು ಟಾರ್ಗೆಟ್ ಕೊಟ್ಟೆ ಟಿ ಪಿ ಅಂತಂದ್ರೆ ಎಳದು ಜಸ್ಟ್ ಈ ಕಡೆ ಎಳದೆ ಐ ಕ್ಯಾನ್ ಗೆಟ್ ಅ ಟಾರ್ಗೆಟ್ ಆಲ್ಸೋ ಇಯರ್ ಎರಡೂ ಕಣ್ಣಿಗೆ ಕಾಣ್ತಾ ಇದೆ. ಸೊ ಈ ರೀತಿ ಪೊಸಿಷನ್ ತಗೋಬಹುದು ಇದ್ರೊಳಗಡೆ. ಸರ್ ಈಗ ನಾನು ಲಿವರೇಜ್ 20x ಇಟ್ಟಿದ್ದೀನಿ ಲಿಮಿಟ್ ಆರ್ಡರ್ 2994 ಇಟ್ಕೊಳ್ಳಿ ಇದು ಎಕ್ಸಿಕ್ಯೂಟ್ ಆದ್ರೆ ಆಗುತ್ತೆ ಇಲ್ಲ ಕೆಳಗಡೆ ಹೋಗ್ತಾದ್ರೆ ಸ್ವಲ್ಪ ಕೆಳಗಿನ ಪ್ರೈಸ್ ಇಡಬೇಕಾಗ್ತದೆ. ಸರ್ ಲಾಟ್ ಎಷ್ಟು ತಗೊಳ್ಳಿ ಸರ್ ಒಂದು 20 ತಗೊಳ್ರಿ 10 ತಗೊಳ್ರಿ ಡಿಪೆಂಡ್ಸ್ ಆನ್ ದಟ್ ಓಕೆ 10 ಲಾಟ್ ತಗೊಂಡಿದ್ದೀನಿ ಸರ್ 10 ತಗೊಳ್ರಿ ಕಲೀರಿ ಫಸ್ಟ್ ಗೆ ಆಮೇಲೆ ನೀವು 10 300 ಹಾಕೊಂಡ್ರೆ ಜಸ್ಟ್ ಸೆಲ್ ಅಂತ ಕ್ಲಿಕ್ ಮಾಡೋದಲ್ಲ ಸರ್ ಈ ಸೆಲ್ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಶೋ ದಟ್ ಪಾಪ್ ಅಪ್ ಶೋ ತೋರಿಸುತ್ತೆ ಕ್ಯಾನ್ ಆಡ್ ಬಂತಾ I can understand important information. Okay, I can understand. Place order. Yeah. ಚೆಕ್ ಮಾಡಿ ಮುಂದೆ ಏನಾಗುತ್ತೆ ನೋಡ್ಕೊಂತವ್ರು. ಓಕೆ ಲೆಟ್ಸ್ ಬಿಗಿನ್. ಇದನ್ನ ಆಗ್ತಾ ಇರ್ಲಿ ಇದು ನೋಡಿದೀವಿ ಎಸ್ ಎಲ್ ಗಿಸಲ್ ಎಲ್ಲ ಇಟ್ಟಿದೀವಿ ಮುಗಿತಪ್ಪ ಇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸಮ್ ಪ್ರಾಕ್ಟಿಕಲ್ ಥಿಂಗ್ ಹಿಯರ್. ಲೆಟ್ಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಕ್ಟಿಕಲ್ ದಟ್ ಈಸ್ ದಿಸ್ ಒನ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇನ್ ದ ಕ್ರಿಪ್ಟೋ. ಬಿಕಾಸ್ ಅದು ನಡೀತಾ ಇರ್ಲಿ ಅದನ್ನ ತಲೆ ಕೆಡಿಸ್ಕೊಂಡು ನೆಸಸರಿ ಇಲ್ಲ. We have to concentrate on this one. Crypto notes number 2, this one. So ಇದ್ರೊಳಗಡೆ ನೀವು ಟ್ವಿಟರ್ ಒಂದು ಲಿಂಕ್ ಕೊಡ್ತೀನಿ ನಿಮಗೆ ಬೇಲ್ ಲಿಂಕ್ ಇದನ್ನ ಸೇವ್ ಮಾಡ್ಕೊಳ್ಳಿ ಟ್ವಿಟರ್ ಲಿಂಕ್ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಈಗ ಇಲ್ಲೇ ಕಳಿಸಿರ್ತೀನಿ ಯೂಸ್ ಇಟ್ ಲಿಂಕ್ ಕಳಿಸ್ದೆ ಯೂಸ್ ಇಟ್ ಓಕೆ. ಇಲ್ಲಿ ಏನೇನ್ ನೋಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಗೆ ನೋಡೋದಷ್ಟೇ ಜಸ್ಟ್ ಕಳಿಸಿದೀನಲ್ಲ ಇಟ್ಕೊಳ್ರಿ ಇದನ್ನ ಓಕೆ ಅಂಡ್ ಕ್ಲಿಕ್ ಆನ್ ಯುವರ್ ಸೆಲ್ಫ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ದೆನ್ ಯು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ವೇಲ್ ಅಲರ್ಟ್ ಬಗ್ಗೆ ಸಿಗ್ತಾ ಎಲ್ರಿಗೂ ಲಿಂಕ್ ಸಿಕ್ಕಿದೆ ಓಪನ್ ಇಟ್ ಸಿಗ್ತಾ ಎಸ್ ಅಂದ್ರೆ ಹೇಳಿ ನೆಕ್ಸ್ಟ್ ಹೋಗ್ತೀನಿ ಕ್ವಿಕ್ಲಿ. ಸರ್ ಇನ್ನೂ ಸಿಕ್ಕಿಲ್ಲ ಸರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ ನೋಡಿ. ಓಕೆ ಗ್ರೂಪ್ ಗೆ ಹಾಕ್ಬಿಡ್ತೀನಿ ತೋರಿ. ಎಸ್ ಸಿಕ್ತು ಸರ್ ಯೂಸ್ ಇಟ್ ಓಕೆ ಹಾಕಿದ್ನಾ ಓಕೆ ನೆಕ್ಸ್ಟ್. ಈಗ ನೆಕ್ಸ್ಟ್ ಪಾಯಿಂಟ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ಥಿಯರಿ ಬಂತಾ ಓಕೆ ಫೈನ್. ಇಯರ್ ಸ್ಮಾರ್ಟ್ ಮನಿ ಅಂದ್ರೆ ವೇಲ್ಸ್ ಅಂತ ಇದೀವಿ ಯಾಕಪ್ಪ ಅಂದ್ರೆ ದ ಪೀಪಲ್ ಹೂ ಆರ್ ಹಿಯರ್ ದೇ ಆರ್ ವೆರಿ ಸ್ಟ್ರಾಂಗ್. When they are big, they are very big and they have a huge quantities here. Okay, ಅವರ ಹತ್ರ ಲೈಕ್ 100 BTC 200 BTC ಅಟ್ಟ ಟ್ರೇಡ್ಗಳು ಹೆವಿ ಕ್ವಾಂಟಿಟೀಸ್ ಇದೆ
ಕಾಯಿನ್ಸ್ಗಳಿವೆ, ದೋಸ್ ಪೀಪಲ್ ವಿ ಕಾಲ್ ಆಸ್ ಅ ವೇಲ್ಸ್ ಅಂತೇಳಿ. ಇವ್ರನ್ನ ಲೈಕ್ ಇವ್ರ ಟ್ರಾನ್ಸಾಕ್ಷನ್ಸ್ ನ ನೀವು ಪಬ್ಲಿಕ್ ಅಲ್ಲಿ ನೋಡಬಹುದು. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ಪಬ್ಲಿಕ್ ಅಲ್ಲಿ ನೋಡಬಹುದು. ಅದ್ರ ಬೇಸಿಸ್ ಮೇಲೆ ನೀವು ಇವನ್ ಗೆಸ್ ಅಲ್ಲ, ಪೊಸಿಷನ್ ತಗೋಬಹುದು ಲೈವ್ ಅಲ್ಲಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಲ್ಕ್ ಡೀಲ್ಸ್, ಬ್ಲಾಕ್ ಡೀಲ್ಸ್ ಆದ್ರೆ ಇಟ್ ವಿಲ್ ಕಮ್ ಆಫ್ಟರ್ ದ ಮಾರ್ಕೆಟ್ ಅವರ್ಸ್. ಲೈವ್ ಅಲ್ಲಿ ಕಾಣ್ಬೇಕಾದ್ರೆ ಓನ್ಲಿ ವಾಲ್ಯೂಮ್ ಅಲ್ಲೇ ಕಾಣ್ತೀರಿ. ಇದು ಲೈವ್ ಅಲ್ಲಿ ಸಿಗುತ್ತಾ? ಲೈವ್ ಅಲ್ಲಿ ಸಿಗುತ್ತಾ? ಅದೊಂದು ಬೆಸ್ಟ್ ಅಡ್ವಾಂಟೇಜ್ ಇದೆ ನಿಮ್ಗೆ ಇದ್ರ ಒಳಗಡೆ. ಪ್ಲೀಸ್ ನೋಟ್. ಯಾ, ಓಕೆ, ಫೈನ್ ಅಂಡರ್ಸ್ಟ್ಯಾಂಡಿಂಗ್. ಹಲೋ ರಮೇಶ್ ಅವರೇ, ಮೇಡಮ್ಸ್, ಯಾ ಫೈನ್. ಸೊ ಇಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂದ್ರೆ ಯಾರ ಹತ್ರ ಹೆವಿ ಕ್ವಾಂಟಿಟೀಸ್ ಇದಾವಲ್ಲ ಅವರು ಟ್ರಾನ್ಸಾಕ್ಟ್ ಮಾಡ್ತಾರೆ. ಇಲ್ಲ ಬಹಳ ಹಿಂದೆ ತಗೊಂಡಿದ್ರು ಸರ್, 2000 ಇಸ್ವಿ ಒಳಗಡೆ ಅದು ಕ್ರಿಪ್ಟೋ ಬಹಳ ಬಿಗಿನಿಂಗ್ ಇತ್ತಲ್ಲ, ಆ ಕಾಯಿನ್ಸ್ ಗಳು ಮೊಮೆಂಟಮ್ ಆಗ್ತಾ ಇದ್ವಾ ಅಂದ್ರೆ ಯೂಶಲಿ ಯು ವಿಲ್ ಸಿ ದ ವೊಲಟಾಲಿಟಿ ಇನ್ ದ ಮಾರ್ಕೆಟ್. ಅವರ ಮೊಮೆಂಟಮ್ಸ್ ಗಳು ಏನಿದೆ, ವೆದರ್ ಲುಕ್ ಹಿಯರ್, ನಾನು ನನ್ನ ಕಾಯಿನ್ಸ್ ಗಳನ್ನ ಎಕ್ಸ್ಚೇಂಜ್ ತರ್ತಾ ಇದ್ದೀನಿ ಅಂದ್ರೆ ಐ ಆಮ್ ಸೆಲ್ಲಿಂಗ್ ಅಂತ, ಎಕ್ಸ್ಚೇಂಜ್ ಇಂದ ಹೊರಗಡೆ ತಗೊಂಡು ಹೋಗ್ತೀನಿ ಅಂಡ್ ಐ ಆಮ್ ಜಸ್ಟ್ ಬೈಯಿಂಗ್ ಅಂತ, ಅಥವಾ ಬುಲಿಶ್ ಅಂತ ಅರ್ಥ. ಅದನ್ನೇ ನಾವು ಇಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಓಕೆ, ಸೊ ಸ್ಮಾರ್ಟ್ ಮನಿ ಇಸ್ ಜಸ್ಟ್ ಅ ಹ್ಯೂಜ್ ಅಡ್ವಾಂಟೇಜ್ ಟು ಅಂಡರ್ಸ್ಟ್ಯಾಂಡ್ ವೇರ್ ದ ಮಾರ್ಕೆಟ್ ಇಸ್ ಗೋಯಿಂಗ್ ಹೆಡಿಂಗ್. ಅದನ್ನ ತಿಳ್ಕೊಳ್ಳಿಕ್ ತಗೋತೀವಿ ನಾವು ವೇಲ್ಸ್. ಓಕೆ, ಸೊ ವಾಟ್ ಆರ್ ದ ಕ್ರಿಪ್ಟೋ ವೇಲ್ಸ್? ಅದನ್ನೇ ಹೇಳಿದೀನಿ. ಓಕೆ, ಲೈಕ್ 1000 to 10,000 ಇಥೀರಿಯಂ ಅವ್ರ ಹತ್ರ ಇದೆ, ಅಥವಾ ಸಾಕಷ್ಟು ಅವ್ರ ಹತ್ರ ಕ್ರಿಪ್ಟೋ ಕಾಯಿನ್ಸ್ ಗಳಿವೆ. ಸೊ ಕ್ರಿಪ್ಟೋ ಕಾಯಿನ್ಸ್ ಸಾಕಷ್ಟು ಇದ್ರೆ ದೇ ಕ್ಯಾನ್ ಮೇಕ್ ವೊಲಟಾಲಿಟಿ. ಇದು ಲೈವ್ ಅಲ್ಲಿ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ಲೈವ್ ಅಲ್ಲೇ ಸಿಗುತ್ತೆ. ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಪ್ಪ ಎಂಡ್ ಆಫ್ ದ ಡೇ ಸಿಗುತ್ತೆ ಬ್ಲಾಕ್ ಅಂಡ್ ಬಲ್ಕ್ ಡೀಲ್ಸ್. ಇಲ್ಲಂಗಿಲ್ಲ, ಲೈವ್ ಅಲ್ಲೇ ಸಿಗುತ್ತೆ. ದಟ್ಸ್ ಓನ್ ಬೆಸ್ಟ್ ಅಡ್ವಾಂಟೇಜ್ ಫಾರ್ ಯು. ಓಕೆ, ಸೊ ಇದನ್ನಿದೆ, ಲೈಕ್ ಐ ವಿಲ್ ಸೆಂಡ್ ಯು ಆಲ್ ದ ನೋಟ್ಸ್ ಕಳಿಸ್ತೀನಿ ನಿಮಗೆ, ಯಾವ ರೀತಿ ಏನು ಅಂತ ಅಂತೇಳಿ. ಸೊ ಇವನ್ನ ಟ್ರ್ಯಾಕ್ ಮಾಡೋದ್ರಿಂದ ಲೈಕ್ ನೀವು ಸ್ಟಡಿ ಮಾಡಬಹುದು ಅವರ ಟ್ರಾನ್ಸಾಕ್ಷನ್ ಏನ್ ಮಾಡ್ತಾ ಇದ್ದಾರೆ, ವೆದರ್ ದೇ ಆರ್ ಬಾಯಿಂಗ್ ದಿಸ್ ಒನ್ ಆರ್ ಸೆಲ್ಲಿಂಗ್ ದಿಸ್ ಒನ್. ಕ್ರಿಪ್ಟೋನಲ್ಲಿ ಬುಲಿಶ್ ಇದಾರ, ಬೇರಿಶ್ ಇದಾರ ಅಂತ ರಿಯಲ್ ಟೈಮ್ ಅಲ್ಲಿ ಸಿಗುತ್ತೆ. ಐ ರಿಪೀಟ್, ರಿಯಲ್ ಟೈಮ್ ಟ್ರ್ಯಾಕಿಂಗ್. ದಟ್ ಇಸ್ ವೈ ಯು ಕ್ಯಾನ್ ಜಜ್ಮೆಂಟ್ ಕೂಡ ತಗೊಳ್ಳಿಕ್ಕೆ, ಅಪರ್ಚುನಿಟಿ ಫೈಂಡ್ ಮಾಡ್ಲಿಕ್ಕೆ ಒಂದು ಬೆಸ್ಟ್ ವಿಧಾನ ಲೈವ್ ಅಲ್ಲಿ. ಓಕೆ, ಸೊ ಫಾರ್ ದಟ್ ಪರ್ಪಸ್ ಇಟ್ಸ್ ಜಸ್ಟ್ ಯೂಸ್ ದಿಸ್ ಒನ್. ಓಕೆ, ನಾನು ಯಾವ ಡೇಟಾ ಎಲ್ಲಿಂದ ತಗೊಳ್ತೀರೋ ನಾವು ಡೇಟಾ ಹಿಡಿದೀನಿ, ಇಲ್ಲಿ ನೋಡ್ಕೊಡ್ರಿ ವೇರ್ ಯು ಕ್ಯಾನ್ ಸಿ ದಿಸ್ ಆಲ್ ಥಿಂಗ್ಸ್. ಸೊ ಇವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಲೈಕ್ ಎಕ್ಸಾಮ್ ಆರ್ಕಮ್ ಇಂಟೆಲಿಜೆನ್ಸ್, Nansen.ai, DBank ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಲ್ಲ ನಾನು ನೋಟ್ಸ್ ಕಳಿಸ್ತೀನಿ, ಸುಮ್ಮನೆ ನೋಡ್ರಿ ಅಷ್ಟೇ. ಲುಕ್ ಆನ್ ಚೈನ್, ಸ್ಪಾಟ್ ಆನ್ ಚೈನ್ ಅಂತ ಲಿಂಕ್ ಇವೆ, ಟೂಲ್ಸ್ ಗಳಿವೆ. ಲೈಕ್ ಇವನ್ ಗೂಗಲ್ ಕೂಡ ಮಾಡ್ಬೋದು, ಯು ಕ್ಯಾನ್ ಗೂಗಲ್ ಇಟ್. ಓಕೆ, ದಿಸ್ ಆಲ್ ದ ವೇರ್ ಯು ಕ್ಯಾನ್ ಯೂಸಿಲಿ ಚೆಕ್ ಔಟ್. ಓಕೆ, ಅದನ್ನ ಬಿಡಿ, ನೆಕ್ಸ್ಟ್ ಸಿ ದಿಸ್ ಒನ್. ಇದು ಅಂದ್ರೆ ಏನು? ಈ ಬಿಹೇವಿಯರ್ ಇಲ್ಲಿ ಬರ್ತದಲ್ಲ, ಇಲ್ಲಿ ನೋಡ್ಕೊಟ್ರೆ ಇಲ್ಲಿ ಬಿಹೇವಿಯರ್ ಬರ್ತದೆ ಅಂದ್ರೆ ಏನು? ಇಲ್ಲಿ ಏನೋ ಬಂದಿದೆ ನೋಡ್ಕೊಟ್ರೆ, ಲೈಕ್ ವೇಲ್ ಅಲರ್ಟ್ ಬಂದಿದೆ. ದಟ್ ಇದು ವೇಲ್ ಅಲರ್ಟ್ ಒಂದು ಮಾಧ್ಯಮ ಇದೆ, ಕೆಲವೊಂದು ಲಿಂಕ್ ಲೈಕ್ ವೆಬ್ಸೈಟ್ ಕೂಡ ಇದೆ. ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ವೇಲ್.ai ಅಂತ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಅಂಡ್ ಸ್ವಲ್ಪ ಬಹಳ ಡೀಪ್ ಬೇಕಪ್ಪ ಅಂದ್ರೆ ಯು ಹ್ಯಾವ್ ಟು ಪೇ, ಪ್ರೀಮಿಯಂ ಅಲ್ಲಿ ತಗೋಬಹುದು. ದಟ್ಸ್ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ. ಓಕೆ, ಅಂಡ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಸಖತ್ ಬಿದ್ದ ನೋಡ್ಕೊಡ್ರಿ. ಸೊ ಈ ರೀತಿ ಆಗ್ಬೇಕಾದ್ರೆ ನೋಡ್ಕೊಳ್ಳಿ. ಅಲ್ಲಿ ಇಲ್ಲಿ ನೋಡ್ಕೊಳ್ಳಿ, ಇದು ಕ್ಲೀನ್ ಆಗಿತ್ತಂದ್ರೆ ಇದನ್ನ ಅಳ್ಳಾಡಿಸಬಹುದು ನೋಡ್ಕೊಳ್ಳಿ ನೀವು ಬೇಕಾದಂಗೆ. ಕ್ಯಾನ್ ಯು? ಯಾ ಸರ್, ಅದು ಆರ್ಡರ್ ಹಿಸ್ಟ್ರಿ ಗೊತ್ತಾಗಿಲ್ಲ ಸರ್, ಅದು ಎಕ್ಸಿಕ್ಯೂಟ್ ಆಗಿದೆ ಇಲ್ಲ ಅಂತಂದು. ಆಗಿದೆ ಅಂದ್ರೆ ಪೊಸಿಷನ್ ಅಲ್ಲಿ ತೋರಿಸುತ್ತೆ ಮೇಡಮ್. ಇಲ್ಲಿ ಪೊಸಿಷನ್ ಅಲ್ಲಿ ತೋರಿಸುತ್ತೆ. ಓಪನ್ ಆರ್ಡರ್ ಅಲ್ಲಿ ಇರ್ಬೇಕು. ಅದು ಓಪನ್ ಆರ್ಡರ್ ಅಲ್ಲಿ ಇದೆ ಸರ್, ಅಂದ್ರೆ ನಿಮ್ದು ಎಕ್ಸಿಕ್ಯೂಟ್ ಆಗಿಲ್ಲ. ಅಲ್ಲೇ ಒಂದು ಹೆಂಗಿರುತ್ತೆ, ಓಡೋಗುತ್ತಲ್ಲ, ನಾವು ₹2 ₹3 ಸ್ವಲ್ಪ ಕೆಳಗಡೆ ಮೇಲೆಗಡೆ ಇಟ್ಕೊಂಡ್ಬಿಡ್ತೀವಿ. ಸೊ ಟು ಎಕ್ಸಿಕ್ಯೂಟ್ ಮೈ ಪೊಸಿಷನ್ಸ್, ಲಿಮಿಟ್ ಆರ್ಡರ್ ಇಟ್ಟಿರ್ತೀವಿ, ಸ್ವಲ್ಪ ಅಲ್ಲಾಡಿಸ್ತೀವಿ ಅಷ್ಟೇ. ಅದನ್ನ ಕ್ಯಾನ್ಸಲ್ ಮಾಡೋದಾ ಸರ್ ಈಗ? ಕ್ಯಾನ್ಸಲ್, ಇನ್ನೊಂದು ಅಪರ್ಚುನಿಟಿ ಸಿಕ್ಕರೆ ನೋಡೋಣ. ಯಾಕೆ ಬಿದ್ದಿದೆ ಈಗ ಆಲ್ಮೋಸ್ಟ್. ಇನ್ನೊಂದು ಅಪರ್ಚುನಿಟಿ ಸಿಕ್ಕರೆ ನೋಡೋಣ ಮತ್ತೆ. ಅಂದ್ರೆ ಎಕ್ಸಿಟ್ ಮಾಡ್ಬಿಡ್ಲಾ? ಕ್ಯಾನ್ಸಲ್ ಮಾಡ್ಕೊಳ್ರಿ. ಓಕೆ, ಒನ್ ಮೋರ್ ಅಪರ್ಚುನಿಟಿ ಸಿಕ್ತಂದ್ರೆ ಇಲ್ಲಿ ಮತ್ತೆ ತಗೊಳ್ಬಂತ್ರ ಲಿಮಿಟ್ ಆರ್ಡರ್ ಕೊಡ್ತಾರೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಹಿಯರ್. ಥಿಯರಿ ಏನ್ ಮಾಡೋಣ, ಇದು ನಡೀತಾ ಇರ್ತದೆ ನಡುವೆ. ಲುಕ್ ಹಿಂಗ್ ಕಾಣುತ್ತೆ ನಿಮ್ಗೆ. ಲುಕ್ ಈ ರೀತಿ ಕಾಣುತ್ತೆ ನೋಡ್ಕೊಳ್ಳಿ. ಏನೋ 126,818,298 USDC ಸ್ಟೇಬಲ್ ಕಾಯಿನ್. ಇದು ಬರ್ನ್ಡ್ ಆಟ್ USDC ಟ್ರೆಜರಿ. ಬರ್ನಿಂಗ್ ಆಗಿದ್ದು ತಲೆ ಕೆಡಿಸ್ಕೊಳ್ಕೊಬಿಟ್ರಿ, ಇವನ್ನ ತಲೆ ಕೆಡಿಸೋದು ಬೇಡ. ಟ್ರೆಜರಿ ಓಕೆ ಬೇಡ. ಓಕೆ, ಹಿಯರ್ USDT. ಲುಕ್, ಇಷ್ಟೊಂದು USDT ಓಕೆ ಟ್ರಾನ್ಸ್ಫರ್ ಫ್ರಮ್ ದಿಸ್ ಎಕ್ಸ್ಚೇಂಜ್ ಟು ದಿಸ್ ಒನ್. ಎಕ್ಸ್ಚೇಂಜ್ ಗಳು ಇವು. ಆಮೇಲೆ ಇಲ್ಲೊಂದು ಬಂದಿದೆ, ಏನೋ ಓದ್ಲಿಕ್ಕೆ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಟ್ರೈ ಮಾಡ್ರಿ ನೋಡ್ಲಿಕ್ಕೆ. USDC ಸ್ಟೇಬಲ್ ಕಾಯಿನ್ ಇದೆ, UNI ದಿಸ್ ಕಾಯಿನ್.
ಟ್ರಾನ್ಸ್ಫರ್ ಫ್ರಮ್ ಕಾಯಿನ್ ಬೇಸ್ ಇನ್ಸ್ಟಿಟ್ಯೂಷನ್ ಟು ಅನ್ನೋನ್ ವ್ಯಾಲೆಟ್, ಇಟ್ಸ್ ಅ ಬುಲಿಶ್ ನ್ಯೂಸ್. ಹೇಳ್ತೀನಿ ನಿಮ್ಗೆ ಏನು ಅಂತ ನೋಡ್ಲಿಕ್ಕೆ. 600 BTC ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ದ ಎಕ್ಸ್ಚೇಂಜ್. ಓಕೆ, ಎಕ್ಸ್ಚೇಂಜಿಗೆ ಬಂದಿದೆ. ಯಾಕೆ ಬಂದಿದೆ? ಇದೊಂದು 898 BTC ಎಕ್ಸ್ಚೇಂಜಿಗೆ ಯಾಕೆ ಬಂತು? ಓಕೆ, ಇದನ್ನು ಕೂಡ 845 BTC ಫ್ರಮ್ ಪೇಪಾಲ್ ಟು ಅನ್ನೋನ್ ವ್ಯಾಲೆಟ್. ವೈ? ಇವನ್ನೆಲ್ಲ ನೋಡ್ತಿದಾರಲ್ಲ, ಇವನ್ನೇ ಯೂಸ್ ಮಾಡೋದು ಫಾರ್ ಜಜ್ಮೆಂಟ್ ಪರ್ಪಸ್. ಫಾರ್ ಜಜ್ಮೆಂಟ್ ಪರ್ಪಸ್ ಯು ಆರ್ ಯೂಸಿಂಗ್ ದಿಸ್ ಒನ್. ಓಕೆ, ಯಾರಪ್ಪ ಕ್ಲಾಸ್ ಸೆಂಟ್ ಎವ್ರಿಬಡಿ ಲಿಂಕ್ ನ. ಯಾರಾದ್ರೂ ಕಮೆಂಟ್ ಆಗ್ತಾ ಇದ್ರೆ ಟೆಲಿಗ್ರಾಮ್ ಪ್ಲೀಸ್ ಅವ್ರಿಗೆ ರಿಪ್ಲೈ ಮಾಡಿ. Okay, if anybody is getting error, please our reply ಮಾಡಿ. Like if you are any placed issues, please. Like our Google registration ಮಾಡಬೇಕಾಗತ್ತೆ. If they are done it, that's it. ಅದೊಂದೇ ಇರುತ್ತೆ Google registration ಮಾಡೋ issues like face ಮಾಡ್ತದೆ ಅನ್ಕೋತೀನಿ. Please to check. Reply ಮಾಡಿ ನೀವೇ. Okay, I'll be teaching you, otherwise ನಿಮಗೆ ಡಿಸ್ಟರ್ಬ್ ಆಗುತ್ತೆ while I'm teaching. Please ಯಾರಾದ್ರೂ ರಿಪ್ಲೈ ಮಾಡಿ. ಸೊ ಇಲ್ಲೇನೋ ಕಾಣ್ತದೆ ನೋಡಿ, ಬೇಲ್ ಅಲರ್ಟ್ಸ್ ಗಳೆಲ್ಲ ಇಷ್ಟೆಲ್ಲ ಇವೆಲ್ಲ ನಿಮಗೆ ಲೈವ್ ಅಲ್ಲಿ ಸಿಗುತ್ತೆ. ರಿಪೀಟ್ ಯು ಲೈವ್ ಅಲ್ಲೇ ಎಷ್ಟು ಡೀಲ್ಸ್ ಗಳು ಟ್ರಾನ್ಸಾಕ್ಷನ್ ಆಗಿದೆ ಸಿಗುತ್ತೆ. ಇವುಗಳ ಅರ್ಥ ಏನು? ಹೆಂಗ್ ರಿಡ್ಯೂಸ್ ಮಾಡ್ತೀರಿ? ವೆದರ್ ಬೇರಿಶ ಬುಲಿಶ, ವೆದರ್ ಏನು ಚೇಂಜ್ ಆಗೋದಿಲ್ವಾ, ಲೈಕ್ ಅಕ್ಯುಮುಲೇಷನ್ ಆಗ್ತಿದ್ಯಾ, ಇವೆಲ್ಲ ಪಾಯಿಂಟ್ ಆಫ್ ವ್ಯೂ ನೀವು ಕಲಿತಾ ಹೋಗ್ತೀರಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್. ಓಕೆ, ಇಲ್ಲಿ ನೋಡ್ಕೊಂಡು ವೇಲ್ ಡಿಪಾಸಿಟ್ಸ್. ಲುಕ್, ಲಾಟ್ ಆಫ್ BTC ಟು ಬಿನಾನ್ಸ್ ಅಥವಾ ಬಿನಾನ್ಸ್ ಇಸ್ ಎಕ್ಸ್ಚೇಂಜ್. ಬಿಟ್ಫಿನ್ಲೆಕ್ಸ್ ಬರ್ಬೋದು, ಅವೆನ್ ಬರ್ಬೋದು, ಏನೋ ಎಕ್ಸ್ಚೇಂಜ್ ಹೆಸರು ಬರುತ್ತೆ. ಓಕೆ, ಲುಕ್ ಏನಾಗ್ತದೆ ಅಂದ್ರೆ ನಾನು ವೇಲ್, ಓಕೆ, ಅಥವಾ ನೀವು ವೇಲ್ ಅಂತ ತಿಳ್ಕೊಂಡು ಯಾರಾದ್ರೂ ತಿಳ್ಕೊಂಡು ಎ ಇಸ್ ಅ ವೇಲ್ ವಿಚ್ ಇಸ್ ಟೇಕಿಂಗ್ ದ ಕ್ರಿಪ್ಟೋ ಕಾಯಿನ್ಸ್ ಟು ಎಕ್ಸ್ಚೇಂಜ್ ತಗೊಂಡ್ಬರ್ತಾ ಇದ್ದೀನಿ. ಎಕ್ಸ್ಚೇಂಜ್ ಯಾಕೆ ತರ್ತೀಯಪ್ಪ? ಲುಕ್ ಇದ್ರ ನಿನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ಕುತ್ಕೋ. ಅದು ಎಕ್ಸ್ಚೇಂಜ್ ತಂದಿದ್ದೀನ ಅಂದ್ರೆ ಪಾಸಿಬಲಿ ಸೆಲ್ಲಿಂಗ್ಗೋಸ್ಕರನೇ ತಂದಿದ್ದಾನೆ ಅಂತ ಅರ್ಥ. ಇಫ್ ಎನಿ ವೇಲ್ಸ್ ಡಿಪಾಸಿಟಿಂಗ್ ಲಾಟ್ ಆಫ್ ಅ BTC ಅಥವಾ ಯಾವುದೋ ಒಂದು ಕಾಯಿನ್ ನ ಎಕ್ಸ್ಚೇಂಜ್ ತಗೊಂಡ್ಬರ್ತಾ ಇದೆ ಅಂದ್ರೆ ಇಟ್ಸ್ ಅ ಪಾಸಿಬಲ್ ಸೆಲ್ಲಿಂಗ್ ಅಂತ ಅರ್ಥ. ಓಕೆ, ಅಂಡರ್ಸ್ಟ್ಯಾಂಡಿಂಗ್? ಹಲೋ, ಗೆಟಿಂಗ್? ಎಸ್ ಸರ್. ಸೊ ಸಿಂಪಲ್ ಆಗಿ ಒಂದು ಪೆನ್ ತಗೋತೀನಿ. ಎಲ್ಲಿ ಪೆನ್ ಪೆನ್ ನೋಡು, ಇಲ್ಲಿ ಹಾಕಿದ್ ನೋಡು. ಅ ವೇಲ್ ಸೆಂಡ್ 500 BTC ಟು ಬಿನಾನ್ಸ್, ಸೊ ಪ್ರೈಸ್ ಮೈಟ್ ಡ್ರಾಪ್ ಅಂತ ಅರ್ಥ ಅಷ್ಟೇ. ಹಂಗಂತ ಹೇಳೋದು ಒಂದು ವೇದ ವಾಕ್ಯ ಅಲ್ಲ, ಬಟ್ ಇಟ್ ಇಸ್ ಇಂಪಾರ್ಟೆಂಟ್. ಒಂದ್ ವೇಲ್ ಸೆಲ್ ಮಾಡಬಹುದು, ಒಂದ್ ವೇಲ್ ಬೈ ಮಾಡಬಹುದು. ಸಿಕ್ಕಾಪಡೆ ವೇಲ್ಗಳಿವೆ. ದಟ್ ಕ್ಯಾನ್ ಬಿ ಡನ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್. ವೇಲ್ ವಿಡ್ರಾಸ್ ಇಥೇರಿಯಂ ಅಥವಾ ಎನಿ ಕಾಯಿನ್ಸ್ ಫ್ರಮ್ ಕಾಯಿನ್ ಬೇಸ್ ಅಥವಾ ಎಕ್ಸ್ಚೇಂಜ್ ಇಂದ ತಕ್ಕೊಂಡು. ಲುಕ್, ಸೆಕ್ಯೂರಿಟಿ ಡೆಲಿವರಿ ತಗೊಂಡಾದಂಗೆ ಇದು. ನಮಗೆ ಈಗ ಹೆಂಗ್ NSE ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡ್ತೀವಲ್ಲ, ಸೆಕ್ಯೂರಿಟಿ ಡೆಲಿವರಿ ತಗೋತೀವಿ ಇಲ್ಲ ಅಂತ, ಅದೇ ರೀತಿ ಇದು. ಓಕೆ, ಸೆಕ್ಯೂರಿಟಿ ಏನಾಯ್ತು ಇಲ್ಲಿ? ಕಾಯಿನ್ ಬೇಸ್ ಇಂದ ಓಕೆ ಪ್ರೈವೇಟ್ ಬಂದಿದೆ, ಲೈಕ್ ನನ್ನ ಅಕೌಂಟಿಗೆ ಇದೆ ಅಂತ ಅರ್ಥ. then it is possible long term holding ಅಂತ. ಇಟ್ಸ್ ಅ ಬುಲಿಶ್ ಒನ್. ಈಗ ಇನ್ಸ್ಟಿಟ್ಯೂಷನ್ ಲೈಕ್ ಯಾವುದೇ ವೇಲ್ಗಳು ಎಕ್ಸ್ಚೇಂಜ್ ತಗೊಂಡ್ಬರ್ತಾ ಇದೆ, ಸೆಲ್ಲಿಂಗ್, ಎಕ್ಸ್ಚೇಂಜ್ ಇಂದ ಹೊರಗಡೆ ತೆಗಿತಾ ಇದೆ, ಎಕ್ಸ್ಚೇಂಜ್ ಇಂದ ಲೈಕ್ ತಗೊಳ್ತಾ ಇದೆ, ಇಟ್ಸ್ ಜಸ್ಟ್ ಅ ಬುಲಿಶ್. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಬೋತ್ ಪಾಯಿಂಟ್ಸ್. ಎರಡು ಪಾಯಿಂಟ್ ಅರ್ಥ ಆಯ್ತು ಸರ್? ಇನ್ನೊಂದ್ಸರಿ ಹೇಳಿ ಸರ್. ಈಗ ಎಕ್ಸ್ಚೇಂಜ್ ತಗೊಂಡ್ಬರ್ತಾ ಇದೆ ಅಂದ್ರೆ ಯಾರಿಗಪ್ಪ ಇದು? ಪ್ಲೀಸ್ ಇಶ್ಯೂ ಇದ್ರೆ ರಿಪ್ಲೈ ಮಾಡಿ ಸರ್ ಪ್ಲೀಸ್. ಅಲ್ಲೇ ಫೈನ್. ಹಿಯರ್ ಸೊ ತಿಳಿತಾ ಅಥವಾ ರಿಪೀಟ್ ಮಾಡ್ಬೇಕಲ್ಲ ಇದನ್ನ? ಹಲೋ ಸರ್, ರಿಪೀಟ್ ಮಾಡಿ ಒಂದ್ಸರಿ. ಫೈನ್. ಲುಕ್ ಅಟ್ ಹಿಯರ್. ನೀವು ನಿಮ್ಮ ಹತ್ರ ಕಾಯಿನ್ಸ್ ಇದೆ. ಓಕೆ, ನಿಮ್ಮ ಹತ್ರ ಕಾಯಿನ್ಸ್ ಇದೆ, ಕೈಯಲ್ಲಿದೆ ಅಂತ ತಿಳ್ಕೊಟ್ಟು. ಹಂಗೆ ಇದು ವರ್ಚುವಲ್ ದೋ. ನಿಮ್ಮ ಹತ್ರ ಕಾಯಿನ್ ಇದ್ದು ಅದನ್ನ ನೀವು ಎಕ್ಸ್ಚೇಂಜ್ ತಗೊಂಡ್ಬರ್ತಾ ಇದ್ರಿ, ಅಂದ್ರೆ ಮಾರ್ಕೆಟಿಗೆ ತಗೊಂಡ್ಬರ್ತಾ ಇದ್ರಿ. ಯಾಕೆ? ಇಟ್ಕೊಂಡ್ ಕುತ್ಕೊಳ್ಳಿಕ್ಕಲ್ಲ, ಸೆಲ್ ಮಾಡ್ಲಿಕ್ಕೆ ಅಂತ ಅರ್ಥ. ಎಕ್ಸ್ಚೇಂಜ್ ತಗೊಂಡ್ಬರ್ತಾ ಇದ್ರೆ ಸೆಲ್ಲಿಂಗ್ ಅಂತ ಅರ್ಥ. ಅದೇ ಮಾರ್ಕೆಟ್ ಇಂದ ನೀವು ವಾಪಸ್ ನಿಮ್ ಕಡೆ ತಗೊಂಡು ಹೊಂಟಿದ್ದೀರಪ್ಪ ಅಂದ್ರೆ ಇಟ್ಸ್ ಬಾಯಿಂಗ್ ಅಥವಾ ಹೋಲ್ಡಿಂಗ್ ಅಂತ, ಬುಲಿಶ್ ಅಂತ ಅರ್ಥ. ಇಷ್ಟೇ. ಕಾಟ್? ಎಸ್ ಸರ್. ಸಿಂಪಲ್. ಓಕೆ, ಸಿಂಪಲ್. ಓಕೆ, ಡನ್. ಸೊ ಇಷ್ಟೇ ಇದೆ ಈ ಎರಡು ಪಾಯಿಂಟ್ಗಳು.
ಇದನ್ನ ಓದಿದ್ರೆ ಮುಗೀತು. ಇನ್ ಕೇಸ್ ಎನಿ ವೇಲ್ ಬಾಯ್ಸ್ ಲಾರ್ಜ್ ಅಮೌಂಟ್ ಆಫ್ USDT ಅಥವಾ ಸ್ಟೇಬಲ್ ಕಾಯಿನ್ಸ್ ನ ಬೈ ಮಾಡ್ತಾ ಇದೆ, USDC ಆಗ್ಬೋದು, USDT ಆಗ್ಬೋದು, ಇಟ್ಸ್ ಗೆಟಿಂಗ್ ರೆಡಿ ಟು ಬೈ. ಈಗ ಹೆಂಗಿದೆ, ಕೆಲವೊಂದು ಕಂಟ್ರಿ ಒಳಗಡೆ ಡೈರೆಕ್ಟ್ಲಿ ಬೈ ಮಾಡ್ಲಿಕ್ಕೆ ಕೊಡಲ್ಲ, ದೇ ವಿಲ್ ಬೈ USDT, ದೆನ್ ದೇ ಟ್ರೇಡ್ ಇನ್ ಕ್ರಿಪ್ಟೋ ಅಥವಾ ಕ್ರಿಪ್ಟೋ ಬೈ ಮಾಡ್ತಾರೆ. ಸೊ ಆ ರೀತಿ ಆಗ್ತಾ ಇದ್ರೆ, ಸ್ಪೆಷಲಿ ಯು ಥಿಂಕ್ ದಟ್ ಕ್ರಿಪ್ಟೋ ಈಸ್ ಅಬೌಟ್ ಟು ಬೈ, ಅಥವಾ ಇವನ್ ಅಲ್ಟ್ ಕಾಯಿನ್ಸ್ ಕೂಡ ಬೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ತಿಳ್ಕೊಟ್ರು. ಅಲ್ಟರ್ನೇಟಿವ್ ಅಂದ್ರೆ ಅದರ್ ದನ್ BTC, ಇದು ಕೂಡ ಬುಲಿಶ್ನೆಸ್ ಅಂತಾನೆ ತಿಳ್ಕೊಳ್ಳಿ. ಓಕೆ ಫೈನ್. ಲುಕ್, ಕೆಲವೊಮ್ಮೆ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ USDT ನಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಎಕ್ಸಿಟ್ ಆಯ್ತಾ USDT ನಲ್ಲಿ ಇಟ್ಕೊಳ್ತದನ್ನ, ಸ್ಟೇಬಲ್ ಕಾಯಿನ್ ಅಳ್ಳಾಡೋದಿಲ್ಲ, ಸೇಮ್ ಲೆವೆಲ್ ಪ್ರೈಸ್ ಇರುತ್ತೆ, 85 ತರ ಇರುತ್ತೆ, ಹಂಗೂ ಇಟ್ಕೊಳ್ಳಿಕ್ ಟ್ರೈ ಮಾಡ್ತಾರೆ. ವೇರ್ ಕ್ರಿಪ್ಟೋ ಅಪ್ ಅಂಡ್ ಡೌನ್ ಆಗುತ್ತೆ, USDT ವಿಲ್ ಬಿ ಸ್ಟೇಬಲ್ ಕಾಯಿನ್. ಸ್ಟೇಬಲ್ ಕಾಯಿನ್ ಅಂದ್ರೆ ಅದ್ರೊಳಗೆ ಪ್ರೈಸ್ಗಳು ಹೆಚ್ಚು ಕಮ್ಮಿ ಆಗಲ್ಲ, ಸೇಮ್ ಪ್ರೈಸ್ ಇರುತ್ತೆ ಯಾವಾಗ್ಲೂ. ಲೈಕ್ ನಮ್ಮಲ್ಲಿ ಲೈಕ್ ರುಪಿ ಹೆಂಗಿದಲ್ಲ ಅದೇ ರೀತಿ USDT, US ಡಾಲರ್, ನಾವು ಕ್ರಿಪ್ಟೋ ಒಂದು ಕಾಯಿನ್ ಸ್ಟೇಬಲ್ ಕಾಯಿನ್ ಅಂತೀವಿ ಅದಕ್ಕೆ. ಓಕೆ, ಸೊ ವೆನ್ ವೇಲ್ ಸೆಂಡ್ ಸ್ಟೇಬಲ್ ಕಾಯಿನ್ಸ್ ಟು DX ಅಥವಾ ಎಕ್ಸ್ಚೇಂಜ್ ಕಳಿಸ್ತಾ ಇದೆ ಅಂದ್ರೆ ಟು ಬೈ ಅಲ್ಟ್ ಕಾಯಿನ್ಸ್ ಅಂತ, ಅದೇ ಹೇಳೋದು ಈಗ ಸದ್ಯದ ಮಟ್ಟಿಗೆ, ಸೇಮ್ ಹೆಚ್ಚು ಕಮ್ಮಿ ಇವೆರಡು. ವೇಲ್ ಮೋಸ್ಟ್ $2 million USDC ಟು Uniswap ಮೇ ಪರ್ಚೇಸ್ ಅಲ್ಟ್ ಕಾಯಿನ್ಸ್ ಲೈಕ್ ಎನಿ, ಲೈಕ್ ಮ್ಯಾಟಿಕ್, ಸೋಲ್, ಯಾವ್ದು ಬೇಕಾದ್ರೂ ತಗೋಬಹುದು, ಅದನ್ನೇ ತಗೋಬೇಕಂತ ನೆಸರಿ ಇಲ್ಲ. ಒಟ್ನಲ್ಲಿ ಬುಲಿಶ್ ಪ್ರಿಪರೇಷನ್ ಆಗ್ತದೆ, ಬಾಯಿಂಗ್ ಪ್ರಿಪರೇಷನ್ ಆಗ್ತದೆ ಅಂತ ತಿಳ್ಕೊಳ್ಳೋದಷ್ಟೇ. ಇಷ್ಟು ತಿಳಿದ್ರೆ ಐ ಕ್ಯಾನ್ ಮೂವ್ ಸಮ್ ಅದರ್ ಥಿಂಗ್ಸ್ ಹಿಯರ್. ತಿಳಿತಾ? ಇನ್ ಮುಂದೆ ತಿಳಿತಾ ಹೋಗ್ತದೆ. ಒಂದೊಂದು ಎಕ್ಸಾಂಪಲ್ ತಗೊಳ್ತೀನಲ್ಲ, ನೀವು ತಿಳಿಲಿಲ್ಲ ಅಂದ್ರೆ ತಲೆ ಕಳ್ಸ್ಕೊಬಿಟ್ರೆ ನಿಮ್ಗೆ ಆಟೋಮೆಟಿಕ್ ವಿಧಾನ ಕೊಡಿಸ್ಬಿಡ್ತೀನಿ ನಾನು, ಬಟ್ ಇನ್ ತಿಳ್ಕೊಳ್ರಿ. ಓಕೆ, ಫಸ್ಟ್ ಓಕೆ ಲುಕ್ ಹಿಯರ್, ಕೆಲವೊಂದು ವೇಲ್ ಡಿಪಾಸಿಟ್ಸ್ ಲಾಟ್ ಆಫ್ BTC ಟು ಬಿನಾನ್ಸ್. ಫಸ್ಟ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡ್ಕೊಡ್ರಿ. ಸೊ ಬ್ಲಾಕ್ ಚೈನ್ ಟ್ರ್ಯಾಕರ್ ಶೋಸ್ ದಟ್ 500 BTC ಮೂವ್ಡ್ ಫ್ರಮ್ ಪ್ರೈವೇಟ್ ವ್ಯಾಲೆಟ್ ಟು ಬಿನಾನ್ಸ್ ಎಕ್ಸ್ಚೇಂಜ್ ಬಂದಿದೆ. ಹಂಗ್ ಬಂದಿದ್ರೆ ಯಾಕಪ್ಪ ಬಂದಿದೆ? ವೈಟ್ ಮ್ಯಾಟರ್ಸ್. ಲುಕ್ ಹಿಯರ್, ವೆನ್ ವೇಲ್ ಸೆಂಡ್ಸ್ ಅ ಬಿಟ್ಕಾಯಿನ್ ಟು ಎಕ್ಸ್ಚೇಂಜ್, ಇಟ್ ಯೂಶುವಲಿ ಮೀನ್ಸ್ ಇಟ್ಸ್ ಪ್ಲಾನಿಂಗ್ ಟು ಸೆಲ್ ಅಂತ ಅರ್ಥ. ಪ್ಲಾನಿಂಗ್ ಸೆಲ್. ಓಕೆ, ಸೊ ಇಂಪ್ಯಾಕ್ಟ್ ಹೈ ಸೆಲ್ ಪ್ರೆಷರ್, ಬಿಟ್ಕಾಯಿನ್ ಪ್ರೈಸ್ ಕುಡ್ ಫಾಲ್. Getting this could fall. ಅರ್ಥ ಸಿಂಪಲ್ ಆಗಿದೆ. ಓಕೆ, ತಿಳಿತಾ? ಓಕೆ, ನಾವು ವಿ ಗೋ ಸಮ್ ಪ್ರಾಕ್ಟಿಕಲಿ. ಇಲ್ಲ ಇತ್ತೀಚೆಗೆ ಆಗಿದ್ದು BTC ಅಷ್ಟೇ ತೋರಿಸ್ತೀನಿ, BTC ಅಷ್ಟೇ ನೋಡ್ಕೊಂಡು, BTC ಇಥೇರಿಯಂ ಇದ್ರೆ ಅಷ್ಟೇ ನೋಡೋಣ, ಬೇರೆ ಯಾವ್ದು ನೋಡೋದು ಬೇಡ. ಓಕೆ, ಹಿಯರ್ ಲುಕ್, ಇದು ಅನ್ನೊಂದು ವ್ಯಾಲೆಟ್ಗೆ ಹೋಗಿದೆ. ಇದು ಬುಲಿಶಾ ಬೇರಿಶಾ ಅಂತ ನೀವೇ ಹೇಳ್ಕೋತ ಹೋಗ್ತೀರಿ. ಲುಕ್, 2516 BTC ಟ್ರಾನ್ಸ್ಫರ್ ಫ್ರಮ್ ಕ್ರ್ಯಾಕರ್ ಅಂದ್ರೆ ಎಕ್ಸ್ಚೇಂಜ್ ಇದು ಟು ಅನ್ನೋನ್ ವ್ಯಾಲೆಟ್ ಅಂದ್ರೆ ಪ್ರೈವೇಟ್ ವ್ಯಾಲೆಟ್. ಎಕ್ಸ್ಚೇಂಜ್ ಇಂದ ಹೊರಗಡೆ ತೆಗೀತಾ ಇದ್ದೀನಿ. ವೆದರ್ ಬುಲಿಶಾ ಬೇರಿಶಾ? ಬುಲಿಶ್ ಹೋಲ್ಡಿಂಗ್. ಗುಡ್. ಸೊ ವೆರಾಸ್ ಇಲ್ಲಿ ಕೂಡ ನೋಡ್ಕೊಡ್ರಿ, ಇಲ್ಲಿ ಅನ್ನೋನ್ ವ್ಯಾಲೆಟ್ ಇಂದ ಅನ್ನೋನ್ ವ್ಯಾಲೆಟ್ಗೆ, ಯಾವ್ದೋ ನ್ಯೂ ವ್ಯಾಲೆಟ್ಗೆ ಎಕ್ಸ್ಚೇಂಜ್ ಆಗಿದೆ. ಇಲ್ಲಿ ಯಾವ್ದು ಚೇಂಜ್ ಅಲ್ಲ, ಜಸ್ಟ್ ಲೈಕ್ ಹ್ಯಾಂಡ್ ಶೇಕಿಂಗ್ ತರ ಇದೆ, ಯಾವ್ದೇ ರೀತಿ ಚೇಂಜಸ್ ಅಲ್ಲ. ಓಕೆ, ಅದೇ ರೀತಿ ಮೇಲ್ಗಡೆ ಮತ್ತೆ ಯಾವ್ದು ಸಿಗ್ತಾ ಇದೆಯಾ? ಸಿ, ಹಿಂಗ್ ನೋಡ್ಕೊಂತ ಹೋಗೋಣ. ಲೈಕ್ ಎಕ್ಸಾಂಪಲ್, ಹಿಯರ್ ನೋಡ್ಕೊಳ್ಳಿ, 850 BTC ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ಪೇಪಾಲ್. ಇದೊಂದು ಎಕ್ಸ್ಚೇಂಜ್. ಓಕೆ, ಸೊ ಮೈಟ್ ಬಿ bearish. Selling side. Next, here 845 BTC transfer from PayPal to unknown wallet, private wallet. This is bullish, right? Bullish. Yeah. Let's see, 898 BTC transfer from exchange to one more idundu like institution ಅನ್ಕೋತೀನಿ. ಸೊ ಇದು ಕೂಡ ಲೈಕ್ ಬುಲಿಶ್ನೆಸ್ ಥಿಂಕಿಂಗ್. ಓಕೆ, ಎನಿವೇ, ಸೊ ಈ ರೀತಿ ಏನೇನೋ ಸಿಗ್ತಾವಲ್ಲ, ಇನ್ನು ಓದ್ಲಿಕ್ಕೆ ಶುರು ಮಾಡಿದ್ರೆ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಆನ್ ದ ಬೇಸ್ ಆಫ್ ದಿಸ್ ಒನ್, ಈಗ ಕೊಟ್ಟಿದೆ, ಲಾಸ್ಟ್ ಕೊಟ್ಟಿದ್ದಲ್ಲ ಯಾವ್ದು BTC ಅದನ್ನ ನೋಡೋಣ. 600 BTC ಕೊಟ್ಟಿದೆ. ಲುಕ್, ಲಾಸ್ಟ್ ಲೇಟೆಸ್ಟ್ ಬಂದಿದ್ದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮ್ ಕೂಡ ಕೊಡುತ್ತೆ. 1 ಗಂಟೆ 20 ನಿಮಿಷಕ್ಕೆ ಕೊಟ್ಟಿದೆ ಡೇಟಾ. 1 ಗಂಟೆ 20 ನಿಮಿಷಕ್ಕೆ ಡೇಟಾ ಬಂದಿದೆ, 1:20 PM. ಓಕೆ, ಈ ಡೇಟಾ ಬಂದಿದೆ. ಏನಂದ್ರೆ 600 BTC ಇಷ್ಟೊಂದು USDT ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ಎಕ್ಸ್ಚೇಂಜಿಗೆ ಬಂದಿದೆ. ಅಂದ್ರೆ ಸೆಲ್ಲಿಂಗ್ ಗೋಸ್ಕರ 1 ಗಂಟೆ 20 ನಿಮಿಷಕ್ಕೆ. ಸೊ ಎಕ್ಸಾಕ್ಟ್ಲಿ 1 ಗಂಟೆ 20 ನಿಮಿಷಕ್ಕೆ ಹೋಗೋಣ. ಲೆಟ್ ಮೀ ಗೋ ಟು BTC. ಎಲ್ಲಾಯ್ತಪ್ಪ? ಓಕೆ, 1 ಗಂಟೆ 20 ನಿಮಿಷ ಟೈಮಿಂಗ್. ಸೊ ಎಕ್ಸಾಕ್ಟ್ಲಿ 5 ನಿಮಿಷದಲ್ಲಿ ಹೋಗ್ತೀನಿ. 1:20 ಅಂದ್ರೆ ಟು ಅಂಡರ್ಸ್ಟ್ಯಾಂಡ್. 1 ಗಂಟೆ 1:20. ಈ ಕ್ಯಾಂಡಲ್
ಲೈಕ್ ಮಾರ್ಕೆಟ್ ಮಾಡೋಣ, ಮಾರ್ಕ್ ಮಾಡೋಣ. ಓಕೆ, 1:20 ಇಲ್ಲಿ ಕಾಣುತ್ತಾ? ಹಲೋ, ಎಕ್ಸಾಕ್ಟ್ಲಿ Yes, sir. ಲೇಟೆಸ್ಟ್ ಆಗಿ ಬಂದಿದೆ, ಇದೆ ದೊಡ್ಡದು ಮಾಡ್ತೀನಿ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಟ್ರೆ. ಇಲ್ಲಿ ಸೆಲ್ಲಿಂಗ್ ಬಂದಿದೆ, ಸೆಲ್ಲಿಂಗ್. ಓಕೆ, ಈ ಕ್ಯಾಂಡಲ್ ಲೈಕ್ ಎಕ್ಸಾಕ್ಟ್ಲಿ 1 ಗಂಟೆ 20 ನಿಮಿಷ ಇದೆ ಕ್ಯಾಂಡಲ್. ಸೊ ಇದ್ರ ಕೆಳಗಡೆ ಹೋದ್ರೆ ನಿಮ್ ಪ್ಲಾನ್ ಏನ್ಬೇಕಪ್ಪ, ಬಂದಿದೆ ಮಾರ್ಕೆಟ್ ಆಲ್ರೆಡಿ ಬೇರಿಶ್ ಇದೆ, ಒಂದು ಕ್ಲಿಯರ್ ಮೈಂಡ್ ಸೆಟ್ ಏನಪ್ಪ, ಆಲ್ರೆಡಿ ಬೇರಿಶ್ ಇದೆ. ಸೊ ಬೇರಿಶ್ ಸೆಂಟಿಮೆಂಟ್ ಕೂಡ ಬಂದಿದೆ. ಸೊ ಐ ಕ್ಯಾನ್ ಥಿಂಕ್ ದಟ್ ಮಾರ್ಕೆಟ್ ಕ್ಯಾನ್ ಬಿ ಫಾಲೋಯಿಂಗ್ ದಿಸ್ ಒನ್. ಸೊ ಬೇರಿಶ್ ಪೊಸಿಷನ್ ಮಾಡ್ತೀರಿ, ಫ್ಯೂಚರ್ ನೋಡ್ಕೊಡಿ. ಇದು ಇನ್ ಕೇಸ್ ಮೇಲ್ಗಡೆ ಬರುತ್ತಪ್ಪ, ಈಗ ದಿಸ್ ವುಡ್ ಬಿ ಅ ಲೈಕ್ ಇಂಪಾರ್ಟೆಂಟ್ ಬ್ಯಾರಿಯರ್ ಫಾರ್ ಯು ಟು ದ ಟ್ರೇಡ್. ಅಥವಾ ಮೇಲ್ಗಡೆ ಹೋಗ್ಲಿಕ್ಕೆ ಹೋಗ್ಬೇಕಂದ್ರೆ ಇದನ್ನ ದಾಟಿ ಹೋಗ್ಬೇಕಿಲ್ಲ, ಹೋಗೋದಿಲ್ಲ. ಬಿಕಾಸ್ ಬೇರ್ಸ್ ಸಿಟ್ಟಿಂಗ್ ದೇರ್, ಗೊತ್ತಿದೆ. ಅರ್ಥ ಆಯ್ತು? ಟೈಮಿಂಗ್ ಪ್ರಕಾರ ನೀವು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಬಹುದು ಯೂಸಿಂಗ್ ದ ವೀಲ್ಸ್. ಯಾ Yes, sir. ಯಾ ಸೊ ಯೂಸ್ ಇಟ್ ಲೈಕ್ ದಿಸ್ ಕಾಮನ್ ಆಗಿ. ಕೆಲವೊಮ್ಮೆ ಇಲ್ಲ ಸರ್ ನೀವು ಹಿಂಗ್ ಹೇಳಿದ್ರಿ ಬೇರಿಶ್ ಅಂತ, ಬಟ್ ಆದ್ರೂ ಮಾರ್ಕೆಟ್ ಮೇಲ್ಗಡೆ ಹೋದ. ಸೊ ದಿಸ್ ಪೀಪಲ್ ಟ್ರಾಪ್ ಅಂತ ಇಟ್ಕೊಂಡ್ರೆ, ಟ್ರಾಪ್ ಆದ್ರೆ ಡೆಫಿನೆಟ್ಲಿ ಹೆಂಗೆ ನಮ್ಮ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಹೋಗ್ತದಲ್ಲ, ಕಿತ್ಕೊಂಡು ಹೋದಂಗೆ ಹೆಂಗ್ ಹೋಗುತ್ತೆ, ಮತ್ತೆ ಕಿತ್ಕೊಂಡು ಹೋಗುತ್ತೆ ಸ್ಮಾರ್ಟ್ ಮನಿ ತರಾನೇ. ಸೊ ಯೂಸ್ ಇಟ್ ಟೆಕ್ನಿಕಲಿ. ಗೆಟಿಂಗ್ ಐಡಿಯಾ? ಅಲ್ಲಿ ನೋಡ್ಕೊಂಡಿರ್ಬೇಕಾದ್ರೆ ಆಮೇಲೆ ಇವಾಗ ಸಂಜೆ ಅನ್ಕೋತೀನಿ 7 ಗಂಟೆ ಸುಮಾರು ಅಲ್ಲಿಂದ ರಿಜೆಕ್ಟ್ ಆಗಿದೆ. ಹೆಂಗೆ? ಯಾಕೆ? ದಿಸ್ ಪೀಪಲ್ ಆರ್ ಆಕ್ಟಿವ್ ಹಿಯರ್ ಟಿಲ್. ಅಂಡ್ ಈ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡ್ರೆ ಕೆಲಸ ಡನ್. ತಿಳಿತಲ್ಲ? ಯಾ Yes, sir. ಬೇರ್ಸ್ಗಳು ಎಲ್ಲಿದ್ದಾರೆ ಅಂತ Yes, sir. ಗೊತ್ತಾಯ್ತಲ್ಲ, ಸ್ಮಾರ್ಟ್ ಆಗಿ ಗೊತ್ತಾಯ್ತಿದ್ದು. ಡೇಟಾನು ಸಿಕ್ಕಿದೆ. ಅದ್ರ ಜೊತೆ ನೀವೊಂದು FVG ಕಾನ್ಸೆಪ್ಟ್ ಆ ಮಣ್ಣು ಮಸಿ ಹಾಕೊಂಡು ಕುತ್ಕೊಂಡ್ಬಿಡ್ರಿ. ಜಸ್ಟ್ ಸಿಂಪ್ಲೆ ಲುಕ್ ಬಂದಿದೆ ಯೂಸ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ನೀವೇನ್ ಮಾಡ್ಬೇಕು, ಲೈಕ್ ಹೌ ಟು ಪ್ರಿಪೇರ್ ಟ್ರೇಡಿಂಗ್, ಲೈಕ್ ಬ್ರೇಕ್ ಡೌನ್ ಆಯ್ತಾ, ಕ್ಲಿಯರ್ ಕ್ಯಾಂಡಲ್ ಆಯ್ತಾ, ಐ ಕ್ಯಾನ್ ಇಲ್ಲೇ ಸೆಲ್ ಆಗಿದೆ, ತಲೆ ಮೇಲೆ ನಾನು ಇಟ್ಕೋತೀನಿ, ಇಲ್ಲ ಕಾಲ್ ರೇಟಿಂಗ್ ಮಾಡ್ತೀನಿ, ಏನಾದ್ರೂ ಮಾಡ್ಕೊಳ್ರಿ, ನಿಮ್ ಇಷ್ಟ. ಓಕೆ, 1 ಗಂಟೆ 20 ನಿಮಿಷಕ್ಕೆ ಬಂದಿದ್ದ ಡೇಟಾ. ಯೂಸ್ ಇಟ್ ಲೈಕ್ ದಿಸ್. ಪ್ರಾಪರ್ ಥಿಂಕಿಂಗ್ ಇದೆ. ಆಮೇಲೆ ಇಲ್ಲಿ ಡೇಟಾ ಲೈವ್ ಆಗಿ ಸಿಗೋದ್ರಿಂದ, ಜಾಸ್ತಿ ಜನ ಲಿಕ್ವಿಡಿಟಿ ಇರೋದ್ರಿಂದ ನಾವು ನೀಟಾಗಿ ಪೊಸಿಷನ್ ತಗೋಬಹುದು. ಲೈಕ್ ಯು ಆರ್ ಬ್ಯಾಕ್ಡ್ ವಿತ್ ಸಮ್ ಡಮ್ ಡೇಟಾ. ಇದು ಇಂಪಾರ್ಟೆಂಟ್. ಓಕೆ, ವಿತ್ ದಿಸ್ ಒನ್ ಯು ಕ್ಯಾನ್ ಅಪ್ಲೈ ಕಾಮನ್ಸ್ ಆಗಿ, ಲೈಕ್ ಟ್ರೇಡ್ ಮೆಂಟಾಲಿಟಿ ಯೂಸ್ ಅಪ್ಲೈ ಮಾಡ್ತಿಲ್ಲ, ಅದ್ ರೀತಿ ಅಪ್ಲೈ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಳ್ರಿ. ಕಾಮನ್. ಗೆಟಿಂಗ್? Yes, sir. ಇದ್ರ ಜೊತೆಗೆ ನೀವು ಓದ್ಲಿಕ್ಕಂತೂ ಬದ್ದೇ ಬರ್ತದಲ್ಲ ನಿಮಗೆ. ಲೈಕ್ ಎಕ್ಸಾಂಪಲ್ ಇದು ಪೊಸಿಷನ್ ಇದೆ. ಓಕೆ, ಏನಾಗಿದೆ ಇದು? ಲಾಸ್ ಬಂತ. ಓಕೆ, ಬರ್ಲಿ ಹೋಗ್ಲಿ. ಓಕೆ, ಓದ್ಲಿಕ್ಕಂತೂ ಬರುತ್ತೆ. ಲೈಕ್ ವಾಲ್ಯೂಮ್ಸ್, ಕ್ಯಾಂಡಲ್ಸ್ ಓದ್ಲಿಕ್ಕೆ ಬರುತ್ತೆ, ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಓದ್ಲಿಕ್ಕೆ ಬರುತ್ತೆ, ಓದ್ರಿ. ಓಕೆ, ಲುಕ್ ಇಲ್ಲಿ ಸಖತ್ತಾಗಿ ವಾಲ್ಯೂಮ್ ಇದೆ ಸರ್. ಹೌದು. ಸೊ ಬೈಯರ್ಸ್ ಆರ್ ವೆರಿ ಸ್ಟ್ರಾಂಗ್, ಐ ಕ್ಯಾನ್ ಫೀಲ್. ಸೊ ಅದನ್ನ ಫೀಲ್ ಆಗಿ ಅಡ್ವಾನ್ಸ್ ಎಕ್ಸಿಟ್ ಹೊಡಿಬಹುದು. ಅಂಡ್ ಇದನ್ನ ನಾ BTC ನೋಡಿದೀನಿ, ಅದ್ರೊಳಗಡೆ ಲೈಕ್ ಇಲ್ಲಿದೆ, ಅದ್ರ ಪ್ರಕಾರ ಲೈಕ್ ವೇಲ್ ಅಲ್ಲಿದೆ. ಬಟ್ ಇದ್ರ ಬಗ್ಗೆ ನಂಗೆ ವೇಲ್ ಬಗ್ಗೆ ಇದ್ರ ಬಗ್ಗೆ ಡೇಟಾ ಸಿಕ್ಕಿಲ್ಲ. ಐ ಡಿಂಟ್ ಗಾಟ್ ಎನಿಥಿಂಗ್. ಬಟ್ ಐ ಹ್ಯಾವ್ ಒನ್ ಮೋರ್ ಟೂಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಒನ್ ಮೋರ್ ಟೂಲ್ ಇದೆ. ಯಾವುದು? ಲೆಟ್ಸ್ ಗೋ ಹಿಯರ್. ದಿಸ್ ಒನ್ ಇಸ್ ಕಾಯಿನ್ ಗ್ಲಾಸ್. ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ. ಕಾಯಿನ್ ಗ್ಲಾಸ್ ಕ್ಲಿಕ್. ಏನೇನೋ ಬರ್ತದೆ, ನೀವೇನು ಕಾನ್ಸಂಟ್ರೇಟ್ ಮಾಡಂಗಿಲ್ಲ. ಪೂರ್ತಿ ಡಿಗ್ಗಿಂಗ್ ಆಮೇಲೆ ಹೇಳ್ಕೊಡ್ತೀನಿ. ಸುಮ್ಮನೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಡ್ರಿ. ಕಾಯಿನ್ ಗ್ಲಾಸ್ ಕ್ಲಿಕ್ ಮಾಡಿದ್ರೆ ಇದು ಹಿಂಗ್ ಬರ್ತದೆ. ಹಿಂಗ್ ಬಂತು. ಗೋ ಹಿಯರ್. ಇಲ್ಲಿ ಏನೇನೋ ಕಾಣುತ್ತೆ, ಲಿಕ್ವಿಡೇಷನ್ ಅಂತ ಏನೋ ಕಾಣುತ್ತೆ, ಫಂಡಿಂಗ್ ರೇಟ್ ಅಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಕ್ಲಿಕ್ ಲಿಕ್ವಿಡೇಷನ್ ಇಟ್ ಮಾ. ಕ್ಲಿಕ್ ಮಾಡಿದ್ರೆ ಸಿಂಪಲ್ ಇಷ್ಟೇ ನೋಡೋದದ. ಇಲ್ಲಿ BTC, ಇಥೇರಿಯಮ್ ಸಿಗ್ತವೆ. ಯು ಕ್ಯಾನ್ ಡೂ ಎನಿ ಎಕ್ಸ್ಚೇಂಜ್, ಲೈಕ್ ಎಕ್ಸ್ಚೇಂಜ್ ಬೇರೆ ಬೇರೆ ಬರ್ತವೆ. ನೀವು ಬಿನಾನ್ಸ್ ಎಕ್ಸ್ಚೇಂಜ್ ಇದ್ದೇ ನೋಡ್ಕೊಳ್ರಿ. ಲುಕ್, ಬಿನಾನ್ಸ್, ಬೈಬಿಟ್, MEX, ಗೇಟ್, STX, ಹೈಪರ್ ಲಿಕ್ವಿಡ್, OKX, YLBT ಏನೇನೋ ಬರ್ತಾ ಇದೆ. ಲೈಕ್ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಒಳಗಡೆ. ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಅಂದ್ರೂ ಹೇಳ್ಕೊಡ್ತೀನಿ. ಫಸ್ಟ್ಗೆ ಎರಡು ಸೈಮಲ್ಟೇನಿಯಸ್ಲಿ ಕವರ್ ಮಾಡ್ಕೊಂಡು ತಗೋಣ. ಓಕೆ, ಲೆಟ್ಸ್ ಸಿ. ಇಲ್ಲಿ ನಾವು ಯೂಸ್ ಇಟ್ BTC ಇದೆ. ಓಕೆ, ಕ್ಲಿಕ್ ಮಾಡಿ. ಇಲ್ಲಿ ಕಳೆದ 24 ಗಂಟೆಯಲ್ಲಿ ಇರೋ ಪಾಯಿಂಟ್ ಬೇಡ, ಇತ್ತೀಚೆಗೆ 12 ಗಂಟೆಗೆ ಇರೋ ಡೇಟಾ. ಸೊ ಇಫ್ ಐ ಆಮ್ ಗೆಟಿಂಗ್ ಹಿಯರ್, ಲುಕ್, ಸದ್ಯದ ಮಟ್ಟಿಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಎಲ್ಲ ಕಾಣ್ತಾ ಉಂಟು. ಗ್ರೀನ್ ಲೈನ್ಸ್ಗಳು, ಯೆಲ್ಲೋ ಲೈನ್ಸ್ಗಳು ಕಾಣ್ತಾವಲ್ಲ, ದೇ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಇದು ಹೆವಿ ಯೆಲ್ಲೋ ಲೈನ್ ಕಾಣ್ತದೆ. ಲುಕ್, ಇದು ಹೆವಿ ಜಸ್ಟ್ ಬ್ಲೂ ಕಾಣ್ತದೆ. ನಡುವೆ ಗ್ರೀನ್ ಕ್ಯಾಂಡಲ್, ಗ್ರೀನ್ ಲೈನ್ಸ್ ಇವೆ. ಸೊ ಸ್ವಲ್ಪ ಡಾರ್ಕ್ನೆಸ್ ಇಲ್ಲಿ ಯೆಲ್ಲೋ ಜಾಸ್ತಿ ಆಗಿದೆ, ಡಾರ್ಕ್ನೆಸ್ ಬ್ಲೂ ಜಾಸ್ತಿ ಇದೆ.
ಹೆವಿ ಯೆಲ್ಲೋ ಲೈನ್ ಇತ್ತಪ್ಪ ಅಂದ್ರೆ ತಿಳ್ಕೊಂಬೇಡಿ, ದಟ್ಸ್ ಹೆವಿಯೆಸ್ಟ್ ಲಿವರೇಜ್ ತಗೊಂಡಿದ್ದಾರೆ ಜನ ಅಂತ. ಲಿವರೇಜ್ ಅಂದ್ರೆ ನಾವು ತಗೊಳ್ತೀವಲ್ಲ 25x 100x ಈ ರೀತಿ ಲಿವರೇಜ್ ತಗೊಂಡು ಅಲ್ಲಿ ಪೊಸಿಷನ್ ಮಾಡಿರ್ತಾರೆ, ಸೆಲ್ಲೋ ಬೈಯೋ ಪೊಸಿಷನ್ ಮಾಡಿರ್ತಾರೆ. ಆ ಜನ ಇಲ್ಲಿದ್ದಾರೆ. ಎಕ್ಸಾಕ್ಟ್ ನಂಬರ್ ಗೊತ್ತಾಗುತ್ತೆ ನಿಮಗೆ. ಲುಕ್, ಯೆಲ್ಲೋ ಲೈನ್ ಕ್ಲಿಕ್ ಮಾಡ್ತೀನಿ, 93,500, ಆಮೇಲೆ 93,700, ಆಮೇಲೆ 92, 93,866. ಈಗ ಗ್ರೀನ್ ಲೈನ್ ಕಾಣುತ್ತೆ ನೋಡ್ಕೊ, ಅಷ್ಟೊಂದು ಲಿಕ್ವಿಡೇಷನ್ ಲಿವರೇಜ್ ಇಲ್ಲ ಅಂತ. ಆಬ್ವಿಯಸ್ಲಿ ಓವರ್ ಸೋಲ್ಡ್ ಈ ರೀಸನ್ ಇದೆ, ಅಷ್ಟೊಂದು ಲಿಕ್ವಿಡೇಷನ್ ಇಲ್ಲ. ಇದು ಬ್ರೇಕ್ ಈಸಿ ಆಗುತ್ತೆ. ಆದ್ರೆ 90,400 ಹೋದ್ರೆ ಕಿತ್ಕೊಂಡು ಹೋಗ್ತದೆ. ಇದು ಸದ್ಯದ ಮಟ್ಟಿಗೆ ಇರೋ ಡೇಟಾ. ಓಕೆ, ಇದನ್ನೇ ಸೇಮ್ ಇಥೇರಿಯಂ ಅಲ್ಲಿ ನೋಡೋಣ, ಬಿಕಾಸ್ ಇಥೇರಿಯಂ ಟ್ರೇಡ್ ಮಾಡ್ತಿದ್ದೀವಲ್ಲ. ಬಿನಾನ್ಸೇ ನೋಡ್ತೀನ ನಾನು ಯಾವಾಗಿದ್ದು. ಬಿನಾನ್ಸ್ ಕ್ಲಿಕ್ ಮಾಡಿದ್ರೆ ಬಿನಾನ್ಸ್ ಒಳಗೆ ನೋಡ್ಕೊಳ್ತೀರಿ. ಜೋಸ್ ನೋಡ್ಕೊಟ್ರೆ ಇಲ್ಲಿಂದ ಜಂಪ್ ಆಯ್ತಲ್ಲ ಸಡನ್ಲಿ 2960 ಹತ್ರ ಲಿಕ್ವಿಡೇಷನ್ ಲೆವರೇಜ್. ಲೈಕ್ ಇಲ್ಲಿ ಬೈ ಮಾಡೋ ಜನ ಇದ್ದಾರೆ, ಕೆಳಗಡೆ ಇದ್ರೆ ಬೈ ಮಾಡೋ ಜನ ಇದ್ದಾರೆ, ಹೆವಿ ಲಿವರೇಜ್ ತಗೊಂಡು. ಇವ್ರು ಬ್ರೇಕ್ ಆದ್ರೆ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ಲಿ ಡೌನ್ ಸೈಡ್. ಎಲ್ಲೋ ಲೈನ್ ಅದಲ್ಲ ಅದು. ಮೇಲ್ಗಡೆ ಒಂದು ಲೈನ್ ಇದೆ, ಲುಕ್ ಇಲ್ಲೊಂದಿದೆ, ದಟ್ಸ್ ಅರೌಂಡ್ 3020. ಲಿಕ್ವಿಡೇಷನ್ ಲಿವರೇಜ್ ಕೂಡ ಹೇಳ್ತಾ ಇದೆ 2243 ಅಂತ ಹೇಳಿ. ಇದು ಒಂಥರ ಅಂಡರ್ಸ್ಟ್ಯಾಂಡಿಂಗ್ ದ ಸಿಸ್ಟಮ್. ಅರ್ಥ ಆಗ್ತಾ ಇದೆ, ರೈಟ್ ಆರ್ ನಾಟ್? ಎಸ್ ಆರ್ ನೋ? ಹಲೋ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ? ಇದು ಅರ್ಥ ಆಗ್ಲಿಲ್ಲ? ಅರ್ಥ ಆಯ್ತಾ ಸರ್? ಲಿಕ್ವಿಡೇಷನ್ ಲಿವರೇಜ್ ಅಂದ್ರೆ ಏನ್ರಿ ಸರ್ ಅದು? ಅಲ್ಲಿ ಬರ್ತೀನಿ. ಓಕೆ, ಈಗ ನೀವು ಟ್ರೇಡ್ ತಗೊಂಡಿದ್ರಲ್ಲ 25x 100x ಅಂತ ಹೇಳಿ, ಹಂಗ್ ತಗೊಂಡು ಪೊಸಿಷನ್ ತಗೊಂಡಿರ್ತೀರಿ. ಸೊ ನಿಮ್ಮ ಲಿಕ್ವಿಡೇಷನ್ ಪಾಯಿಂಟ್, ಲುಕ್ ಇಲ್ಲಿ ನಾನು ಪೊಸಿಷನ್ ಅಲ್ಲೇ ತೋರಿಸ್ತೀನಿ ನೋಡ್ರಿ. ಪೊಸಿಷನ್ ಅಲ್ಲಿ ಕೆಳಗೆ ಬರ್ರಿ, ಇಲ್ಲಿ ಕಾಣುತ್ತೆ ನೋಡ್ರಿ, ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸ್ ಅಂತ ಹೇಳಿ 3100 ಕಾಣ್ತಾ ಇದೆ. ಈ ಜಾಗಕ್ಕೆ ಬಂದ್ರೆ ನನ್ನ ಟೋಟಲ್ 80% ಆಫ್ ಲೈಕ್ ವಾಟ್ ಎವರ್ ಡಿಪ್ಲಾಯ್ಡ್ $29 ಡಿಪ್ಲಾಯ್ ಆಗಿದೆ ಇಲ್ಲಿ. ಓಕೆ, ಇದ್ರದ್ದು 80% ಇದ್ದಂಗೆ ಅದು ಆಟೋಮೆಟಿಕ್ಲಿ ಕ್ಲೋಸ್ ಆಗ್ಬಿಡುತ್ತೆ. ಆ ರೀತಿ ತಗೊಂಡಿರುವ ಜನ ಅಲ್ಲಿ ಎಷ್ಟಿದ್ದಾರೆ ಅನ್ನೋ ಒಂದು ಡೇಟಾ ಸಿಕ್ತ ನನಗೆ. ಆ ರೀತಿ 25x ತಗೊಂಡಿರ್ಬೋದು, 100x ತಗೊಂಡಿರ್ಬೋದು, ಡಿಪೆಂಡ್ಸ್. ಬಟ್ ಹೈಯೆಸ್ಟ್ ಲಿವರೇಜ್ ಅಥವಾ ಲಿವರೇಜ್ ತಗೊಂಡು ಸೆಲ್ ಮಾಡಿರ್ತಾರಲ್ಲ ಆ ಜನ ಅಲ್ಲಿದ್ದಾರೆ. ಇಫ್ ದೇ ಆರ್ ಲಿಕ್ವಿಡೇಷನ್ ಹ್ಯಾಪನಿಂಗ್ ಅಂದ್ರೆ ಮಾರ್ಕೆಟ್ ಆ ಸೈಡ್ ಬ್ರೇಕ್ ಆದ್ರೆ ಕಂಟಿನ್ಯೂ ಮೇಲೆಗಡೆ ಹೋಗ್ತದೆ, ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂ ಕೆಳಗಡೆ ಹೋಗುತ್ತೆ. ಸೊ ಫ್ರಮ್ ದ ಲಿಕ್ವಿಡೇಷನ್ ಆಂಗಲ್, ಸೊ 2960 ಹತ್ರ ಒಂದು ಸಪೋರ್ಟ್ ಇದೆ. 2960 ಈ ಜಾಗ ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿಂದ ಬೌನ್ಸ್ ಆಗಿದೆ ಮಾರ್ಕೆಟ್. ಎಕ್ಸಾಕ್ಟ್ಲಿ. ಓಕೆ, ಇದ್ರ ಪ್ರಕಾರ ಲಿಕ್ವಿಡೇಷನ್ ಲಿವರೇಜ್ ಪ್ರಕಾರನೇ ಮೇಲ್ಗಡೆ ರೆಸಿಸ್ಟೆನ್ಸ್ ಎಲ್ಲಿದೆ? ಐ ಥಿಂಕ್ ಒಂದು 3020 ಹತ್ರ. ಸೊ ಇಲ್ಲಿ ಬಂದು ಇದನ್ನ ಬ್ರೇಕ್ ಮಾಡ್ತಾ ಅದಕ್ಕಿಂತ ಮುಂಚೆ ಎಕ್ಸಿಟ್ ಹೊಡಿಬೇಕು, ಇಲ್ಲಾಂದ್ರೆ ಇಟ್ ಕ್ಯಾನ್ ಬ್ರೇಕ್ ಅಂಡ್ ಗೋ ಕಂಟಿನ್ಯೂ ಆಗೋ ಚಾನ್ಸ್ ಇದೆ. ಲೈಕ್ ಇಲ್ಲಿ ಲಿಕ್ವಿಡೇಷನ್ ಲಿವರೇಜ್ ಸೆಲ್ ಮಾಡಿದವರು ಎಸ್ ಎಲ್ ಇಟ್ಟಂಗಿದು ಅಂತ ತಿಳ್ಕೊಂಡು, ಎಸ್ ಎಲ್ ಇಟ್ಟಂಗೆ ಅಂತ ತಿಳ್ಕೊಂಡ್ರು. ಲಿಕ್ವಿಡೇಷನ್ ಲಿವರೇಜ್ ಅಂದ್ರೆ ಅವ್ರದ್ದು ಸೆಲ್ ಮಾಡಿದವರು ಎಸ್ ಎಲ್ ಅಂತ ತಿಳ್ಕೊಂಡ್ರು. ಇಲ್ಲಿದ್ದಾರೆ 20 to 443 million. So if it is hitting, I'll just exit 30-20 ಮೇಲೆ. ಲುಕ್ ಅಲ್ಲೇ ಸ್ವಲ್ಪ ರಿಜೆಕ್ಟ್ ಆಗ್ತದೆ, ಅದರ ಆಸ್ಪಾಸ್ ಪಿನ್ ಕಾಣ್ತದೆ ನೋಡ್ಕೊಳ್ರಿ. ಅಲ್ಲಿ ಕಾಣ್ತದೆ 30-20 ಹತ್ರ ನಿಮ್ ಕಿರಿಕಿರಿ ಕಾಣ್ತದೆ. ಈಗ ವೈ? ದಟ್ ಲಿಕ್ವಿಡೇಷನ್ ಲಿವರೇಜ್ ಇರುವ ಜಾಗ ಇದು. ಈ ಜಾಗ ಎಲ್ಲ ಲೈವ್ ಅಲ್ಲೇ ಸಿಗ್ತವೆ, ಮಜಾ. ಮತ್ತೆ ಲೈವ್ ಅಲ್ಲೇ ಸಿಗ್ತವೆ, ಅದೊಂದು ಅಡ್ವಾಂಟೇಜ್. ವೇಲ್ ಸಿಗ್ತಾ ಇದೆ, ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಕೂಡ ಸಿಗ್ತಾ ಇದೆ ಲೈವ್ ಅಲ್ಲಿ. ಯು ಕ್ಯಾನ್ ಡೂ. ಓಕೆ, ಸೊ ಪರ್ಪಸ್ ಆಫ್ ಪುಟ್ಟಿಂಗ್ ಅವರ್ ಪ್ರಾಪರ್ SL ಇಲ್ಲಿ ಇಟ್ಟಿದೀವಿ. ಲೈಕ್ ಫ್ರಮ್ ಪೊಸಿಷನಲ್ ಪಾಯಿಂಟ್ ಆಫ್ ವ್ಯೂ 15 ನಿಮಿಷದ ಪ್ರಕಾರ ನೋಡಿದ್ವಿ. ಲುಕ್ ಲೈಕ್ ಬ್ರೇಕ್ ಡೌನ್ ಆಗಿತ್ತು, ನೀಟ್ ಆಗೋದ. ಬಟ್ ವೋಲ್ಟಾಲಿಟಿ ಈ ಟೈಮಲ್ಲಿ ಹೆವಿನೇ ಇರ್ತದೆ. ಲೈಕ್ ಎಕ್ಸಾಂಪಲ್ ಫ್ರಮ್ 7 to 9 ಸ್ಪೆಷಲಿ ಹೆವಿ ಸ್ಪೀಡ್ ಇರುತ್ತೆ ಈ ಟೈಮ್ ಸ್ಪೆಷಲಿ. ಅವಾಗ ಸ್ವಲ್ಪ ಪೊಸಿಷನ್ ಸ್ಟ್ರಾಂಗ್ ಆಗಿ ಯಾವ ಕಡೆ ಹೋಗ್ತಾ ಗಟ್ಟಿ ಹಿಡ್ಕೊಂಡ್ರೆ ಒಂದ್ ಸೈಡ್ ಸಖತ ದುಡ್ಡಾಗ್ಬಿಡ್ತದೆ ಕ್ವಿಕ್ಲಿ. ಓಕೆ, ಲೆಟ್ಸ್ ಸಿ ಹಿಯರ್. ಇಲ್ಲಿ ಏನಾಗುತ್ತೆ ನೋಡೋಣ. ಅದ್ರ ಜೊತೆಗೆ ವೇರ್ ವಿ ಹ್ಯಾಡ್, ಓಕೆ ಎಲ್ಲಿದ್ವಿ, ಹಿಯರ್ ವೇಲ್ ಎಲ್ದ್ವಲ್ಲ, ಹಿಯರ್. ಇದ್ರೊಳಗಡೆ ಒಂದು ಕಾಮನ್ ಎಕ್ಸಾಂಪಲ್ ನೋಡೋಣ. ಓಕೆ, ವೇರ್ ಯು ಕ್ಯಾನ್ ಗೆಟ್ ಹಿಯರ್ ದಿಸ್ ಒನ್. ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಹಾಕಿರ್ತೀನಿ ಇದನ್ನ. ಸೊ ಡೋಂಟ್ ವರಿ. ಫಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಆರ್ಕಮ್ ಇಂಟೆಲಿಜೆನ್ಸ್ ಸಿಗುತ್ತೆ ಇದು. ಓಕೆ, ಅಂಡ್ ಫಸ್ಟ್ ಎಕ್ಸಾಂಪಲ್ ಹಿಯರ್. ಓಕೆ,
ಇದೊಂದು ಇಟ್ಕೊಳ್ಳಿ, ಅದರೊಳಗಡೆ ಕ್ವಿಕ್ ವಿಜುವಲ್ ಚಾರ್ಟ್. ಲೈಕ್ ಸೆಂಡಿಂಗ್ ಅ ಕ್ರಿಪ್ಟೋ ಟು ಎಕ್ಸ್ಚೇಂಜ್ ಮೀನ್ಸ್ ಸೆಲ್ಲಿಂಗ್. ಯು ಡ್ರೈವಿಂಗ್ ಕ್ರಿಪ್ಟೋ ಫ್ರಮ್ ದ ಪ್ರೈವೇಟ್ ಕ್ರಿಪ್ಟೋ ಟು ಪ್ರೈವೇಟ್ ವ್ಯಾಲೆಟ್ ಅನ್ನ ಎಕ್ಸ್ಚೇಂಜ್ ತೆಗಿತಾ ಇದಾರೆ ಬುಲಿಶ್. ಸೊ ಮೂವಿಂಗ್ ಸ್ಟೇಬಲ್ ಕಾಯಿನ್ಸ್ ಟು ಎಕ್ಸ್ಚೇಂಜ್ ಮೀನ್ಸ್ ಯು ಆರ್ ಬೈಯಿಂಗ್ ಅಲ್ಟ್ ಕಾಯಿನ್ಸ್. ಸೊ ಸ್ವಾಪಿಂಗ್ ಕ್ರಿಪ್ಟೋ ಸ್ಟೇಬಲ್ ಕಾಯಿನ್ಸ್ ಲುಕಿಂಗ್ ಫಾರ್ ಪ್ರಾಫಿಟ್ಸ್. ಲೈಕ್ ಪ್ರಾಫಿಟ್ ಬುಕ್ ಮಾಡಿ USDT ನಲ್ಲಿ ಇಟ್ಕೊಳ್ಳೋದು, ಪ್ರಾಫಿಟ್ ಬುಕಿಂಗ್ ಅದೇ ರೀತಿ ಆಗ್ಬೋದು. ಲುಕ್ ಹಿಂಗ್ ಬಂದಿರ್ತದೆ ನಿಮಗೆ ಡೇಟಾ ನೋಡೋದಲ್ಲ, ಹಿಂಗಿರುತ್ತೆ. ಸೊ ಇಷ್ಟೊಂದು USDT ನ ಟ್ರಾನ್ಸ್ಫರ್ ಫ್ರಮ್ HTX ಟು ಅವೆ. ಓಕೆ, ಎಲ್ಲಿಂದ ಹೋಗ್ತಾ ಇದೆ? ಫ್ರಮ್ HTX ಎಕ್ಸ್ಚೇಂಜ್ ಇಂದ, ಸೆಂಟ್ರಲೈಸ್ ಎಕ್ಸ್ಚೇಂಜ್ ಇಂದ ಇನ್ನೂ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಹೋಗ್ತಾ ಇದೆ ಇವೆ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಕಡೆ. ಅವಾಗ ಯಾವ ಟೋಕನ್ ಹೋಗ್ತಾ ಇದೆ? USDT ನೀವು ಇಂಟರ್ಪ್ರಿಟ್ ಮಾಡಬೇಕಾಗಿದ್ದು. ಆಮೇಲೆ ದ ವೇಲ್ ಈಸ್ ಮೂವಿಂಗ್ ಸ್ಟೇಬಲ್ ಕಾಯಿನ್ಸ್ ಔಟ್ ಆಫ್ ಎಕ್ಸ್ಚೇಂಜ್ ಇಂಟು ಡಿಸೆಂಟ್ರಲೈಸ್ ಫೈನಾನ್ಸ್ ಲೆಂಡಿಂಗ್ ಹತ್ರ ತಗೊಂಡು ಹೋಗ್ತಾ ಇದೆ. ಯಾಕೆ ಇಂಪಾರ್ಟೆಂಟ್? So generally, whale moves stable coins to DeFi platforms like Aave. It means that they do not plan to sell immediately. Number one. ಎರಡನೇದು, they may lend their stable coins to earn yield. ಇದ್ರ ಬಗ್ಗೆ ನಾನು ಹೇಳಿಲ್ಲ ನಿಮಗೆ, ಹೇಳ್ಕೊಡ್ತೀನಿ ಇದನ್ನ. ಆಮೇಲೆ it shows the confidence in the DeFi platform rather than panic selling. ಅಲ್ಲಿ ನಾಲ್ಕನೇದು, like no immediate danger, like crypto crash ಆಗೋ ಚಾನ್ಸಸ್ ಇಲ್ಲ ಅಂತ. ಸೊ ಡೋಂಟ್ ವರಿ, ಇದ್ರ ಬಗ್ಗೆ ಕೂಡ ಲೈಕ್ ಇದೇನು ಹೇಳಿದ್ನಲ್ಲ ಅರ್ನಿಂಗ್ yield ಅಂತ ಹೇಳಿ, ವಿಲ್ ಸ್ಟಡಿ ಅಬೌಟ್ ಇಟ್. ಸ್ಟೇಕಿಂಗ್ ಅದು STAKING ಸ್ಟೇಕಿಂಗ್, ಲೈಕ್ ಡಿವಿಡೆಂಡ್ ತರಾನೆ. ಇದು ಪಾಯಿಂಟ್ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್, ಲುಕ್ ಹಿಯರ್. ಸೊ ಅನ್ನೋನ್ ವ್ಯಾಲೆಟ್ ಟು Kraken, ದಟ್ ಇಸ್ ಸೆಲ್ಲಿಂಗ್ ಕ್ಲಿಯರ್ಲಿ ಫ್ರಮ್ ಲೈಕ್ ಎಲ್ಲಿಂದ ಹೋಗ್ತಾ ಇದೆ? ಅನ್ನೋನ್ ವ್ಯಾಲೆಟ್ ಇಂದ ಎಕ್ಸ್ಚೇಂಜ್ ಬರ್ತಾ ಇದೆ. ಯಾವುದು? BTC. ದ ವೇಲ್ ಇಸ್ ಮೂವಿಂಗ್ ಅಮೌಂಟ್, ಹ್ಯೂಜ್ ಅಮೌಂಟ್ ಟು ಎಕ್ಸ್ಚೇಂಜ್ ಅಂದ್ರೆ, ಸೊ ಇಟ್ಸ್ ಸಿಗ್ನಲಿಂಗ್ ದಟ್ ಪೊಟೆನ್ಶಿಯಲ್ ಸೆಲ್ಲಿಂಗ್ ಇಂಟೆಂಟ್. ಓಕೆ, ಸೊ ಡೌನ್ವರ್ಡ್ ಪ್ರೆಷರ್ ಬರುತ್ತೆ ಅನ್ನೋ ಸ್ಥಿತಿ. ಅರ್ಥ ಆಯ್ತು? ಹಲೋ, ಗೆಟ್ಟಿಂಗ್ ಆರ್ ನಾಟ್? ಒಂದ್ ದಿನ ತಗೊಳ್ಳಿ, ಹೋಗ್ಲಿ, ನಡೀತದೆ. ಬಟ್ ಅಟ್ ಲೀಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್? ಇಲ್ಲ? ಎಸ್ ಸರ್, ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಸರ್. ಟ್ರೈ ಮಾಡ್ರಿ, ಏನಾಗೋದಿದೆ ಹಿಂಗೆ ಆಗ್ತಾ ಇದೆ, ಬರ್ತದೆ, ಹೆಚ್ಚು ಕಮ್ಮಿ ಅನಿಸ್ತದೆ. ಬಟ್ ಇದನ್ ಒಂದ್ ಸೆಕೆಂಡ್ ಏನಮ್ಮ? ಸಾರಿ, ನನ್ನ ಮಗನ ಕಾಟ ಭಾಳ ಇದೆ ನಂಗೆ. ಎಲ್ಲರಿಗಿಂತ ಹೆಚ್ಚು ಆಫೀಸಲ್ಲಿ ಕುತ್ಕೊಂಡ್ರೆ ಬಹಳ ಒಳ್ಳೇದಾಗ್ತದೆ, ಮನೇಲೆ ತಗೋಬೇಕಾಗ್ತದೆ. ನಿನ್ನ ಕಾಟ ಹಂಗಿರೋದೆ. ಓಕೆ, ಫೈನ್. ಸೊ ಯು ಕ್ಯಾನ್ ಯೂಸ್ ದಿಸ್ ಒನ್. ಹೌ? ಜಸ್ಟ್ ವೇಲ್ ಅಲರ್ಟ್ ಒಳಗಡೆ ಹೋಗ್ತೀರಿ, ಯು ಜಸ್ಟ್ ಗೆಟ್ ಅ ನೋಟಿಫಿಕೇಶನ್. ಸೊ ಇಫ್ ಮೂವ್ಸ್ ಟು ಎಕ್ಸ್ಚೇಂಜ್, potential selling. If moves from exchange to wallet, just long term holding likely. So if combine, you can both. So ಇಲ್ಲಿ ಒಂದು ಪ್ರೋ ಟ್ರಿಪ್ ಹಾಕಿದೆ ನೋಡ್ಕೊಳ್ತೀರಿ. ವೇಲ್ ಮೂವ್ಸ್ ಪ್ಲಸ್ ಮಾರ್ಕೆಟ್ ಸೆಂಟಿಮೆಂಟ್ ಪ್ಲಸ್ ನ್ಯೂಸ್, ಇಟ್ಸ್ ಅ ಬಿಗ್ ವಿನ್ನೆಸ್ಟ್ ಕ್ಯಾಂಬೋ. ಲೈಕ್ ಇದ್ರ ಜೊತೆಗೆ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಕೂಡ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಕೂಡ ಯೂಸ್ ಮಾಡಿದ್ರೆ ಎಸ್ ಯು ಕ್ಯಾನ್ ಚೆಕ್ ಫುಲ್ ಸಿಗ್ನಲ್ ತರ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಯಾ, ಅಟ್ ಲೀಸ್ಟ್. ಹಲೋ, ಅಂಡ್ 30% ಅರ್ಥ ಆಗಿದೆ, 20%, 30% ಇದು ಹೇಳೋದನ್ನ. Yes, sir. ಯಾ, ಎಸ್ ಸರ್. ಟ್ರೈ ಮಾಡಿ. ಇಲ್ಲಿ ಎಕ್ಸಾಂಪಲ್ ಕೂಡ ಸಾಕಷ್ಟು ಕೊಟ್ಟಿದ್ದೀನಿ ನಿಮಗೆ. ಸೊ ಈ ವಿಜುವಲ್ ಎಕ್ಸಾಂಪಲ್, ಲುಕ್ ಹಿಯರ್. 5000 ಇಥೇರಿಯಂ ಲುಕ್, ಒಂದು ಇಥೇರಿಯಂ ವ್ಯಾಲ್ಯೂ ಎಷ್ಟು ಅಂತ ನೀವು ಜಸ್ಟ್ ಗೂಗಲ್ ಮಾಡ್ಕೊಳ್ಳಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಲುಕ್ ಹಿಯರ್, ಯಾಕೆ ದೊಡ್ಡದಂತೀನಿ ನಾನು? ಇಫ್ ಮಿನಿಮಮ್ ಲುಕ್ ಹಿಯರ್ 300 ಇಂದ 500 BTC ಎಕ್ಸ್ಚೇಂಜ್ ಆಗ್ತಾ ಇದೆ. ಹೆವಿ ಇದು. ಓಕೆ, ಹೆವಿ. ಯಾಕೆ? ಗೂಗಲ್ ಮಾಡ್ಕೊಳ್ರಿ, ಅದು ವ್ಯಾಲ್ಯೂ ಗೊತ್ತಾಗ ನಿಮಗೆ. 1 BTC ಟು ಡಾಲರ್ ಹಾಕೋರಿ. ಇನ್ INR ಬೇಡ, ಡಾಲರ್ ಹಾಕೊಡ್ರಿ. ಆಮೇಲೆ INR ತೋರಿಸ್ತೀನಿ ಎಷ್ಟಿದೆ. ಸೊ ಡಾಲರ್ 1 BTC ಈಕ್ವಲ್ ಟು 91,293 ಡಾಲರ್. ಓಕೆ, ಇಂಡಿಯನ್ ರುಪೀಸ್ ಅಲ್ಲೂ ನೋಡ್ಕೊಂಡ್ಬಿಟ್ರೆ 1 BTC ವ್ಯಾಲ್ಯೂ ಇಸ್ ಅಬೌಟ್ ಎಷ್ಟಾಗತ್ತೆ? 81,02,364. 81 ಲಕ್ಷ 1 BTC. ಸೊ ಅದೇ 500 BTC ಅದು ಅಳ್ಳಾಡಿದ್ರೆ ಅರ್ಥ ಮಾಡ್ಕೊಳ್ರಿ ಎಷ್ಟೊಂದು ಅಳ್ಳಾಡ್ತದಂತೆ. ಇಟ್ಸ್ ಅಬೌಟ್ ಲಾಜಿಕಲ್ ನೋಡ್ಕೊಳ್ಳಿ ಇದನ್ನ. 500 ಅಂದ್ರೆ ಒಂದು 0 ಹಾಕೊಳ್ರಿ, ಎಷ್ಟು ಹಾಕೋತೀರಿ ಹಾಕೊಳ್ರಿ. ಓಕೆ, ಜಸ್ಟ್ 0 ಹಾಕೊಳ್ರಿ. 1 ಕೋಟಿ ಅಂತ ಕೊಡ್ರಿ 1 BTCಗೆ, ಒಂದು 500 ಕೋಟಿ ಲೆಕ್ಕ ಹಾಕೊಳ್ರಿ.
400 ಕೋಟಿ. ಓಕೆ, 400 ಕೋಟಿ, 400 ಕೋಟಿ ಮೇಲೆ ಕೆಳಗಡೆ. ಇಟ್ಸ್ ನಾಟ್ ಅ ಸ್ಮಾಲ್. ಅದಕ್ಕೋಸ್ಕರ ಒಂದು 500 BTC ಹೆಚ್ಚು ಕಮ್ಮಿ ಎಕ್ಸ್ಚೇಂಜ್ ಆಗ್ತಾ ಇದ್ರೆ, ಇಥೇರಿಯಂ ಅಲ್ಲಿ 1000 ಇಥೇರಿಯಂ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ, ಟ್ರೈ ಟು ಬಿ ಕಾಶಿಯಸ್. ಲುಕ್ ಹಿಯರ್, 1 BTC ಬದಲು 1 ಇಥೇರಿಯಂ ಹಾಕಿ ತೋರಿಸ್ತೀನಿ. 1 ETH $2. ಫಸ್ಟ್ ಡಾಲರ್ ನೋಡ್ಕೊಳ್ರಿ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದ್ರೆ 3707 ಇದೆ. ಸೊ ಅದೇ ನಿಮಗೆ ಒಂದು 1000 ಇಥೇರಿಯಂ ಅಳ್ಳಾಡ್ತಾ ಇದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಲೈಕ್ ಪುಟ್ಟ ಝೀರೋಸ್ 30 ಆ ಕಡೆ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟಂತೀರಿ. ಓಕೆ, ಸೊ ಇಫ್ ಇಟ್ ಇಸ್ ದಾಟ್, ದೆನ್ ಆಬ್ವಿಯಸ್ಲಿ ಇಟ್ಸ್ ಹೆವಿ ಅಂತ ಅರ್ಥ. ಹೆವಿ ಕಾಮನ್ ಆಗಿ ತಿಳ್ಕೊಬೇಕಂದ್ರೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೋಗ್ತೀರಿ, ಡೇಟಾ ಇಲ್ಲಿ ಸಿಗುತ್ತೆ, ಫ್ರೀ ಸಿಗುತ್ತೆ. ಇಲ್ಲ ಟೆಲಿಗ್ರಾಮು ಇದೆ ಇದರದ್ದು. ಬಟ್ ಇಫ್ ಯು ಕ್ಲಿಕ್ ಎನಿಥಿಂಗ್ ದರ್, ದೆನ್ ಆಬ್ವಿಯಸ್ಲಿ ದೇ ವಿಲ್ ಆಸ್ಕ್ ಪ್ರೀಮಿಯಂ ವರ್ಷನ್. ಫ್ರೀ ಸಿಗುತ್ತೆ, ಯೂಸ್ ಮಾಡ್ಕೊಟ್ರಿ, ಯಾಕೆ ಸುಮ್ಮನೆ ಹೋಗ್ತೀರಿ. ಅಂಡ್ ದಿಸ್ ಒನ್ ಹೀಟ್ ಮ್ಯಾಪ್ ಕೂಡ ಈಗಲೂ ತಿಳಿಲಿಲ್ಲ ಅಥವಾ ಏನ್ ಡೌಟ್ಸ್ ಇದೆ? ಸರ್ ಇದು ಕಾಯಿನ್ ಬೇಸ್ ಲಿಂಕ್ ಗ್ರೂಪಿಗೆ ಹಾಕಿ ಸರ್. ಫೈನ್ ಔಟ್ ಕಾಯಿನ್ ಇದನ್ನ ಹಾ ಕಾಯಿನ್. ಸರ್. ಓಕೆ, ಹೀಟ್ ಮ್ಯಾಪ್. ಓಕೆ, ಗಾಟ್ ಎವ್ರಿಬಡಿ? ಸಿಕ್ತು ಅನ್ಕೋತೀನಿ. ಎಸ್ ಸರ್. ಯಾ, ಫೈನ್. ಸೊ ಇಷ್ಟು ಗೊತ್ತಿದ್ದು ಪೊಸಿಷನ್ ತಗೊಳ್ಳೋದು ಈಗ. ಸೊ ಈಗ ಪೊಸಿಷನ್ ತಗೊಂಡಿದೀವಿ. ಒಂದು ಬ್ರೇಕ್ ಡೌನ್ ಆಂಗಲ್ ಇಂದ BTC ತಗೊಂಡಿವಿ ಅಂತ ತಿಳ್ಕೊಂಡು ಇನ್ನು ಬಿಟ್ಬಿಟ್ರಿ, ತಲೆ ಕೆಡ್ಸ್ಕೊಬಿಟ್ರಿ. ಬಿಕಾಸ್ BTC ಡೇಟಾ ಇದೆಲ್ಲ ನಂತರ. ಓಕೆ, ಲುಕ್ ಹೇ, ಈ ಡೇಟಾ ಪ್ರಕಾರ ರಿಜೆಕ್ಷನ್ ಇದೆ. ಅಂಡ್ ಒನ್ ಮೋರ್ ಡೇಟಾ ಇಸ್ ಶೋಯಿಂಗ್ ಅ ಬ್ರೇಕ್ ಡೌನ್. ಅನದರ್ ಡೇಟಾ ಐ ಕ್ಯಾನ್ ಸಿ ಲಿಕ್ವಿಡೇಷನ್ ಹಿಟ್ ಮ್ಯಾಪ್. ಏನೇನ್ ನೋಡ್ತೀರಿ ನೋಡ್ಕೊಳ್ಳಿ. ಇಲ್ಲಿ ಒಂದು ನಿಮಗೆ ವೇಲ್ ಡೇಟಾ ಸಿಗುತ್ತೆ ಲೈವ್ ಅಲ್ಲಿ, ನಂಬರ್ 1. ಎರಡನೇದು ಲಿಕ್ವಿಡೇಷನ್ ಹಿಟ್ ಮ್ಯಾಪ್, ಎಲ್ಲಿ ಲಿವರೇಜ್ ಜಾಸ್ತಿ ತಗೊಂಡಿದೆ ಅದು ಗೊತ್ತಾಗುತ್ತೆ. ಎರಡನೇದು. ಮೂರನೇದು ಸೆಂಟಿಮೆಂಟ್ ಪ್ಲೇ ಆಗೋದನ್ನ ನೀವು ಲೈವ್ ಅಲ್ಲಿ ನೋಡ್ಕೋತೀರಿ. ಲೈಕ್ ನ್ಯೂಸ್ ಫ್ಲೋ ಡೈಲಿ ಸಿಗುತ್ತೆ, ಲೈವ್ ಅಲ್ಲಿ ಸಿಗುತ್ತೆ. ಲೈವ್ ಅಂತ ಯಾಕಂತೀನಪ್ಪ ಅಂದ್ರೆ 24/7 ಇದೆ. ಎನಿ ಟೈಮ್ ಎನಿ ನ್ಯೂಸ್ ಕ್ಯಾನ್ ಬಿ ಲೈಕ್ ಟೇಕನ್ ಇನ್ ಟು ದಿಸ್ ಒನ್. ಯಾವ್ದು ಬೇಕಾದ ನ್ಯೂಸ್ ಇದ್ರೊಳಗಡೆ ನೀಟಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕ್ರಿಪ್ಟೋ ಆರ್ ರಿಫ್ಲೆಕ್ಟರ್ ಆಫ್ ಅ ಲೈವ್ ನ್ಯೂಸ್. ಓಕೆ, ನಿನ್ನೆ ಫೆಡ್ ಮೀಟಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅದು ಮುಂಚೆನೆ ಬಿತ್ತು, ಆಮೇಲೆ ಜಸ್ಟ್ ರಿಕವರಿ ಆಯ್ತು. ಸೊ ಆಲ್ ದೋಸ್ ಥಿಂಗ್ಸ್ ಯು ವಿಲ್ ಗೆಟ್ ಇನ್ ಲೈವ್. ಓಕೆ, ದಟ್ಸ್ ವೈ ಐ ಪರ್ಸನಲಿ ಸೇ ಯಾ ಇಟ್ಸ್ ಗುಡ್ ಒನ್. ಕಂಟಿನ್ಯೂ. ಇದ್ರ ಜೊತೆಗೆ ನಿಮ್ಮ ಸಾಮಾನ್ಯ ನಾಲೆಜ್ ಅಪ್ಲೈ ಮಾಡ್ತಿರಲ್ಲ ನೀವು, ಲೈಕ್ ಕಾಮನ್ಲಿ ಲೈಕ್ ವಾಲ್ಯೂಮ್ ನೋಡೋದು, ಕಾಮನ್ ಸೆನ್ಸ್ ಅಥವಾ ಟೆಕ್ನಿಕಲ್ ಟ್ರೇಡಿಂಗ್ ಸಿಸ್ಟಮ್ ಆಫೀಸ್ ಯೂಸ್ ಮಾಡಿರಿ. ಅದನ್ನ ಸಪೋರ್ಟರ್ಸ್ ಮಾರ್ಕ್ ಮಾಡೋದು ಎಲ್ರಿಗೂ ಬರುತ್ತೆ. ಡೂ ಇಟ್, ಸಿಗುತ್ತೆ. ಆಮೇಲೆ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನ್ ಅಂದ್ರೆ ಲಿವರೇಜ್ ಸಿಗುತ್ತೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಣ್ಣು ಸಿಗಲ್ಲ, ಲಿವರೇಜ್ ಸಿಗಲ್ಲ. ಯು ಡೋಂಟ್ ಗೆಟ್ ಎನಿ ಲಿವರೇಜ್. ಇದು ಸಿಗುತ್ತೆ. ಅಂಡ್ ನಿಮ್ ಪ್ರಯತ್ನ ಎಷ್ಟಿರಬೇಕು? 500 ರೂಪಾಯಿ ಸಾಕು ದಿನಕ್ಕೆ, ಅಷ್ಟೇ. ಸ್ಟಾಪ್ ಲಾಸ್ ಅಷ್ಟೇ 500 ರೂಪಾಯಿ ದಿನಕ್ಕೆ ಟ್ರೈ ಮಾಡ್ಕೊಳ್ರಿ. ಪೊಸಿಷನ್ ನೀಟ್ ಆಗಿತ್ತಾ, 10, 15, 30, $40 ಆ ತರ ಆಗ್ಲಿ, ಬಿಟ್ಬಿಟ್ರೆ. ಓಕೆ, ಸೊ ಪ್ಲಾನ್ ಇಟ್ ಪ್ರಾಪರ್ಲಿ. ಆಮೇಲೆ ಟೈಮಿಂಗ್, ದಿಸ್ ಒನ್ ಇಸ್ ಟೈಮಿಂಗ್. ಲುಕ್, ಈ ಟೈಮಿಂಗ್ ಈಗ ನಡೀತಾ ಇದೆ ನೋಡ್ರಿ, ಲಂಡನ್ ನ್ಯೂಯಾರ್ಕ್ ಸೆಷನ್ ಈ ಹೆವಿ ಇರ್ತದೆ. ಈವನ್ ಈ ಟೈಮ್ ಅಲ್ಲಿ ಯು ಕ್ಯಾನ್ ಗೋ ಅಂಡ್ ಚೆಕ್. ಓಕೆ, ಲೈಕ್ USD INR ಕೂಡ ಚೆಕ್ ಮಾಡ್ರಿ. ದಟ್ USD CAD ಕೂಡ ಈಗ ಹೆವಿ ಕಿರಿಕಿರಿ ಇರ್ತದೆ. ಲೈಕ್ ಸ್ಪೀಡ್ ಇರ್ತವೆ. ಅಂಡ್ ಸ್ಪೆಷಲಿ US ಮಾರ್ಕೆಟ್ ನೋಡ್ತಾ ಇರಾ, US ಮಾರ್ಕೆಟ್ ಜಾಸ್ತಿ ಇಫೆಕ್ಟ್ ಬೀಳುತ್ತೆ ಅದಕ್ಕೆ. ಡವ್ ಜೋನ್ಸ್ ಸ್ಪೆಷಲಿ US ಮಾರ್ಕೆಟ್ಸ್ ಪಾಸಿಟಿವ್ ಇದು ಟ್ರೈ ಆಗ್ತದೆ ಪಾಸಿಟಿವ್ ಆಗ್ಲಿಕ್ಕೆ, ಪ್ರೊವೈಡೆಡ್ ಸಮ್ ಡೇಟಾ ಹ್ಯಾಸ್ ಟು ಕಮ್ ವೆರಿ ಸ್ಟ್ರಾಂಗ್ ಫಾರ್ ಅ ಕ್ರಿಪ್ಟೋ ಪರ್ಪಸ್ ಓನ್ಲಿ. ಇಲ್ಲ ಮಾರ್ಕೆಟ್ ಬೀಳಲಿಕ್ಕೆ ಟ್ರೈ ಆಗ್ತಾ ಇರೋದಿಲ್ಲ. ವೀಕ್ ಆಯ್ತಾ, ಇದೇನು ವೀಕ್ ಆಯ್ತು ಅಂದ್ರೆ ಕ್ರಿಪ್ಟೋ ಮೊದಲು ಬೀಳ್ತದೆ. ಮಾತ್ರ ಸೆಂಟಿಮೆಂಟ್ ಪ್ಲೇ ಮುಂಚೆನೆ ಡಿಸ್ಕಷನ್ ಮಾಡಿದೀನಿ, ಅದನ್ನ ಡೂ ಚೆಕ್. ಹೆಲ್ಪ್ ಆಗುತ್ತೆ ನಿಮ್ಗೆ. ಇದು ಲೈವ್ ಅಲ್ಲೇ ಡೇಟಾ ಗೊತ್ತಾಗುತ್ತೆ. ಗೆಟಿಂಗ್ ಓಕೆ. ಇಲ್ಲೇ ನೀವು ರೀಡಿಂಗ್ಸ್ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡಿ. ರೀಡಿಂಗ್ಸ್ ನೋಡ್ರಿ, ಎಲ್ಲಿ ಯಾವ್ದು ಡ್ರಾಯಿಂಗ್ಸ್ ಇಲ್ಲ. ಓಕೆ, ಲೆಟ್ ಮಿ ರಿಮೂವ್ ಎವ್ರಿಥಿಂಗ್ ಹಿಯರ್. ಓಕೆ, ಎಲ್ಲ ತೆಗೆದು ಹಾಕಿದೀನಿ. ಫಸ್ಟ್ ಗೆ ನಿಮ್ಮ ಅನಾಲಿಸಿಸ್ ಲೈಕ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾಡ್ತಾರೆ ಹಂಗೆ ಡೇ ಆಂಗಲ್ ಬರ್ತೀರಿ. ಡೇ ಆಂಗಲ್ ಇಂದ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಎಲ್ರಿಗೂ ಬರುತ್ತೆ. ಓಕೆ, ಲೆಟ್ಸ್ ಡ್ರಾ ಇಟ್. ಓಕೆ, ಸೊ ಕಾಮನ್ ಆಗಿ ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡಿದೀನಿ. ಲುಕ್
ಇದೊಂದು. ಸೊ ಪ್ಯಾರಲಲ್ ಚಾನಲ್ ತಗೊಂಡ್ರೆ ಚಂದ ಇರುತ್ತೆ ಫಾರ್ ಪರ್ಪಸ್ ಟು ಡ್ರಾ. ಓಕೆ, ನಾನು ಯೂಸ್ ಮಾಡಿದ್ದೀನಿ ಬಿಕಾಸ್ ಐ ಕ್ಯಾನ್ ಟಚ್ ದ ಬೋತ್. ಟಚ್ ಮಾಡಿದೆ, ವೆರಿ ನೈಸ್. ಸೊ ನೆಕ್ಸ್ಟ್ ಸ್ವಿಚ್ ರಿವರ್ಸಲ್ ಟು ದ ಲೋವರ್ ಟೈಮ್ ಫ್ರೇಮ್. ಯೂಶಲಿ 4 hours ಯೂಸ್ ಮಾಡ್ಕೊಳ್ಳಿ ಅಥವಾ 2 hours ಯೂಸ್ ಮಾಡ್ಕೊಡ್ರಿ. ಇಟ್ಸ್ ಗುಡ್ ಒನ್ 4 hours. ಓಕೆ, ಸೊ switch to 4 hours. ಓಕೆ, ಐ ಆಮ್ ಸೀಯಿಂಗ್ ಸಮ್ ರಿಜೆಕ್ಷನ್ಸ್ ಫ್ರಮ್ ದ ಟಾಪ್ ಹಿಯರ್. ನೋಡ್ತಾ ಇದ್ದೀನಿ, ಕಾಣ್ತಾ ಇದೆ, ನನಗೂ ಕಾಣುತ್ತೆ, ನಿಮಗೂ ಕಾಣ್ತಾ ಇದೆ. ದಟ್ಸ್ ನಂಬರ್ 2 ಪಾಯಿಂಟ್. ಸ್ಮಾಲ್ ಟೈಮ್ ಇನ್ನೂ ಸ್ವಿಚ್ ಮಾಡ್ಕೊಳ್ಳಿ ಫಾರ್ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎಂಟ್ರಿ. ಸೊ 1 hour ಆಂಗಲ್ ಈ ರೀತಿ ಇದೆ. ಮಾರ್ಕೆಟ್ ಅಲ್ಲಿ ಗಜ್ಜಿ ಬಿಜಿ ಇದೆ. ಯಾಕೆ ಇಲ್ಲಿ ಜಂಪ್ ಆಗಿದೆ ಅಂದ್ರೆ ಸಪೋರ್ಟ್ ಕೂಡ ಇದೆ ಈ ಜಾಗದಲ್ಲಿ. ಚೆಕ್ ಇಟ್ ಔಟ್. ಸಪೋರ್ಟ್ ಅಂಡ್ ಸಪೋರ್ಟ್ ಗೆಟಿಂಗ್. ಹಲೋ. ಅಂಡ್ ಅದ್ರ ಜೊತೆಗೆ ನೀವು ಇನ್ನೊಂದು ನೋಡಿದ್ರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಅಂತ ನೋಡಿದ್ರಿ. ಹಿಟ್ ಮ್ಯಾಪ್ ಪ್ರಕಾರ 2960 ಒಂದು ಸಪೋರ್ಟ್ ಇದೆ. ಅದು ಬೈ ಮಿಸ್ಟೇಕ್ ಬ್ರೇಕ್ ಆಯ್ತು. ಇಟ್ ವಿಲ್ ಫೇಲ್ till here. That's 2880. Understanding? Hello? Yes, sir. Yeah. ಅದರ ಪ್ರಕಾರ ಓಕೆ, ಇದನ್ನು ತಿಳ್ಕೊಂಡ್ರಿ. ಈಗ 1 hour ಅಲ್ಲಿ ಇದೆ ಸ್ಟೋರಿ. ಸೊ ಸ್ವಿಚ್ ಟು 15 minutes ಫಾರ್ ಲೈಕ್ ಎಂಟ್ರಿ ಅಂತ ತಗೊಂಡಿದ್ರಿ. ಲೈಕ್ ಯಾಕೆ ಎಂಟ್ರಿ ತಗೊಂಡ್ರಪ್ಪ ಇಲ್ಲಿ? ಓಕೆ, ಸೊ ನಾನು ರೀಸೆಂಟ್ ಆಗಿರುವ ಬ್ರೇಕ್ ಡೌನ್ ನಾನು ನೋಡಿದೆ, ಅದಕ್ಕೆ ತಗೊಂಡೆ. 5 ನಿಮಿಷದಲ್ಲಿ ಹೋಗಿ ತಗೋಬಹುದು, ನಿಮ್ ಇಷ್ಟ. ಇಲ್ಲ ಅಂತೇಳ 5 ನಿಮಿಷದಲ್ಲಿ ತಗೋಬಹುದು. ಓಕೆ, ಸೊ ಇಲ್ಲಿ ನೋಡ್ತೀರೇನಪ್ಪ ಅಂದ್ರೆ ವಾಲ್ಯೂಮ್ಸ್ಗಳು ನೋಡ್ತಿದ್ರಿ, ಸ್ಟಡಿ ಮಾಡ್ತೀರಿ. ಇಲ್ಲಿ ಹೋಗ್ತಾ ಇತ್ತು ಸರ್. ಓಕೆ, ಇದು ಫೇಲ್ ಆಯ್ತು. ಎಲ್ಲಿಂದ? ಎಕ್ಸಾಕ್ಟ್ ಹೈಯರ್ ಟೈಮ್ ಇಂದ ರಿಜೆಕ್ಷನ್ ಐತಲ್ಲ ಅಲ್ಲಿ. ಓಕೆ, ಅದ್ರ ಪ್ರಕಾರ ಆಯ್ತು ಸರ್. ಇಲ್ಲಿ ರನ್ನಿಂಗ್ ಅಲ್ಲಿ ತಗೊಂಡೆ. ಇಲ್ಲಿ ಎಕ್ಸಿಟ್ ಮಾಡಿದ್ರು ತಪ್ಪಿರ್ಲಿಲ್ಲ. ಓಕೆ, ಯು ಎಂಟರ್ಡ್ ಅಟ್ 3000, ಎಕ್ಸಿಟ್ ಅಟ್ 40 ಪಾಯಿಂಟ್ಸ್ ಅಂದ್ರೆ ನೀವು ಲೈಕ್ ಇಫ್ ಯು ಹ್ಯಾಡ್ ಅ ಹೆವಿ ಕ್ವಾಂಟಿಟಿ ಯು ಮೈಟ್ ಹ್ಯಾವ್ ಮೇಡ್ ಅ ಮನಿ. ಲುಕ್ ಹಿಯರ್, ನಾ ಬೇಕಾದ್ರೆ ಇದನ್ನ ಏನ್ ಮಾಡ್ತೀನಿ, ಇಲ್ಲೇ ಹಾಕಿ ತೋರಿಸ್ತೀನಿ ನಿಮಗೆ. ಲೈಕ್ ಕಮ್ ಹಿಯರ್, ಎಲ್ಲಪ್ಪ ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಕಾಣುತ್ತೆ. ಲುಕ್ ಹಿಯರ್, ನೀವು ಈಗ ಸೆಲ್ ಮಾಡಿದ್ರೆ ತಿಳ್ಕೊಡ್ರಿ. ಪ್ರಾಫಿಟ್ ಅಂಡ್ ಲಾಸ್ ನೋಡ್ಬೇಕಲ್ಲ, ಶಾರ್ಟ್. ಸೊ ನಿಮ್ಮ ಹತ್ರ ದುಡ್ಡು ಸಾಕಷ್ಟಿದೆ. ನನ್ನ ಹತ್ರ ಕ್ವಾಂಟಿಟೀಸ್ ಬೇಕಾದ್ರೆ ನಾನು ತಗೊಳ್ತೀನಿ 500 ಲಾಟ್ ಅಂದ್ರೆ. ಓಕೆ, BTC ನೋಡ್ಲಿಕ್ಕೆ ಇಥೇರಿಯಂ ಮೇಲೆ ತೋರಿಸ್ತೀನಿ. ಓಕೆ, ಎನಿವೆ ಲುಕ್ ಇದ್ರೊಳಗೆ ನೋಡ್ಕೊಡ್ರಿ ಕ್ಯಾಲ್ಕುಲೇಟರ್. ಶಾರ್ಟ್ ಪೊಸಿಷನ್. ಓಕೆ, 500 ಲಾಟ್. ಓಕೆ, ಅಂಡ್ ಎಷ್ಟಪ್ಪ ಎಲ್ಲಿಗೆ ಸೆಲ್ ಮಾಡಿದೀನಿ ಅಂದ್ರೆ ಟಾಪ್ ಅಲ್ಲಿ ಸೆಲ್ ಮಾಡಿದೀನಿ. ಎಷ್ಟಿದೆ? 92,000 ಅಂತ ಕೊಟ್ರೆ ಹೋಗ್ಲಿ. 92,000. ಅಂಡ್ ಇಫ್ ಐ ಆಮ್ ಗೋಯಿಂಗ್ ಟು ಎಕ್ಸಿಟ್ ಅರೌಂಡ್ 91,500, ಮೇಡ್ ಅಬೌಟ್ $250. 500 ಲಾಟ್, ಕ್ವಿಕ್ ಅಂಡ್ ಗೋ. ಕಮ್ಮಿ ಇದ್ರೆ ನಿಮ್ಗೆ ಅದು ಅನಾಯಿಂಗ್ ಅನಿಸುತ್ತದೆ. ಅನಾಯಿಂಗ್ ಲೈಕ್ 20 ಇತ್ತಪ್ಪ, $10 ಮಾಡ್ತೀರಿ. ಇವಾಗ ಜಾಸ್ತಿ ಹೋಲ್ಡ್ ಮಾಡ್ತೀರಿ ನೀವು, ಜಾಸ್ತಿ ಇದ್ದಾಗ ಕಮ್ಮಿ ಹೋಲ್ಡ್ ಮಾಡ್ತೀರಿ. ಎರಡು ಬ್ಯಾಲೆನ್ಸ್ ಮಾಡ್ರಿ. ಅಲ್ಟಿಮೇಟ್ಲಿ ವಿಲ್ ಮೇಕ್ ಮನಿ. ಓಕೆ, ಫೈನ್ ದೆನ್. ಸೊ ವಾಟ್ಸ್ ಹ್ಯಾಪನಿಂಗ್ ಇನ್ ಇಥೇರಿಯಂ ವಿತ್ ಮೈ ಪೊಸಿಷನ್? ಇಟ್ಸ್ ರನ್ನಿಂಗ್ ನಾವು ಪಾಸಿಟಿವ್ ಆಗಿ. ಸೊ 2960 ಬ್ರೇಕ್ ಆದ್ಮೇಲೆ ನಾವು ಟಾರ್ಗೆಟ್ ಏನ್ ಮಾಡಿದ್ವಿ? 28 ಅಥವಾ 2900 ಅಂತ ತಿಳ್ಕೊಡ್ರಿ. ಸೈಕಾಲಜಿ ನಂಬರ್. ಓಕೆ, ಸೊ ಇಷ್ಟು ಅರ್ಥ ಮಾಡ್ಕೊಂಡಿದ್ರಿ. ಅಂಡ್ ಕಾಮನ್ ಆಗಿ ಜಾಸ್ತಿ ಪುಷ್ ಮಾಡಲ್ಲ ನಿಮ್ ಮೈಂಡ್ಗೆ, ಲೈಕ್ ಕಿರಿಕಿರಿ ತರ. ಲೈಕ್ ದಿಸ್ ಒನ್ ವೇಲ್ ಅರ್ಥ ಆಯ್ತು ಅನ್ಕೋತೀನಿ. ಅಟ್ ಲೀಸ್ಟ್ ಕಾಮನ್ ಆಗಿ 20%, 30%. ಎಸ್ ನೋ? Yes, sir. ಯಾ. ಸೊ ಆಕ್ಚುಲಿ ವೇಲ್ಸ್ ಅಂದ್ರೆ ಯಾರು? ಇಲ್ಲಿಂದ ಶುರು ಮಾಡ್ತೀನಿ. ದೀಸ್ ಆರ್ ಲೈಕ್ ಇನ್ಸ್ಟಿಟ್ಯೂಷನ್ಸ್, ಲೈಕ್ ಎಕ್ಸಾಂಪಲ್ ಗ್ರೇ ಸ್ಕೇಲ್, ಮೈಕ್ರೋ ಸ್ಟ್ರಾಟಜಿ, ಇಂಥವೇನೋ ಬರ್ತವೆ. ಲೈಕ್ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಬ್ಲಾಕ್ ರಾಕ್, ಅವರು ಕೂಡ ಟ್ರೇಡ್ ಮಾಡಿದಾರೆ. ಸೊ ಇಫ್ ದೇ ಆರ್ ಬೈಯಿಂಗ್, ದಟ್ ಬುಲಿಶ್ ಸೆಂಟಿಮೆಂಟ್. ಇಫ್ ದೇ ಆರ್ ಸೆಲ್ಲಿಂಗ್, ದಟ್ ಬೇರೆ ಸೆಂಟಿಮೆಂಟ್ ಇರುತ್ತೆ. ಸೊ ಇಫ್ ದೇ ಆರ್ ವಿಡ್ರಾಯಿಂಗ್, ಲೈಕ್ ಹೋಲ್ಡಿಂಗ್ ಅಥವಾ ಬುಲಿಶ್ ತರ. ಸೊ ಅದನ್ನು ಕೂಡ ಹಾಕಿದೀನಿ. ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಕೂಡ ಹಾಕಿದೀನಿ. ಇವೆಲ್ಲ ವೆಬ್ಸೈಟ್ಗಳಿಗೆ ಜಸ್ಟ್ ಕ್ಲಿಕ್ ಮಾಡಿ ಹೋಗಿ ನೋಡ್ಕೊಂಡು ಬರ್ರಿ. ಅಂಡ್ ಈ ಒಂದೊಂದೇ ಲೈಕ್ ಇದ್ರೊಳಗೆ ನಾನ್ ಟ್ರೈ ಮಾಡೋದು ವೇಲ್ ಅಲರ್ಟ್ ಅಷ್ಟೇ. ಟ್ವಿಟರ್ ನಲ್ಲಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಯೂಸ್ ಇಟ್. ಈ ಟ್ವಿಟರ್ ನಲ್ಲ ಎಕ್ಸ್ ಅಂತೀವಿ, ಯೂಸ್ ಇಟ್. ಲುಕ್ ಆನ್ ಚೈನ್ ಇದೆ, ಅಕೌಂಟ್ ಇಂಟೆಲಿಜೆನ್ಸ್, ಯು ಕ್ಯಾನ್ ಗೋ ಅಂಡ್ ಚೆಕ್. AI ವೆಬ್ಸೈಟ್ಗಳೇ ಸ್ವಲ್ಪ ಕೆಲವೊಂದು ವೆಬ್ಸೈಟ್ಗಳು ತಿಳಿಯೋದಿಲ್ಲ ಅಂತ ಟಪ ಇವೆ. ಈಥೋ ಸ್ಕ್ಯಾನರ್ ತೋರಿಸ್ತೀನಿ ನಂಗೆ, ನೋಡಿ ETHscan.io. ಯು ಅಂಡರ್ಸ್ಟ್ಯಾಂಡ್ ಏನ್ ತಿಳಿತು ನೋಡ್ರಿ. ಕಲಿಸ್ಕೊಡ್ತೀನಿ. ಫಸ್ಟ್ ತಿಳ್ಕೊಟ್ರು. ಕಣ್ಣಿಗೆ ಕಾಣೋದು ಈಸಿ ಇರೋದು ನೋಡ್ರಿ, ಕಲೀರಿ. ಆಮೇಲೆ ಇವೆಲ್ಲ ಇದಾವಲ್ಲ ಜಾತ್ರೆ ಮಾಡ್ಲಿಕ್ಕೆ ಇದೆ. ಫಸ್ಟ್ಗೆ ಕಾಮನ್ ಆಗಿ ಟ್ರೇಡಿಂಗ್ ಹೆಂಗ್ ಮಾಡ್ತೀರಿ, ಕಾಮನ್ ಆಗಿ ಏನ್ ಬೇಕು, ಬೇಸಿಕ್ ಥಿಂಗ್ ಏನ್ ಬೇಕು ಅಷ್ಟಿದೆ ನನ್ನ ಹತ್ರ. ಬೇಸಿಕ್ ಥಿಂಗ್ ಏನೋ ಅಷ್ಟಿದೆ. ಇಷ್ಟ್ರ ಮೇಲೆ ನಾನು ಮಾಡ್ಬೋದು ವರ್ಕ್. ಯು ಕ್ಯಾನ್ ಸ್ಟಾರ್ಟ್ ನಾವು. ಇದನ್ನ ಬಿಟ್ಟು ಏನ್ ಮಾತಿ ಅನ್ನೋ ಡೌಟ್ ಇದೆ?
ಡೌಟ್ ಇದೆ? ಇನ್ಮೇಲೆ ಮತ್ ಸ್ವಲ್ಪ ಡೀಪ್ ಹೋಗ್ತೀನಿ, ಬಟ್ ಎನಿ ಡೌಟ್ಸ್ ಹಿಯರ್ ಟಿಲ್ ನಾವ್? ಇಲ್ವಾ ರಮೇಶ್ ಅವರೇ? ಯಾ ಚೇತನ್ ಸರ್, ನಿತಿನ್ ಅವರೇ, nobody doubt? Okay, fine. So I'll be sharing this one also. ಇಲ್ಲಿ ಡ್ಯಾಶ್ ಬೋರ್ಡ್ ಹಾಕಿರ್ತೀನಿ ಇದನ್ನ. ಓಕೆ, ಇದನ್ನು ಶೇರ್ ಮಾಡಿರ್ತೀನಿ ಏನು ಅಂತ ಹಾಕಿದೀನಿ. ಒಂದ್ ಕೆಲಸ ಏನಪ್ಪಾ ಅಂದ್ರೆ ನಿಮ್ಗೆ ಕುತ್ಕೊಂಡು ನೋಡೋದಷ್ಟೇ. ಕಬಾಲ್ ಬಗ್ಗೆ ನಾನು ಹೇಳಿಲ್ಲ, ಈಗ ತಲೆ ಕೆಡ್ಸ್ಕೊಬಿಟ್ರೆ ಸುಮ್ಮನೆ ಅದನ್ನ ಓದ್ಕೊಂಡ್ಬಿಟ್ರೆ, ನಾನು ಹಾಕಿರ್ತೀನಿ ಓದ್ಕೊಂಡ್ಬಿಟ್ರೆ. ಇಟ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಪೀಪಲ್ who are having a huge amount of chunk in their crypto coins ಇರ್ತಾವ ಅವರು. ನೀವೀಗ ವೇಲ್ಸ್ ಏನ್ ಹೇಳದ ಅದಷ್ಟು ಓದ್ಕೊಳ್ರಿ. ಟ್ರೇಡಿಂಗ್ ನ ಯೂಸಿಂಗ್ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಯೂಸ್ ಮಾಡಿ, 2 ಯೂಸ್ ಮಾಡ್ಕೊಳ್ರಿ. ಕಮ್ ಟುಮಾರೋ ಅಂಡ್ ಪ್ರಾಪರ್ ಮೈಂಡ್ ಸೆಟ್. ಲೈಕ್ ಟ್ರೇಡಿಂಗ್ ಅಂತೂ ಗೊತ್ತಾಯಿದೆ ನನಗೆ, ಟ್ರೇಡಿಂಗ್ ಗೊತ್ತಿದೆ, ಟೆಕ್ನಿಕಲ್ ಟ್ರೇಡಿಂಗ್, ಅದರೊಳಗಡೆ ಏನು ಕಾಂಪ್ರಮೈಸ್ ಮಾಡ್ತಿಲ್ಲ. ಎಂಟ್ರಿ ತಗೊಳ್ಳೋದು ಗೊತ್ತಿದೆ, ಬಟ್ ತಗೊಂಡೇ ಇಲ್ಲ ಸರ್ ಇನ್ನೂ ಕಾಯ್ತಿದ್ದೀನಿ ಮಾಡಂಗಿಲ್ಲ. ಟ್ರೈ ಮಾಡಿ ಹೋಗ್ಲಿ, ಒಂದು ಲಾಸ್ ಹೋಗ್ತಾರೆ ಹೋಗ್ಲಿ, ಕಲಿತಿರ್ಲ ಇಂಪಾರ್ಟೆಂಟ್. ಸರ್ ಕೆಲವೊಂದಿಷ್ಟು ಡೌಟ್ ಇದೆ ಸರ್. ಕೇಳಿ. ಈಗ ಡೆಲ್ಟಾ ಎಕ್ಸ್ಚೇಂಜ್ ನಲ್ಲಿ ನಾನು ಇಥೇರಿಯಂ ಓಪನ್ ಮಾಡಿದೀನಿ, ಅದ್ರದ್ದು ಮೂವ್ಮೆಂಟ್ ಇಲ್ಲಿ 2009 ಸಮಥಿಂಗ್ ಇಲ್ಲಿ ರನ್ನಿಂಗ್ ಕಾಣಿಸ್ತಿದೆಯಲ್ಲ ಸರ್, ಸೇಮ್ ನಾನು ಇಥೇರಿಯಂ ಅದು ಟ್ರೇಡಿಂಗ್ ವ್ಯೂ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ನಂಬರು ಕಾಯಿನ್ ಬೇಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಮೇಡಮ್, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಲೈಕ್ 2991 ಇಲ್ಲಿದೆ ಅಂಡ್ ಡೆಲ್ಟಾ ಎಕ್ಸ್ಚೇಂಜ್ ಇಲ್ಲಿ ಎಷ್ಟಿದೆ 2992 ಅಥವಾ ಹೆಚ್ಚು ಕಮ್ಮಿ ಇರುತ್ತೆ, ಒಂದು 5-2 ರೂಪಾಯಿ. ಅಟ್ಲೀಸ್ಟ್ 50-60 ಪಾಯಿಂಟ್ಸ್ ವೇರಿಯೇಷನ್ ಇದೆ ಸರ್. ಇಲ್ಲ ಅಲ್ಲಿ ಕಾಯಿನ್ ಬೇಸ್ ಯೂಸ್ ಮಾಡಿರೋದು ಸಾಧ್ಯವಿಲ್ಲ ನೋಡ್ರಿ. ಇದು ನಾನು ಕಾಯಿನ್ ಬೇಸ್ ಯೂಸ್ ಮಾಡ್ಲಿಕ್ಕೆ 2986 ಕಾಣ್ತಾ ಇದೆ, ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲೂ ಅಷ್ಟೇ ಕಾಣ್ತಾ ಇದೆ. ನೋಡ್ಕೊಳ್ರಿ 2990 ಕಾಣ್ತಾ ಇದೆ, 5 ರೂಪಾಯಿ ಹೆಚ್ಚು ಕಡಿಮೆ ಕಾಣ್ಲಿಕ್ಕೆ ಬಹಳ ಅಂದ್ರೆ 20-30 ಪಾಯಿಂಟ್ ಹೆಂಗ್ ಕಾಣ್ಲಿಕ್ಕೆ ಸಾಧ್ಯ? ಹಲೋ, ಸ್ವಲ್ಪ ಚೇಂಜ್ ಇದೆ, ಇಲ್ಲ ಅನ್ನೋದಿಲ್ಲ, ಇರುತ್ತೆ. ಎಕ್ಸ್ಚೇಂಜ್ ಗಳಲ್ಲಿ ಅಷ್ಟು ಇರುತ್ತೆ. ಲೈಕ್ ರ್ಯಾಂಡಮ್ ಇಥೇರಿಯಂ ಅಲ್ಲಿ 2994 ಕಾಣ್ತಾ ಇದೆ ಸರ್. ಸ್ವಲ್ಪ ಒಂದ್ 2 ರೂಪಾಯಿ 3 ರೂಪಾಯಿ ಇದೆ ಅಲ್ಲ ಮೇಡಮ್. ನೋಡ್ಕೊಡಿ, ಇಲ್ಲಿ ನಾನೇ ಹೇಳಿದೀನಿ 2991 ಇಲ್ಲಿದೆ ಕಾಯಿನ್ ಬೇಸ್ ಇದು ಟ್ರೇಡಿಂಗ್ ವೆಲ್ ನೋಡಿದ್ದು. ಇದ್ರೊಳಗಡೆ ಎಷ್ಟಿದೆ 2993 ಇದೆ, ಹೆಚ್ಚು ಕಮ್ಮಿ 1-2 ರೂಪಾಯಿ ಇದೆ. ಸೊ ಈ ಟೈಮಲ್ಲಿ ಸ್ಪೆಷಲಿ ಲೈಕ್ ಇವಾಗ ಹೆವಿ ಲಿಕ್ವಿಡಿಟಿ ಇದೆ, ಈ ಟೈಮಲ್ಲಿ ನಿಮಗೆ ಸ್ಪೀಡ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಲೈಕ್ ದಟ್ ವಾಟ್ ಐ ಆಮ್ ಸೇ ಯು ಕ್ಯಾನ್ ಹ್ಯಾವ್ ಅ ಈಸಿ ಲೈಕ್ ಡಿಫರೆನ್ಸ್ ಜಾಸ್ತಿ ಇರೋದಿಲ್ಲ. ಈವ್ನಿಂಗ್ ಅಲ್ಲಿ ಜಾಸ್ತಿ ಇತ್ತು ಸರ್. ಹಾ ಮೇಡಮ್, ಈವ್ನಿಂಗ್ ಅಲ್ಲಿ ಜಾಸ್ತಿ ಇತ್ತು ಡಿಫರೆನ್ಸ್ ಎರಡರಲ್ಲಿಯೂ. ಯಾವಾಗಿತ್ತು ಮೇಡಮ್? ಓಕೆ, ಒಂದ್ ಸ್ಕ್ರೀನ್ ಶಾಟ್ ತಗೊಂಡು ಕಳಿಸಿ ಮೇಡಮ್ ಹಂಗಿದ್ರೆ. ಶೋರ್ ಸರ್. ಇನ್ನೊಂದು ಡೌಟ್, ಈಗ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇನ್ಸ್ಟೆಡ್ ಆಫ್ ಲಿಮಿಟ್ ಮಾರ್ಕೆಟ್ ಪ್ರೈಸ್ ತಗೊಂಡ್ಬಿಟ್ನಂದ್ರೆ ಅದು ಸ್ವಲ್ಪ ಚಾರ್ಜಸ್ 0.05 ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವಲ್ಪ 0.02 ಬಂದು 0.05 ಆಗುತ್ತೆ. ಓಕೆ ಓಕೆ, ಎನಿ ಅದರ್ ದೆನ್ ದಿಸ್ ಒನ್? ಇದನ್ ಬಿಟ್ಟು ಮತ್ತೇನಿದೆ ಡೌಟ್ಸು? ಟ್ರೇಡ್ ಮಾಡಬಹುದು ನೀವು, ಎಕ್ಸಿಕ್ಯೂಟ್ ಮಾಡಿಲ್ಲ ಅಷ್ಟೇ. ಎಕ್ಸಿಕ್ಯೂಟ್ ಮಾಡಿ ಸರ್. ನೀವು ಈಗ ಟ್ರೇಡ್ ತಗೊಂಡಿದ್ದೀರಲ್ಲ ಸರ್, ಅದ್ರದ್ದು ಆರ್ಡರ್ ಪೊಸಿಷನ್ ಎಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ಇಲ್ಲಿ ಇದೆ ನೋಡಿ, ಇವಾಗ ಕೆಳಗಡೆ ಜಸ್ಟ್ ಡೌನ್ ಸೈಡ್ ಬನ್ನಿ, ಇದು ಎಕ್ಸ್ಪ್ಲೇನ್ ಮಾಡಿ ಸರ್. ಇಲ್ಲಿ ಪೊಸಿಷನ್ ನೋಡ್ಕೊಟ್ರೆ ನಾನು 25 ಇಥೇರಿಯಂ ಶಾರ್ಟ್ ಮಾಡಿದೀನಿ. ನೋಷನಲ್ ಲೈಕ್ ಇಫ್ ಯು ಆರ್ ಬಾಟ್ ಲೈಕ್ ನೋಷನಲಿ $750 USD ಶಾರ್ಟ್ ಆದಂಗೆ. ಎಂಟ್ರಿ ಪ್ರೈಸ್ ನಾನು ಈ ಪ್ರೈಸ್ ಗಿದೆ, ಟಾರ್ಗೆಟ್ ಸ್ಟಾಪ್ ಲಾಸ್ ನಾನು ಅಲ್ಲಾಡಿಸಬಹುದು. ಇಲ್ಲಿ ನೋಡ್ಕೊಟ್ರೆ ಇಲ್ಲಿ ಬಂದ್ಮೇಲೆ ನೀವು ಜಸ್ಟ್ ಅಲ್ಲಾಡಿಸಬಹುದು, ಮೇಲೆ ಹೋಗ್ಬೋದು, ಕೆಳಗಡೆ ಮಾಡಬಹುದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಯು ಕ್ಯಾನ್ ಅಡ್ಜಸ್ಟ್ ಆಟ್. ಓಕೆ, ಆಮೇಲೆ ಇಂಡೆಕ್ಸ್ ಪ್ರೈಸ್ ಇಷ್ಟಿದೆ, ಆಮೇಲೆ ಮಾರ್ಕ್ ಪ್ರೈಸ್ ಇಂದ ನಡೀತಾ ಇರೋದು ಪ್ರೈಸ್ ಈಗ. ಲೈಕ್ ಇನ್ ಕೇಸ್ ನಾನೀಗ ಡಿಪ್ಲಾಯ್ಡ್ ಅಮೌಂಟ್ ಲೈಕ್ ಆನ್ ದ ಬೇಸ್ ಆಫ್ ಲಿವರೇಜ್ ಇಷ್ಟು ಮಾತ್ರ ಮಾರ್ಜಿನ್ ಯೂಸ್ ಮಾಡಿದ್ದೀನಿ. ಇದ್ರ ಪ್ರಕಾರ ನಾನು ಏನೋ ಸ್ಟಾಪ್ ಲಾಸ್ ಇಡ್ಲಿಲ್ಲ ಅಂದ್ರೆ 3100 ಹತ್ರ ಬಂದ್ರೆ ಆಟೋಮೆಟಿಕ್ ತಾನೇ ಎಕ್ಸಿಟ್ ಆಗ್ತದೆ. ಬಿಕಾಸ್ ಇಟ್ ವಿಲ್ ಲೂಸ್ ಅಬೌಟ್ 80% ಆಫ್ ವಾಟ್ ಎವರ್ ಮಾರ್ಜಿನ್ ಯೂಸ್ಡ್. ಇಲ್ಲ ನಂಗೆ ಬೇಡಪ್ಪ ಲಿಕ್ವಿಡೇಷನ್ ಆಗೋದು ಬೇಡ, ದುಡ್ಡು ಹಾಕೋತ್ ಹೋಗ್ರಿ, ಟಾಪ್ ಅಪ್ ಮಾಡ್ಕೊಳ್ಳಿ, ಮಾರ್ಜಿನ್ ಏರ್ಸ್ಕೊಳ್ರಿ. ನಿನ್ನೆ ಹೇಳಿದ್ದೀನಲ್ಲ, ಅಲ್ಲ ಜಸ್ಟ್ ಹೋಗ್ತೀರಿ ಮಾರ್ಜಿನ್ ಕ್ಲಿಕ್ ಮಾಡಿದ್ರೆ ಆಡ್ ಮಾರ್ಜಿನ್ ಹೊಡೀರಿ. ಲಿಕ್ವಿಡೇಷನ್ ಏನಾಗುತ್ತೆ ಸ್ವಲ್ಪ ದೂರ ಆಗುತ್ತೆ, 3150 ಹೋಗ್ಬೋದು, 200 ಹೋಗುತ್ತೆ. ಸೆಲ್ ನೀವು ಜಾಸ್ತಿ ಮಾಡ್ದಂಗಿದು ಒನ್ ಟೈಪ್ ಅಲ್ಲಿ. ಓಕೆ, ಒಂದ್ಸಲ ಇವನ್ನೆಲ್ಲ ಅನುಭವಿಸ್ಕೊಳ್ರಿ. ಪೊಸಿಷನ್ ಏನು ಮಾಡ್ಲಿಲ್ಲ ಅಂದ್ರೆ ನಮ್ದು 29.91 ಒಳಗೆ ಇದು ಸ್ಕ್ವೇರ್ ಆಫ್ ಆಗ್ಬಿಡುತ್ತೆ. ಇಲ್ಲ ಎಸ್ಟಿಮೇಷನ್ ಲಿಕ್ವಿಡೇಷನ್ ಪ್ರೈಸ್ ಇಲ್ಲಿದೆ ನೋಡ್ರಿ. ಸಾರಿ 3102 ಅಲ್ಲಿ ಸ್ಕ್ವೇರ್ ಆಫ್ ನೀವೇನು ಮಾಡ್ಲಿಲ್ಲಪ್ಪ ಅಂದ್ರೆ SL ಇಟ್ಟಿಲ್ಲ ಅಂದ್ರೆ SL ಇದ್ರ ಮೇಲೆ ಇಡಕ್ ಬರಲ್ಲ, ಇದ್ರ ಕೆಳಗಡೆ ಇಡ್ಬೇಕು. ಮತ್ತೆ 3104-5 ಇಡ್ಲಿಕ್ಕೆ ಬರಲ್ಲ, 3100 ಕೆಳಗಡೆ ಇಡ್ಬೇಕು.
ಯು ನೋ ದಿಸ್ ಒನ್ ಲಾಜಿಕಲ್ ಗೊತ್ತಾಗ ಹಿಂಗಿದ್ರೆ ಆಟೋಮೆಟಿಕ್ಲಿ ಏನಾಗ್ತದೆ ಸ್ಟಾಪ್ ಲಾಸ್ ಎಷ್ಟು ಇರ್ತೀವಲ್ಲ ಲಿಕ್ವಿಡೇಷನ್ ಭಯದಿಂದ ಹೊರಗಡೆ ಬರ್ತೀರಿ. ಅದು ಇಂಪಾರ್ಟೆಂಟ್. ಲಿಕ್ವಿಡೇಷನ್ ಹೊರಗಡೆ ಬರ್ತೀರಿ, ದೆನ್ ಓನ್ಲಿ ವಿಲ್ ಬಿ ಸಕ್ಸಸ್ಫುಲ್ ಟು ಅಂಡರ್ಸ್ಟ್ಯಾಂಡ್ ಸಿಸ್ಟಮ್. ಸ್ಟಾರ್ಟಿಂಗ್ ಅದಕ್ಕೆ 10, 20, 25 ಮಾಡ್ಕೊಳ್ಳಿ, $250, $300 ಲೈಕ್ 300 ಲಾಟು ಮಾಡುವಂದ್ರೆ, ಬಟ್ ಲಿವರೇಜ್ ನ ಕಮ್ಮಿ 25 ಅಥವಾ ಜಾಸ್ತಿ ಮಾಡಂಗಿಲ್ಲ. ವಾಟ್ ಮೇ ಬಿ ಯರ್ ಟೈಮ್. ಸೊ ಎಕ್ಸಿಟ್ ಅಂದ್ರೆ ಆಕ್ಷನ್ ಅಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಎಕ್ಸಿಟ್ ಇಲ್ಲಿ ನೋಡಿ, ಜಾಸ್ಟ್ ಕ್ಲಿಕ್ ಮಾಡಿದೆ ಅಂದ್ರೆ ಇಲ್ಲಿ ಹಿಂಗ್ ಬರುತ್ತೆ, ಇಲ್ಲಿ ಹಿಂಗ್ ಬರುತ್ತೆ. ಲುಕ್ ಮಾರ್ಕೆಟ್ ಅಥವಾ ಲಿಮಿಟ್. ಮಾರ್ಕೆಟ್ ಅಂತ ಕ್ಲಿಕ್ ಮಾಡ್ರಿ, ಚೆಕ್ ಮಾಡ್ಕೊಳ್ಳಿ. ಲಿಮಿಟ್ ಕ್ಲಿಕ್ ಮಾಡ್ರಿ, ಚೆಕ್ ಮಾಡ್ಕೊಳ್ಳಿ. ವಾಟ್ ಎವರ್ ಓಕೆ, ಮಾರ್ಕೆಟ್ ಪ್ರೈಸ್ ನೋಡಿದ್ರೆ ಅದೇ ಮಾರ್ಕೆಟ್ ಪ್ರೈಸ್ ಜಂಪ್ ಆಗುತ್ತೆ, ಎಕ್ಸಿಟ್ ಆಗ್ತದೆ. ಸೊ ಬ್ರೇಕ್ ಇವನ್ ಪ್ರೈಸ್ ಅಂದ್ರೆ ನಾನು ಎಂಟ್ರಿ ಆಗಿದ್ದು ಇಲ್ಲಿದೆ. ಲೈಕ್ ಬ್ರೇಕ್ ಇವನ್ ಯಾಕಂದ್ರೆ ಲೈಕ್ ಚಾರ್ಜಸ್ ಎಲ್ಲ ಹೋಗ್ತದಲ್ಲ, ಆ ಚಾರ್ಜಸ್ ಎಲ್ಲ ಹೋಗ್ಬೇಕಂದ್ರೆ 2988.5 ಕೆಳಗಡೆ ತೆಗಿ ಅಂತ ತಾನೇ ಹೇಳಲಿಕ್ಕತ್ತದ. ಓಕೆ, ದೇ ವಿಲ್ ನಾಟ್ ಲೂಸ್ ಎನಿಥಿಂಗ್ ದರ್. ದೋ ಯು ಆರ್ ಲೈಕ್ ಈಗ $1 ಮಾಡ್ಬೋದಪ್ಪ, 2988 ಕೆಳಗಡೆ ಹೋದ್ರೆ ವಾಟ್ ಎವರ್ ಚಾರ್ಜಸ್ ಐ ಟು ಪೇ ದಟ್ ಆಲ್ಸೋ ವಿಲ್ ಬಿಕಮ್ 0. ಅದ್ರ ಕೆಳಗಡೆ ನಿಮ್ ಪ್ರಾಫಿಟ್ ಆಕ್ಚುಲಿ ಶುರು ಆಗ್ತದೆ. ಒಂದ್ಸಲ ಟ್ರೈ ಮಾಡಿ, ಎಕ್ಸಿಕ್ಯೂಟ್ ಮಾಡ್ರಿ, ಹೋಗ್ಲಿ ಲಾಸ್ ಆಗ್ಲಿ, ಬಟ್ ಕಲಿಬೇಕೆ. ಅವಾಗ ಹೆದರ್ಕೋದ್ ಕುತ್ಕೊಂಡ್ರೆ ಓಕೆ, ಟ್ರೇಡ್ ಮಾಡಿದ್ರೆ ಲಾಸ್ ಆಗ್ತದೆ, ಟ್ರೇಡ್ ಮಾಡೋದನ್ನ ಬಿಡ್ಬೇಕ. ಪುಟ್ ಯುವರ್ ಆರ್ಡರ್ಸ್ ಫಸ್ಟ್. ಇವು ವೆನ್ ಯು ಲೈಕ್ ಎಲ್ಲಿವರೆಗೂ ನಾವು ನುಗ್ಗೋದಿಲ್ವೋ ಕೆಲಸ ಮಾಡ್ಲಿಕ್ಕೆ, ಅಲ್ಲಿವರೆಗೂ ಮಾಡಲ್ಲ ನಾವು. ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ಸೆಲ್ಫ್. ಓಕೆ, ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ದಿಸ್ ಕ್ಲಾಸ್. ನಾನು 8:30 ಮುಗಿಸ್ಕೋಬೇಕು ಮಾಡಿದ್ದೆ, ಜಸ್ಟ್ 1 hour ಮುಗಿಸ್ಕೊಂಡಿದ್ದೀನಿ. ವೇಲ್ ಇಸ್ ಇಂಪಾರ್ಟೆಂಟ್. ಐ ಜಸ್ಟ್ ಟಾಟ್ ಯು ಎಂಟ್ರಿ, ಎಕ್ಸಿಟ್ ಟಾಟ್ ಯು, ಎವ್ರಿಥಿಂಗ್ ಐ ಜಸ್ಟ್ ಟಾಟ್ ಯು. ಓಕೆ, ಅಂಡ್ ಲಿಕ್ವಿಡೇಷನ್ ಹಿಟ್ ಪಾಪ್ ಬಗ್ಗೆ ಹೇಳಿದೀನಿ. ನಾಳೆ ಒನ್ ಮೋರ್ ನೆಕ್ಸ್ಟ್ ಸ್ಟೆಪ್ ಬರೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಎನಿ ಕ್ವೆಶನ್ಸ್ ಅದರ್ ದನ್ ದಿಸ್ ಒನ್? ಮತ್ತೇನಾದ್ರೂ ಕ್ವೆಶನ್? ಸರ್ ಚಾರ್ಜಸ್ ತೋರಿಸುತ್ತಾ ಸರ್ ಅದು? ಯಾ, ತೋರಿಸುತ್ತೆ, ಅಡ್ವಾನ್ಸ್ ಆಗಿ ತೋರಿಸುತ್ತೆ. ಬಿಫೋರ್ ಯು ಟೇಕ್ ಹಿಯರ್, ಇಲ್ಲಿ ಫೀಸ್ ಅಂತಿದೆ ನೋಡ್ರಿ, ಕ್ಲಿಕ್ ಮಾಡಿ, ಇಟ್ ವಿಲ್ ಶೋ ಹೌ ಮಚ್. ಲೈಕ್ ಟ್ರೇಡ್ ತಗೊಳಕ್ಕಿಂತ ಮುಂಚೆನೆ ಕೇಳತ್ ನಿಮ್ಗೆ ಎಷ್ಟು ಅಂತೇಳಿ, ಆವಾಗಲೇ ಫೀಸ್ ತೋರಿಸುತ್ತೆ ಇಷ್ಟ ಅಂತೇಳಿ. ಅವಾಗ ನಾನು ನೋಡಿಲ್ಲ ಅಂತ ಇವಾಗ ಆರ್ಡರ್ ಹಿಸ್ಟ್ರಿ ಒಳಗಡೆ ಲುಕ್, ಆರ್ಡರ್ ಹಿಸ್ಟ್ರಿ ಒಳಗಡೆ ನಿನ್ನೆ ಒಂದು ಪೊಸಿಷನ್ ಮಾಡಿದ್ವಿ. ಸೊ ಅದ್ ಪೊಸಿಷನ್ ಒಳಗಡೆ ನಿಮ್ಗೆ ಎಷ್ಟು ಚಾರ್ಜಸ್ ಬಿತ್ತು ಅನ್ನೋದು ನೋಡಿ, 0.15 USD. ಈಗ ನಾನು ಈಗ ಸೆಲ್ ಮಾಡಿದ್ರೆ ಅದಕ್ಕೆ ನಿನ್ನೆಗೆ ಒಂದು 0.21, 0.1, 0.42 ವಾಸ್ ಅ ಚಾರ್ಜ್. ನಿನ್ನೆ ಟ್ರೇಡ್ ಬೈ ಅಂಡ್ ಸೆಲ್ ಬೋತ್ ಟ್ರೇಡಿಂಗ್ ಫೀಸ್ ಅಂತ ನೋಡಿ, ಇನ್ಕ್ಲೂಡ್ GST. ಗೆಟಿಂಗ್ ಒಂದೇ, ಮತ್ತೆ ಸೆಬಿ ಚಾರ್ಜು, ಆ ಚಾರ್ಜು, ಮಣ್ಣು ಚಾರ್ಜು ಏನು ಇಲ್ಲ, ಒಂದೇ ಫೀಸ್. ಇಲ್ಲಿ ಸ್ಪ್ರೆಡ್ ಉಸಾಬರಿ ಏನಿಲ್ಲ, ಮಣ್ಣಿಲ್ಲ. ಟೇಕ್ ಟ್ರೇಡ್ ಪ್ರಾಪರ್ಲಿ ಅಷ್ಟೇ. ಓಕೆ, ಎನಿ ಅದರ್ ಕ್ವೆಶನ್? ಬಟ್ ಬಿಟ್ಟು ಏನಾದ್ರು ಕ್ವೆಶನ್ಸ್ ಇದೆ ಬಿಟ್ಟು? ನೋ ಸರ್, ಗೋಲ್ಡ್ ಟ್ರೇಡ್ ಮಾಡ್ಬೋದಾ ಸರ್? ಇಲ್ಲ, ಕ್ರಿಪ್ಟೋ ವಿತ್ ದಿಸ್ ಒನ್. ಲುಕ್ ಇಲ್ಲಿ ಮೇಲ್ಗಡೆ ಬನ್ನಿ, USD ಎಲ್ಲ ಪೇರ್ USD. That's why some time you must watch USD also at the same time. Okay, this one ಫ್ಯೂಚರ್ ಒಳಗಡೆ ಇದೆ, ಪರ್ಪೆಚುವಲ್ ಇರೋದ್ರಿಂದ ಈಗ ನಾನು ತಗೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಚಾರ್ಜ್ ಬೀಳಲ್ಲ. ನನ್ನ ಜೊತೆ ಏನಾದ್ರೂ ಪೊಸಿಷನ್ ಇದೆಯಾ ಸರ್ ಯಾವ್ದಾದ್ರು ತಗೊಳ್ಳಿಕ್ಕೆ? ಈಗ ಸದ್ಯ ಫೈಟ್ ಆಗೋದು ಬೇಡ, ಇದ್ರ ಕೆಳಗಡೆ ತಗೊಳ್ರ 2960 ಕೆಳಗಡೆ. 2960 ಈಗ ನಾ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿ ಜಸ್ಟ್ ಅಡ್ಜಸ್ಟ್ ಇಟ್, ಅಥವಾ ಆಡಿಷನ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡ್ತೀನಿ ನಾನೀಗ. ಯು ಕ್ಯಾನ್ ಟ್ರೈ ದಿಸ್ 2960 ಬಿಲೋ. ಯು ಕ್ಯಾನ್ ಟ್ರೈ ಫಾರ್ ಟಾರ್ಗೆಟ್ ಅಬೌಟ್ ದಿಸ್ ಒನ್ 2960 ಪಾಯಿಂಟ್ ಟಾರ್ಗೆಟ್ ಮಾಡಿ ಕೆಳಗಡೆ. ಈಥೇರಿಯಂ BTC ಆಲ್ಸೋ ಯು ಕ್ಯಾನ್ ಟ್ರೈ. ಲುಕ್ ಯಾವ ಪ್ರೈಸ್ ನೋಡೋಣ. ಇಲ್ಲಿ ಪ್ರತಿಶತ ಜಂಪ್ ಆಗ್ತದೆ ನೋಡ್ರಿ ಈ ಜಾಗ, ಲೈಕ್ 90,500. ಫೇಲ್ ಆದ್ರೆ 90 ಒಂದು 500 ಪಾಯಿಂಟ್, ಬಿಟ್ರೆ 89,500. ಇಟ್ಸ್ ಜಸ್ಟ್ ಟ್ರೈಂಗ್ ಟು ಹೋಲ್ಡ್ ಹಿಯರ್, ಬಟ್ ಫೇಲ್ ಆದ್ರೆ ಸಖತ್ತ ಬೀಳುತ್ತೆ. ಯು ಕ್ಯಾನ್ ಎಂಜಾಯ್. ಇಲ್ಲೂ ಫಿಬೊನಾಚಿ ಎಲ್ಲ ಯೂಸ್ ಮಾಡಿ, ಮತ್ತೆ ಅದನ್ನ ಬಿಟ್ಟಿದ್ದೀರಿ ಮರಿತೀರಿ. ಓಕೆ, ಡೋಂಟ್ ಲೈಕ್ ಮರಿಲಿಕ್ಕೆ ಹೋಗ್ಬಿಡ್ರಿ ಅದನ್ನೆಲ್ಲ. ಲುಕ್ ಸೊ ಇಲ್ಲಿಂದ ಇದು ರ್ಯಾಲಿ ನೋಡಿದ್ರಲ್ಲ, ಓಕೆ, ಇಲ್ಲಿ ನೋಡ್ಕೊಳ್ಳಿ. ಫಿಬೊನಾಚಿ ಏರಿಯಾ ಇದೆ 60%, ಇದು 90%, 90,330. ಇಫ್ ಇಟ್ ಫೇಲ್ಸ್ ಲಾಜಿಕಲ್ ಥಿಂಕ್, ಯೂಸ್ ಇಟ್. ಇಲ್ಲೂ ಯೂಸ್ ಮಾಡ್ರಿ ಅದನ್ನ. ಫಿಬೊನಾಚಿ ಅದ್ ಮರಿಲಿಕ್ಕೆ ಹೋಗ್ತೀರಿ, ಮತ್ತೆ ಡೋಂಟ್ ಲೀವ್. ಏನೇನ್ ಯೂಸ್ ಮಾಡ್ತೀವಿ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರೆ, ಅಲ್ಲಿ ನಮ್ ಥಿಯರಿ ಒಳಗೆ ಏನ್ ಕಲ್ತಿದೀವಿ ನಮ್ಮ ಇಂಡಿಯಾ ಮಾಡ್ಕೊಂಡ್ರೆ ಅಲ್ಲೆಲ್ಲ ಯೂಸ್ ಮಾಡ್ಕೊಂಡ್ರೆ. ವಿತ್ ಅಡಿಷನಲ್ ಪಾಯಿಂಟ್ ಏನಪ್ಪಾ ಅಂದ್ರೆ
ಪ್ರಾಕ್ಟಿಕಲಿ ಲೈವ್ ಅಲ್ಲಿ ಸಿಗ್ತಾ ಇರುವ ವೇಲ್ ಅಲರ್ಟ್ಸ್ ಲೈಕ್ ಕಾಯಿನ್ಗ್ಲೆಸ್ ಹೀಟ್ ಮ್ಯಾಪ್ ಪಾಯಿಂಟ್ಸ್ಗಳು ಸಿಗ್ತವೆ ಲೈವ್ ಅಲ್ಲಿ. ನಾಳೆ ಲೈಕ್ ಟ್ರೈ ಮಾಡೋಣ ವೇಲ್ಸ್ಗಳು ಹತ್ರ ಯಾವ ಕಾಯಿನ್ಸ್ ಇದೆ, ಯಾರು ಎತ್ತ, ಲೈಕ್ ಕಬಾಲ್ಸ್ ಪಾಯಿಂಟ್ ಕೂಡ ವಿತ್ ದ ಡೇಟಾ. ಟ್ರೇಡಿಂಗ್ ಇರುತ್ತೆ ಕಂಟಿನ್ಯೂ, ಬಟ್ ಥಿಯರಿ ಪಾಯಿಂಟ್ ಆಫ್ ವ್ಯೂ ದ ಮೀನ್ ಟೈಮ್ ಬೋತ್ ಬ್ಯಾಲೆನ್ಸ್ ಮಾಡೋಣ. ಎನಿ ಕ್ವೆಶನ್ಸ್? ಸರ್ ಇಲ್ಲಿ ಆವ್ರೇಜ್ ಮಾಡ್ಬೇಕಾದ್ರೆ ಪಾಯಿಂಟ್ಸ್ ಮೇಲೆ ಕೆಳಗೆ ಎಷ್ಟು ಹೋಗುತ್ತೆ ಅಂತ ಲೈಕ್ ಅಂದ್ರೆ ಎಷ್ಟು ದೂರ ಹೋಗ್ಬೋದು ಸ್ಪೀಡ್, ಲೈಕ್ ಹಾ ರೇಂಜ್ ಎವರೇಜ್. ಇವಾಗ ನಾನು ಸ್ಟಾರ್ಟಿಂಗ್ ನಲ್ಲಿ ತಗೊಳ್ಬೇಕಾದ್ರೆ ಲೈಕ್ 1 ಕ್ವಾಂಟಿಟಿ ತಗೊಂಡು ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡ್ಬೇಕಾದ್ರೆ ಪ್ರೈಸ್ ಐ ಮೀನ್ ಆವರೇಜ್ ಆಗುತ್ತೆ ಅಲ್ವಾ? ಸೊ ಅದು ಹೇಗಾಗುತ್ತೆ ಇಲ್ಲಿ ಅಂತ. ಆಟೋಮೆಟಿಕಲಿ ಮೇಡಮ್ ಹೆಂಗಿದೆ, ವೆನ್ ಯು ಆರ್ ಲೈಕ್ ಫಸ್ಟ್ ಟೈಮ್ ಸೆಲ್ಲಿಂಗ್ ಯು 90,500 ಸೆಲ್ ಮಾಡಿದ್ರಿ. ಓಕೆ, ಸೊ ಇಫ್ ಯು ಸೋಲ್ಡ್ ಅ 10 ಲಾಟ್ ಅಂತ ಇಟ್ಕೊಡ್ರಿ. ಸೊ ಇಫ್ ಯು ಆರ್ ಅಗೇನ್ ಸೆಲ್ಲಿಂಗ್ ಅಟ್ 91,000 ಅಂದ್ರೆ ಇಟ್ ವಿಲ್ ಬಿ ಕಾಂಪ್ರಮೈಸ್ ಟು ಕಮ್ ಅಬೌಟ್ 91,250 ಬರುತ್ತೆ ಆಟೋಮೆಟಿಕಲಿ. ಯುವರ್ ಸೆಲ್ ಲೆವೆಲ್ ನಾಟ್ ಸ್ಟೇ ಅಟ್ 91,500, ಇಟ್ ವಿಲ್ ಕಮ್ ಇನ್ ಮಿಡಲ್ 91,250 ಬರುತ್ತೆ. ಕಾಮನ್ ಆಗೇ ಬರುತ್ತೆ. ಎನಿ ಡೌಟ್ಸ್ ದೇರ್ ಅದ್ರೊಳಗಡೆ ಅವರೇಜಿಂಗ್? ಇಲ್ಲ, ಜಸ್ಟ್ ಹಂಗೆ ಗೊತ್ತಾಗ್ಬೇಕು. ಒಂದ್ಸಲ ಪೊಸಿಷನ್ ಮಾಡಿ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಡೌಟ್ ಇತ್ತಪ್ಪ ನಿಮ್ಗೆ, ಇಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ರಿ, ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂತ ಹೋಗ್ರಿ ಪ್ಲಸ್ ಆದ್ಮೇಲೆ. ಸೊ ಇಲ್ಲಿ ನಮಗೆ ಗೊತ್ತಿದೆ ದಟ್ ಇದ್ರ ಪ್ರಕಾರ ದಟ್ ವಿ ಹ್ಯಾವ್ ಲೈಕ್ ಏನಪ್ಪಾ ವೇಲ್ ಇದೆ ಅಂತೇಳಿ. ದಾಟ್ಕೊಂಡ್ರೆ ಪೊಸಿಷನ್ ತಗೊಳಕ್ ಶುರು ಮಾಡ್ರಿ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲೇ ಮುಂಚೆ ಇದ್ದಾಗ ಒಂದು ಕ್ವಾಂಟಿಟಿ ಕಮ್ಮಿ ತಗೊಳ್ಳೋದು, ದಾಟಿದ್ರೆ ಜಾಸ್ತಿ ಮಾಡೋದು, ಜಾಸ್ತಿ ಮಾಡ್ಕೊಂಡು ತಗೋದು, ಆವರೇಜಿಂಗ್. ಸೊ ಇದೇ ರೀತಿ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಒಂದ್ಸಲ, ಓಕೆ ಇನ್ನೂ ಕೆಳಗಡೆ ಹೋಗ್ತಾ ಲೋವರ್ ಇನ್ನೊಂದ್ಸಲ ಆಡ್ ಮಾಡ್ಕೊಂಡು ಹೋಗ್ರಿ. ಯಾರು ಬೇಡ ಅಂದ್ರೆ ಟ್ರೈ ಮಾಡ್ರಿ. ಎನಿ ಅದರ್ ದನ್ ದಿಸ್ ಕ್ವೆಶ್ಚನ್? ಲೈಕ್ ಈ ಪ್ಲಾಟ್ಫಾರ್ಮ್ ಪೂರ್ತಿ ಡೌಟ್ ಇಲ್ಲ ಒಟ್ನಲ್ಲಿ, ಪ್ಲಾಟ್ಫಾರ್ಮ್ ಏನು ಡೌಟ್ ಇಲ್ಲ. ಓಕೆ, ಒಂದ್ ಕೆಲಸ ಮಾಡ್ಕೊಳ್ರಿ, ವೇಲ್ ಮತ್ತೆ ಕಾಯಿನ್ಗ್ಲಾಸ್ ಹೀಟ್ ಮ್ಯಾಪ್ ಸ್ಟಾರ್ಟ್ ಡೂಯಿಂಗ್ ವರ್ಕ್ಔಟ್ ಫ್ರಮ್ ನೌ. ಈ ಕ್ಲಾಸ್ ಮುಗಿಸ್ತೀನಿ ಅಂತ ಇಟ್ಕೊಡ್ರಿ, ಬಿಕಾಸ್ ಒಂದು ವರ್ಕ್ ಇದೆ, ನನ್ನ ಮಗನ ಸಂಬಂಧ ಸ್ಟಾಪ್ ಮಾಡ್ಬೇಕೀಗ. ಓಕೆ, ಯು ಜಸ್ಟ್ ಹ್ಯಾವ್ ಟು ಜಸ್ಟ್ ವರ್ಕ್ಔಟ್ ಆನ್ ದಿಸ್ ಒನ್. ಲೈವ್ ಅಲ್ಲಿ ಸಿಗ್ತವೆ ಇವೆಲ್ಲ, ಲೈವ್ ಅಲ್ಲೇ 2-3 ಇಟ್ಕೊಳ್ರಿ. ವೇಲ್ ಅಲರ್ಟ್ ಪಕ್ಕದಲ್ಲಿ ಹೀಟ್ ಮ್ಯಾಪ್ 2 ಇಟ್ಕೊಳ್ಳಿ, ಶುರು ಮಾಡ್ರಿ. ಆಮೇಲೆ ನಿಮ್ಮ ಕಾಮನ್ ಸಿಸ್ಟಮ್ ಟೆಕ್ನಿಕಲ್ ರೆಡಿ, ವಾಲ್ಯೂಮ್ ಗಿಲ್ಯೂಮ್ ನೋಡೋದನ್ನು ಕಂಟಿನ್ಯೂ ಇಟ್ಕೊಳ್ರಿ ಅಂಡ್ ಸ್ಟಡಿ ಮಾಡಿ ಪೊಸಿಷನ್ ತಗೊಳಿಕ್ಕೂ ಶುರು ಮಾಡ್ರಿ. ಒಂದ್ಸಲ 2 ಸಲ ಓವರ್ ಟ್ರೇಡ್ ಮಾಡಿಕೊಟ್ಟು ಸುಮ್ಮನೆ ನೀಟಾಗಿ ತಗೊಳ್ಳೋ ಕೆಲಸ ಮಾಡ್ಕೊಡ್ರಿ. ಹೇಳಿದೀನಿ ಲೈಕ್ 2960 ಕೆಳಗಡೆ ಆದ್ರೆ ಇದು ಈಥೆರಿಯಮ್ 3020 ಹತ್ರ ಕೂಡ ಲೈಕ್ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಇದೆ, ಅಲ್ಲಿ ದಾಟಿದ್ರೆ ರೆಸಿಸ್ಟೆನ್ಸ್ ತರ ಸಪೋರ್ಟ್ ತರ ಹೆಲ್ಪ್ ಮಾಡುತ್ತೆ. ಯೂಸ್ ಇಟ್. ಹಂಗ್ ಯೂಸ್ ಆಗಲ್ಲ ಸರ್, ನಾನು ಆಪ್ಷನ್ಸ್ ಥ್ರೂ ಹೋಗ್ತೀನಿ. ಹೋಗ್ರಿ, ನಿಮ್ಗೆ ಯಾರು ಬೇಡ ಅಂದ್ರೆ ಅದನ್ನ ಯೂಸ್ ಮಾಡ್ರಿ ನೀವು. ಸೊ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ನಂಗೆ ಹೆದರಿಕೆ ಇದೆ. ಯೂಸ್ ಅ ಸ್ಟ್ರಾಟಜಿ ಮಾಡಿ. ಒಂದ್ಸಲ ಇದು ಎಲ್ಲಿವರೆಗೂ ನುಗ್ಗಿ ಪೊಸಿಷನ್ ಮಾಡಿದ್ರೆ ಅಲ್ಲಿವರೆಗೂ ನೀವು ಬರೋದಿಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ಹ್ಯಾಪನ್ ಇನ್ ಅ ಡೇ. ಡೂ ಇಟ್ ಫಸ್ಟ್ ಯುವರ್ ಸೆಲ್ಫ್ ಅಂಡ್ ದೆನ್ ಆಸ್ಕ್ ಅ ಕ್ವೆಶನ್. ಇನ್ನೂ ರೈಸ್ ಆಗ್ಬೇಕು ನಿಮ್ದು. ಲೈಕ್ ಇನ್ನೂ ಪೊಸಿಷನ್ ಮಾಡಿದ್ರೆ ಅದು ರೈಸ್ ಆಗಕ್ ಸಾಧ್ಯ ಇಲ್ಲ. ಕ್ವೆಶನ್ಸ್ ಬರುತ್ತೆ ಒನ್ಸ್ ಯು putting the positions there. Okay, put a questions so that we can also understand better. Okay, try. ಮೇಲೆಗಡೆ ಹೋಗ್ತಾ ಅಂದ್ರೆ ಬುಲ್ ಕಾಲ್ ಸ್ಪೆಟ್ ಮಾಡಿ. ಇಲ್ಲೂ ಬೇಕಾದ್ರೆ ಏನ್ ದೊಡ್ಡದಿದೆ ಸ್ಟ್ರಾಟಜಿ ಬಿಲ್ಡರ್ ತಗೋರಿ, ಸಿಗುತ್ತೆ. ಎಲ್ಲ ಕ್ಲೀನ್ ಆಫ್ ಮಾಡ್ಕೊಳ್ಳಿ. ಲೆಟ್ ಮೀ ಕ್ಲೀನ್ ಆಫ್ ದಿಸ್ ಒನ್. ಸೊ ಮೇಲೆಗಡೆ ಹೋಗತ್ತಪ್ಪ 3000 ಕಾಲ್ ಬೈ ಮಾಡ್ರಿ. ಸೆಲ್ 3060-80. use it on the base of leverage. Okay, you can do that one. Like illu limited loss, limited profit, but leverage ಸಿಗ್ತದ, ಅದೊಂದು ಮಜಾ. ಯಾರು ಕೊಡ್ತಾನೆ? 100 ಮಾಡ್ತೀನಿ ಅಂತ ಇಟ್ಕೊಡ್ರಿ. If I want to 100, how much it needs? About $50 I can do and pay off of analyze ಮಾಡ್ಕೊಡ್ರಿ. Look at that. Even if it is going in your direction, definitely you make about like $16 to $48 ಆಗ್ಬೋದು. ಸಖತ್ತಾಗಿ ಕಿತ್ಕೊಂಡು ಹೋದ. ಉಲ್ಟಾ ಮಾಡ್ಕೊಳ್ಳಿ ಅಥವಾ ಐರನ್ ಮಾಡ್ಕೊಳ್ರಿ, ಏನ್ ಬೇಕಾದ್ ಮಾಡ್ಬೋದು. ನಿಮ್ಮ ಹತ್ರನೇ ಇದೆ ಇದೆಲ್ಲ. ಲಿವರೇಜ್ ಸಿಗ್ತಾ ಇದೆ, ಒಂದು ಮಜಾ. ವಿತ್ ಹೆಜ್ ನಿಮ್ ಲಾಸ್ ಕೂಡ ಕಂಟ್ರೋಲ್ ಇರುತ್ತೆ. ಓಕೆ ಲುಕ್, ನಾನು ಡಬಲ್ ಮಾಡ್ಕೊಳ್ರಿ. ಯಾರು ಬೇಡ ಅಂದ್ರೆ 200. ಓಕೆ, ಆಮೇಲೆ ಇನ್ನೊಂದು 30-80 ಇದಲ್ಲ, ಇನ್ನೊಂದು ದೂರ ಹೋಗ್ರಿ 3160 50 ಅಥವಾ 100ಕ್ಕೆ ಬನ್ನಿ. ಓಕೆ, ಇದನ್ನ ತಗೊಂಡೆ ಅಂತ ಕೊಟ್ರಿ. ಇದನ್ನ ಲಿಮಿಟ್ ಪ್ರೈಸ್ ಹಾಕೊಳ್ರಿ. $7 ಚಿಲ್ಲರೆ ಇದೆ. 100 ತಗೊಳ್ರಿ.
1 to 1 ತರ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡಿದೀನಿ. ಲುಕ್ ಗೊತ್ತಪ್ಪ, ನನ್ ಬ್ರೇಕ್ ಇವನ್ ದಾಟ ಸಾಕು, ನಾನು ಮುಗಿತಪ್ಪ. ಬಾಯ್ ಮಿಸ್ಟೇಕ್ ನಮ್ ಲಕ್ಕಿಗೆ ಬಂದು $3,080 ಕ್ಲೋಸ್ ಆದ್ರೆ $50 ಪೂರ್ತಿ ಸಿಗುತ್ತೆ. ಇಲ್ಲ $20-25 ಸಿಕ್ಕರು ಆನ್ ದ ಬೇಸ್ ಆಫ್ ಇನ್ವೆಸ್ಟ್ಮೆಂಟ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್, ದಟ್ಸ್ ಅ ಲಾಜಿಕ್. ಯು ಕ್ಯಾನ್ ಯೂಸ್ ಇಟ್. ನೋ ಎನಿಥಿಂಗ್ ಲೈವ್ ಅಲ್ಲಿ ಆಗೋ ಕೆಲ್ಸಗಳಿವು, ಅದಕ್ಕೋಸ್ಕರ ಅಪ್ಲೈ ಮಾಡ, ಶುರು ಮಾಡ. ಗೆಟಿಂಗ್? ಹಲೋ ಸರ್, ಈ ಇದನ್ನು ಕೂಡ ಪ್ಲಾಟ್ ಮಾಡ್ಬೋದು ಸರ್? ಏನು ಆಪ್ಷನ್ಸ್ ಕೂಡ ಪ್ಲಾಟ್ ಮಾಡ್ಬೋದು ಸರ್ ಇದೇ ತರ? ಲಾಟ ಆಪ್ಷನ್ಸ್ಗಳನ್ನ ಇದು ನಾವು ಇದ್ರಲ್ಲಿ ಪ್ಲಾಟ್ ಮಾಡ್ತೀವಲ್ಲ ಸರ್, ಆಪ್ಷನ್ಸ್ಗಳನ್ನ ಕೂಡ ಗ್ರಾಫ್ ಬೈ ಚಾರ್ಟ್ ಪ್ಲಾಟ್ ಮಾಡ್ತೀವಲ್ಲ ಇವಾಗ. ಆಪ್ಷನ್ ಸೆಲ್ಲಿಂಗ್ ಅಲ್ಲ, ನಿಫ್ಟಿಲಿ ಇವಾಗ 2600 ಕಾಲು, 2600 ಪುಟ್ಟು, ಅದ್ರ ಚಾರ್ಟ್ ನ ಪ್ಲಾಟ್ ಮಾಡ್ತೀವಲ್ಲ ಸರ್, ಆ ತರ ಇದ್ರಲ್ಲಿ ಪ್ಲಾಟ್ ಮಾಡ್ಬೋದಾ? ಚಾರ್ಟ್ ನೋಡ್ಬೇಕು ಮಾಡಿದ್ರಾ? ಓಕೆ ಓಕೆ. ಆ ಫೀಚರ್ ನಾನು ನೋಡೂ ಇಲ್ಲ. ಯು ಕ್ಯಾನ್ ಟ್ರೈ ಇಟ್ ಔಟ್. ಬರಲ್ಲ ಅನ್ಕೋತೀನಿ. ಇಟ್ಸ್ ನಾಟ್ ಇಲ್ಲ ಸರ್, ಇಟ್ ನಾಟ್. ಬಟ್ ಟ್ರೈ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್. ಈಸಿ ಇದೆ ಅದೊಂದು. ಬೈಯಿಂಗ್ ಅಂತೂ ಬರಲ್ಲ. ಚಾರ್ಟ್ ಇದ್ರೊಳಗೆ ನಾನು ನೋಡಿಲ್ಲ ಇನ್ನೂವರೆಗೂ. ಯು ಕ್ಯಾನ್ ಟ್ರೈ. ಬಂದಿಲ್ಲ, ನನಗೆ ಸಿಕ್ಕಿಲ್ಲ ಇದು. ವಿ ಡೋಂಟ್ ಹ್ಯಾವ್ ಚಾರ್ಟ್ ಇಲ್ಲ ಇದ್ರೊಳಗಡೆ. ಇಲ್ಲಿ ಕ್ಲಿಕ್ ಮಾಡಿ ಯಾವಾಗ ಸಿಗ್ಬೇಕಾಯ್ತಿ ನೋಡ್ರಿ, ಇಲ್ಲಿ ಚಿತ್ರನೂ ಇಲ್ಲ. ಸಿ, ವಿ ಡೋಂಟ್ ಹ್ಯಾವ್. ಓಕೆ ಫೈನ್, ದೆನ್ ಐ ವಿಲ್ ಬಿ ಸ್ಟಾಪಿಂಗ್ ಹಿಯರ್ ಓನ್ಲಿ. ಸೊ ಒಂದು 30 ಮಿನಿಟ್ಸ್ ಕೆಲಸ ಇದೆ, ನನ್ನ ಮಗನಿಗೆ ಸ್ಟಡಿ ಮಾಡಿಸ್ಬೇಕು, ಇಲ್ಲ ಅಂದ್ರೆ ತಲೆ ತಿಂತಾರೆ ಟೀಚರ್ಸ್. ಫೈನ್, ಅವ್ರ ಅಮ್ಮ ಬರುವವರೆಗೂ ನನಗೆ ಇದೊಂದು ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ದಿಸ್ ಪೊಸಿಷನ್ಸ್ ಐ ವಿಲ್ ಟ್ರೈ ಟು. ಓಕೆ ಸರ್, ಮಾರ್ನಿಂಗ್ ಇದೆಯಾ ಸರ್ ಕ್ಲಾಸ್? ಮಾರ್ನಿಂಗ್ ಇಟ್ಕೋತೀನಿ. ಸೆಕ್ಟರ್ಸ್ ನಿಮಗೆ ಹಾಕಿದ್ದೀನಿ, ಎಲ್ರಿಗೂ ಚೂಸ್ ಮಾಡಿ ಕಳಿಸಿ ಯಾವ ಸೆಕ್ಟರ್ ಶುರು ಮಾಡೋಣ ಅಂತೇಳಿ, ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ವಿಚ್ ಸೆಕ್ಟರ್ ಲೈಕ್ ಡೀಪ್ ಡಿಗ್ಗಿಂಗ್ ಆಗ್ಬೇಕು, ಬ್ಯಾಂಕಾ, IT-ನಾ, ಡಿಪೆಂಡ್ಸ್ ಆನ್ ಯು. ಗ್ರೂಪ್ ಹಾಕಿದೀನಿ, ರಿಪ್ಲೈ ಮಾಡಿ. ಮೆಟಲ್ಸ್ ಚೆನ್ನಾಗಿದೆ ಅಲ್ಲ ಸರ್? ಹಾಗಾದ್ರೆ ಮೆಟಲ್ಸ್ ನೆಕ್ಸ್ಟ್ ಬೂಮ್ ಆಗಂಗಿದೆ ಅಲ್ವಾ, ಅದಕ್ಕೆ ಮೆಟಲ್ಸ್ ಅಂತ ಕೇಳಿದ್ದೆ ನಾನು. ಮೆಟಲ್ಸಾ? ನಿಫ್ಟಿ ಮೆಟಲ್ಸ್. ಓಕೆ, ವೈ ನಾಟ್? ಯಾರು ಜಾಸ್ತಿ ಬರುತ್ತೆ ಅದನ್ನ ಫಸ್ಟ್ ಶುರು ಮಾಡ್ತೀನಿ, ಆಮೇಲೆ ಒಂದೊಂದೊಂದೊಂದು ತಗೊಳ್ಳಿ ಶುರು ಮಾಡ್ತೀನಿ. ಓಕೆ ಸರ್. Sector wise analysis. Okay, thank you then. Yes. Yep, fine. Shall we close? Try my execution, then really you can understand better. Otherwise, it's not going to be a hard. Okay, fine. Thank you. Take care. Thank you, sir. Thank you, sir.